ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ಶೋಭಾ. ಇವತ್ತು ನಾನು ಒಂದು ವಿಶೇಷ ಕಾರ್ಯಕ್ರಮದ ವಿಡಿಯೋನ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಡಾಕ್ಟರ್ ಪಂಡಿತ್ ಪುಟ್ಟರಾಜ್ ಜಯಂತಿ ಮಹೋತ್ಸವವು ಸಿರ್ಸಿಯ ನೆಮ್ಮದಿ ಕುಟೀರದಲ್ಲಿ ಯಶಸ್ವಿಯಾಗಿ, ಅರ್ಥಪೂರ್ಣವಾಗಿ, ಸರಳವಾಗಿ ನೆರವೇರಿತು. ಇಲ್ಲಿ ನಡೆದ ಗಾಯನ ಹಾಗೂ ಕವಿಗೋಷ್ಠಿಯ ಈ ವಿಡಿಯೋವನ್ನು ನೋಡಿ ನಮ್ಮ ಸಂಸ್ಕೃತಿಯ ಸೊಬಗನ್ನು ಅನುಭವಿಸಿ. ಕಾರ್ಯಕ್ರಮನ ಅಧಿಕೃತವಾಗಿ ನಿರ್ವಹಿಸುವ ಮುಖಾಂತರ ಉದ್ಘಾಟನೆ ಮಾಡಲಾಗ್ತಿದೆ. ಮಹಿ ಜ್ಞಾನಿನ ಸದೃಶಂ ಪವಿತ್ರಮಣಿ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ. ಪರಿಷತ್ ಸಿರ್ಸಿ ಘಟಕ ಪಂಡಿತ್ ಪುಟ್ಟರಾಜ್ ಗವಾಯಿ ಅವರ ಸಮಿತಿ ಗದಗ ಸಿರ್ಸಿ ಘಟಕ ಅವರ ಸಂಯುಕ್ತ ಆಶ್ರಯದಲ್ಲಿ ಪಂಡಿತ್ ಪುಟ್ಟರಾಜ್ ಗವಾಯಿ ಅವರ ಪುಣ್ಯಸ್ಮರಣೆ ಅಂಗವಾಗಿ ಈ ಶುಭ ಸಂದರ್ಭದಲ್ಲಿ ನಾವೆಲ್ಲ ಸೇರಿದ್ದೇವೆ. ಈ ಸಂದರ್ಭದಲ್ಲಿ ಕಾರ್ಯಕ್ರಮನ ಅಧಿಕೃತವಾಗಿ ನಾವು ಪ್ರಾರಂಭಿಸೋಣ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಜಿ ಸುಬ್ರಹ್ಮಣ್ಯ ಸರ್ ವೇದಿಕೆ ಬರಬೇಕು. ಹಾಗೆ ಅತಿಥಿಯಾದಂತಹ ಶ್ರೀಯುತ ಜಿ ಅವರು ಉದ್ಘಾಟಕರಾಗಿ ಶ್ರೀಮತಿ ಭಾಗೀರಥಿ ಅವರು ತಾವು ವೇದಿಕೆ ಬರಬೇಕಾಗಿ ವಿನಂತಿಸಿಕೊಳ್ತೇವೆ. ಆಶಯ ನುಡಿಯಲಿದ್ದಾರೆ ಗಣಪತಿ ಭಟ್ ವರ್ಗಸರ್ ಸರ್, ತಾವು ವೇದಿಕೆಗೆ ಬರಬೇಕು. ಶ್ರೀ ಶ್ರೀನಿವಾಸ್ ನಾಯ್ಕ್, ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳು, ತಾವು ವೇದಿಕೆ ಬರಬೇಕು. ಶ್ರೀಯುತ ಕೃಷ್ಣ ಪಗ್ಗಿ ಸರ್, ತಾವು ವೇದಿಕೆ ಬರಬೇಕು. ಹಾಗೆ ಅವ್ರ ಹೆಸರು ಸುಮಾ ಹೆಗಡೆ ಗಡಿಗೆ ಹೊಳೆ ಅವರು, ಡಿ ಎಸ್ ನಾಯ್ಕ್ ಸರ್, ಕೆ ಎನ್ ಹೊಸಮನೆ ಸರ್, ಇವರೆಲ್ಲರೂ ಏನಿದ್ರೆ ವೇದಿಕೆ ಬರಬೇಕು. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತ ನಮ್ಮೆಲ್ಲರನ್ನ ಸ್ವಾಗತಿಸುವುದಕ್ಕಾಗಿ ರೋಹಿಣಿ ಹೆಗಡೆ ಅವರು ಬರಬೇಕು. ರೋಹಿಣಿ ಹೆಗಡೆ ಅವರು ವೇದಿಕೆ. ಪ್ರಾರ್ಥನೆ ಎಸ್ಎಂಐ ದಯವಿಟ್ಟು ತಾವು ವೇದಿಕೆ ತಗೋಬೇಕು. ಪ್ರಾರ್ಥನೆ ಆದ ನಂತರ ಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಶರಣು ಶಿರಸಿ ವಿನಾಯಕ, ಭಜಿಪೆ ವಿದ್ಯ ಪ್ರದಾಯಕ. ಶರಣು ಶಿರಸಿ ವಿನಾಯಕ, ಭಜಿಪೆ ವಿದ್ಯ ಪ್ರದಾಯಕ. ಶರಣು ಬಂದೆನು ಶುಭವ ಕರುಣಿಸು, ಕಾಯು ವಿಘ್ನ ವಿನಾಯಕ. ಶರಣು 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 ಶಿರಸಿ ವಿನಾಯಕ. ವೇದ ಮೂರುತಿ ನೀಡು ಸಮ್ಮತಿ, ವೇದ ಮೂರುತಿ ನೀಡು ಸಮ್ಮತಿ. ದೇವಿಸುತ್ತ ಪ್ರಿಯ ಗಣಪನೆ, ವೇದ ಮೂರುತಿ ನೀಡು ಸಮ್ಮತಿ. ವೇದ ಮೂರುತಿ ನೀಡು ಸಮ್ಮತಿ. ದೇವಿಸುತ್ತ ಪ್ರಿಯ ಗಣಪನೆ, ತಟಿಕತಾಂಕಿತ ಕೋಮಲಾಂಗನೆ, ಕರ್ಣಕುಂಡಲಧಾರನೆ. ಶರಣು 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 ಶಿರಸಿ ವಿನಾಯಕ, ಭಜಿಪೆ ವಿದ್ಯ ಪ್ರದಾಯಕ. ಗಜವದನ ಲಂಬೋದರನೆ, ಗಜವದನ ಲಂಬೋದರನೆ. ಇಕ್ಷುಚಾಪನ ಗೆಲಿದನೆ, ಮೊದಲ ಪೂಜೆಯು ನಿನಗೆ ಗಣಪನೆ. ಹರಸು ಶಿರಸಿ ವಿನಾಯಕ. ಶರಣು 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 ಶಿರಸಿ ವಿನಾಯಕ, ಭಜಿಪೆ ವಿದ್ಯ ಪ್ರದಾಯಕ. ಶಿರ್ಸಿ ವಿನಾಯಕನನ್ನು ಕುರಿತು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ದಾರೆ.
ಆಗ ನೋಡಿದ್ರೆ ಕೈಲಾಸದಿಂದ ಗಣಪತಿ ಬಂದದ್ದು ನಮ್ಮ ಜಿಲ್ಲೆಗೆ ಫಸ್ಟ್. ವಾತಾಪಿ ಗಣಪತಿಯಾಗಿ ಗೋಕರ್ಣಕ್ಕೆ ಬಂದ, ಆಮೇಲೆ ಇಡಗುಂಜಿ ಗಣಪತಿಯಾಗಿ ಹೊನ್ನಾವರದಲ್ಲಿ ಬಂದ. ಅಂತ ಗಣಪತಿಯನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರುವಂತ ಎಲ್ಲಾ ವಿಘ್ನಗಳನ್ನು ನಿವಾರಣೆ ಮಾಡುವುದಾಗಿ ಪ್ರಾರ್ಥನೆ ಮುಖಾಂತರ ಕೇಳ್ಕೊಂಡಿದ್ದೆ. ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಈಗ ವೇದಿಕೆ ಮೇಲೆ ಇರುವಂತವ್ರನ್ನೆಲ್ಲ ಸ್ವಾಗತ ಮಾಡೋದಕ್ಕಾಗಿ ರೋಹಿಣಿ ಹೆಗಡೆ ಅವರು ಬರಬೇಕಾಗಿ ನೆನೆಸಿಕೊಳ್ತೇನೆ. ಕರ್ನಾಟಕ ಸಾಹಿತ್ಯ ಪರಿಷತ್ತು ಶಿರ್ಸಿ ತಾಲೂಕಾ ಘಟಕ, ಡಾಕ್ಟರ್ ಪಂಡಿತ್ ಪುಟ್ಟರಾಜ್ ಸೇವಾ ಸಮಿತಿ ಗದಗ, ಶಿರ್ಸಿ ತಾಲೂಕು ಸಮಿತಿ ಇವುಗಳ ಸಂಯುಕ್ತಾಶ್ರಯದಲ್ಲಿ ನಡೆಯುತ್ತಿರುವಂತಹ ಈ ಒಂದು ಗಾಯನ ಆಯ್ದ ಕವಿಗಳಿಂದ ಕವನ ವಾಚನ ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿ ಇರುವಂತಹ ಗಣ್ಯರನ್ನ ಸ್ವಾಗತಿಸಲಿಕ್ಕಿದ್ದೇನೆ. ಮೊದಲನೇದಾಗಿ ಮಹನೀಯರು, ಸೇರುವುದಾದರೆ ಸೇರಿಬಿಡು ಕಾಯಕದ ಮೋಡಿಯಲ್ಲಿ, ನೆಟ್ಟ ಪ್ರೇಮದ ಕಲ್ಲುಗಳ ಜೊತೆ ನೀ ಸೇರಬೇಡ. ಸಮಾಧಿಯತ್ತ ಸಂಧಿಸದೆ ಗುರಿಯತ್ತ ಸಂಧಿಸು ಮನವಿರುವಲ್ಲಿ, ಸಮಾಧಿಯತ್ತ ಸಂಧಿಸದೆ ಗುರಿಯತ್ತ ಸಂಧಿಸು ಮನವಿರುವಲ್ಲಿ, ಆಗುವುದಾದರೆ ದಂತಕಥೆಯಾಗು ದುರಂತದಲ್ಲಿ ಸೇರಬೇಡ. ಬಹುಶಃ ಯಾರ ಈ ಭಾವಪೂರ್ಣ ವಾಕ್ಯಗಳು ಅನ್ನುವುದು ಸಾಹಿತಿಗಳಾದವರಿಗೆ ಬಹುಶಃ ಗೊತ್ತಾಗಿರ್ತದೆ. ಈಗಾಗಲೇ ಪತ್ರಕರ್ತರಾಗಿ ಅತ್ಯಂತ ವರ್ತಮಾನದ ವಾಸ್ತವ ಸಂಗತಿಗಳತ್ತ ದಿನದಿನವೂ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಳ್ಳುವಂತಹ ವೃತ್ತಿ ಅನಿವಾರ್ಯತೆಯಲ್ಲಿಯೂ ಇಂತಹ ಭಾವಪೂರ್ಣ ಗಜಲ್ಗಳನ್ನು ಬರೆದಂತಹ, ಕನ್ನಡದ ಮೊದಲ ಗಜಲ್ ಪುಸ್ತಕವನ್ನು ಬಿಡುಗಡೆ ಮಾಡಿದಂತಹ ನಮ್ಮ ಜಿಲ್ಲೆಯ, ನಮ್ಮ ಶಿರಸಿಯ, ನಮ್ಮೆಲ್ಲರ ಹೆಮ್ಮೆಯ ಜಿ ಸುಬ್ರಾಯ ಭಕ್ಕಳ ಅವರು, ಕಸಾಪ ಶಿರಸಿ ತಾಲೂಕು ಅಧ್ಯಕ್ಷರು, ಇವತ್ತಿನ ಕಾರ್ಯಕ್ರಮದ ಘನಗೌರವ ಸ್ಥಾನವಾದಂತಹ ಅಧ್ಯಕ್ಷೀಯತೆಯನ್ನು ವಹಿಸಿಕೊಂಡು ಇಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಓದಿದ್ದು ವಾಣಿಜ್ಯ ಶಾಸ್ತ್ರ, ಬಿಸ್ನೆಸ್ ಮ್ಯಾನೇಜ್ಮೆಂಟ್, ವೃತ್ತಿ ಯೂನಿವರ್ಸಿಟಿ ಡೀನ್ ಆಗಿ, ಹಾಗೆ ಅಧ್ಯಯನ, ಅಧ್ಯಾಪನ, ಸಂಶೋಧನಾ, ಮಾರ್ಗದರ್ಶನ ಹೀಗೆ ಮುಂದುವರೆದವರು ಕೃಷಿಯ ನಂಟನ್ನು ಇಟ್ಟುಕೊಂಡು ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ಕಿರೀಟ ಧರಿಸಿ ಶಿರಕ್ಕೆ ಯಕ್ಷಗಾನ ರಂಗದಲ್ಲೂ ಮಿಂಚುತ್ತಾ ತಾಳಮದ್ದಲೆಯ ಅರ್ಥಗಾರಿಕೆಯಲ್ಲಿಯೂ ಇರುವಂತಹ, ಅಂದ್ರೆ ಹೆಸರು ಮಾಡಿರುವಂತಹ ಯಕ್ಷಗಾನ ವಿದ್ವಾಂಸರು. ಮೊನ್ನೆ ಅಷ್ಟೇ ರಾಜ್ಯ ಮಟ್ಟದ ಶಿಕ್ಷಕ ಚುಟುಕು ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಪರಿಚಯ ಹೇಳಿದ್ರೆ ಇನ್ನೂ ಬಹಳಷ್ಟಿದೆ, ಆದರೆ ನಮಗೆಲ್ಲರಿಗೂ ಪರಿಚಯ ಇರುವಂತವರು ಅಂತಹ ಡಾಕ್ಟರ್ ಜಿ.ಎ. ಹೆಗಡೆ ಅವರು ಇವತ್ತು ಅತಿಥಿಯಾಗಿ ಇಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತೇನೆ. ಗಿಳಿ ಪದ್ಮ, ಅಲ್ಲಿಂದ ಹಿಮನದಿಯಾಗಿ ಚಂದ್ರಗಾವಿ ಹೊಳೆಯ ಹಾದಿಯನ್ನು ಹಿಡಿದು ಕಾಲಾಂತರ ಎನ್ನುವಂತಹ ಈ ಜಿಲ್ಲೆಯ, ಈ ನಮ್ಮ ವಿಶೇಷವಾಗಿ ಹವ್ಯಕರ ಗುರುತನ್ನ, ಛಾಪನ್ನ ಮೂಡಿಸಿದ ಕಾದಂಬರಿ, ಸರಸ್ವತಿ ಸಮ್ಮಾನ್, ಹೀಗೆ ಅನೇಕ ಅತ್ಯಮಬ್ಬೆ ಪುರಸ್ಕಾರ, ಸಾಕಷ್ಟು ಸನ್ಮಾನಗಳನ್ನು ಮುಡಿಗೇರಿಸಿಕೊಂಡು ಬಾರಲ್ಲೇ ಹಕ್ಕಿ ಯಾಗಿ ಹಾಡಿ, ಅಲ್ಲಿಂದ ಶೋಕ ಚಕ್ರ, ಕನ್ನಡ ಶಾಲೆಯ ಹುಡುಗ, ಗುಬ್ಬಿಯ ಸ್ವರ್ಗ, ಹೀಗೆ ಇತ್ಯಾದಿ ಬಹು ಪ್ರಕಾರದ ಸಾಹಿತ್ಯ ಸಂಕಲನಗಳನ್ನು ಹೊರತಂದು ನಮ್ಮ ಜಿಲ್ಲೆಯ ಒಬ್ಬ ಶ್ರೇಷ್ಠ ಮಹಿಳಾ ಲೇಖಕಿಯಾಗಿ ಗುರುತಿಸಿಕೊಂಡವರು. ಅವರು ನಮ್ಮೆಲ್ಲರಿಗೂ ಪರಿಚಿತರಾದಂತಹ, ನಮ್ಮೆಲ್ಲ ಅಮ್ಮ ಅಥವಾ ಅಕ್ಕ ಎನ್ನುವ ಭಾವವನ್ನು ನೋಡಿದ ತಕ್ಷಣ ಮೂಡಿಸಿ ನಮ್ಮೆಲ್ಲರೊಂದಿಗೆ ಸಹಜವಾಗಿ ಬೆರೆಯುವಂತಹ ಶ್ರೀಮತಿ ಭಾಗೀರಥಿ ಹೆಗಡೆ ಅವರು ನಮ್ಮೊಂದಿಗೆ ಉದ್ಘಾಟಕರಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮೊಂದಿಗಿದ್ದಾರೆ. ಹೃತ್ಪೂರ್ವಕವಾದಂತಹ ಸ್ವಾಗತಗಳು. ಹಾಗೆ ನಿತ್ಯ ನಿರಂತನ ಚಟುವಟಿಕೆಯಲ್ಲಿ ತೊಡಗಿಕೊಳ್ಳುವವರು, ಆ ಹೆಸರಿನ ಪುಸ್ತಕವನ್ನು ರಚಿಸಿ ಅವರವರ ದಾರಿ ಅವರಿಗೆ ಎಂದರು. ಕತ್ತಲೆಗೆ ಅದೆಷ್ಟು ಅರ್ಥ ಅಂತ ಪ್ರಶ್ನೆ ಕೇಳಿದರು. ವಿಚಾರವನ್ನ ಎಲ್ಲರಿಗೂ ಒಡ್ಡಿದರು. ನಾನಲ್ಲ ಅಂತ ಹೇಳಿದ್ರು. ಇನ್ನೊಂದು ಕಡೆ ಅಂಬೆ ಕೈಗೊಂಬೆ ಅಂತ ಪುರಾಣದ ಪಾತ್ರವನ್ನು ಅರಸಿಕೊಂಡ್ರು. ಜೀವ ಹಿಡಿದುಕೊಳ್ಳಲು ಜೀವಿಸಬೇಕು ಅಂತ ಇನ್ನೊಮ್ಮೆ ಹೇಳ್ತಾರೆ. ಹೀಗೆ ವಿಧ ಬಗೆಯ ಚಿಂತನಾ ಲಹರಿಯ ಬರಹಗಳನ್ನ
ನಿರಂತರವಾಗಿ ಅಂಕಣ ರೂಪದಲ್ಲಿಯೂ ಪುಸ್ತಕ ರೂಪದಲ್ಲಿಯೂ ಹೊರತಂದಂತಹ ಯಕ್ಷಗಾನ ತಾಳಬದ್ದಲೆ ಅರ್ಥಗಾರಗಳು ವಾಗ್ಮಿಗಳು ಆದಂತಹ ಶ್ರೀ ಗಣಪತಿ ಭಟ್ ವರ್ಗಾಸರ ಸಾಹಿತಿಗಳು ನಮ್ಮೊಂದಿಗಿದ್ದಾರೆ, ಉಪಸ್ಥಿತರಿದ್ದಾರೆ, ಆಶಯ ನುಡಿಯನ್ನಾಡಲಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತೇವೆ. ಇವತ್ತು ಉಪಸ್ಥಿತರಿರುವಂತಹ ಇನ್ನೊಬ್ಬ ಗಣ್ಯರು ಕಸಾಪ ಗೌರವ ಕಾರ್ಯದರ್ಶಿಗಳಾದಂತಹ ಶ್ರೀ ಶ್ರೀನಿವಾಸ್ ನಾಯ್ಕ್ ಶಿರ್ಸಿಯವರು. ಇವರ ಪರಿಚಯವನ್ನ ಆನಂತರದಲ್ಲಿ ನಾವು ವಿಸ್ತೃತವಾಗಿ ಕಾರ್ಯಕ್ರಮದ ನಡೆಯಲ್ಲಿ ನಾವು ಬಹುಶಃ ಇನ್ನಷ್ಟು ಮಾಡಲಿಕ್ಕಿದ್ದೇವೆ. ವೈಯಕ್ತಿಕವಾಗಿ ನಾನು ಕುತೂಹಲಕಾರಿಯಾಗಿದ್ದೇನೆ. ಹಾಗಾಗಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೊಡ್ತಾ ಇದ್ದೇವೆ. ಹಾಲಿ ರೋಟರಿ ಅಧ್ಯಕ್ಷರು ಅಂತ ತಿಳಿದು ಬಂತು ಸರ್, ಧನ್ಯವಾದಗಳು. ಹಾಗೆ ಇವತ್ತು ನಮ್ಮೊಂದಿಗೆ ಶ್ರೀ ಕೃಷ್ಣ ಪದಕಿ ಅವರಿದ್ದಾರೆ. ಮುಕ್ತಕ ಕವಿ, ಅಭಿನವ ಕಗ್ಗ ಅನ್ನುವಂತಹ ರಾಂಗ್ ಸಮಥಿಂಗ್ ಏನೋ ಇರಬಹುದು, ಒಂದು ಕಗ್ಗ ಅನ್ನೋ ಹೆಸರಿನಲ್ಲಿ ಅವರಿಗೆ ಒಂದು ಬಿರುದು ಬಂದಿದೆ. ಸಾಕಷ್ಟು ಸಾಹಿತ್ಯ ಸಂಘಟನೆಗಳ ಮೂಲಕ ನೆಮ್ಮದಿ ಕುಟೀರದಲ್ಲಿ ಸದಾ ಪಾದರಸದಂತೆ ಓಡಾಡುವ ವ್ಯಕ್ತಿತ್ವದ ಶ್ರೀ ಕೃಷ್ಣ ಪದಕಿ ಅವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇವೆ. ಶ್ರೀಮತಿ ಸುಮಾ ಹೆಗಡೆ ಗಡಿಗೆಹೊಳೆ ಯಕ್ಷಗಾನ ಕಲಾವಿದೆ, ಶ್ರೀ DS ನಾಯ್ಕ್ ಹಿರಿಯ ಸಾಹಿತಿಗಳು, KN ಹೊಸಮನಿ ಹಿರಿಯ ಚಿಂತಕರು ಇವರೆಲ್ಲ ಉಪಸ್ಥಿತರಾಗಿ ಆಹ್ವಾನಿತರಾಗಿದ್ದಾರೆ. ಇಲ್ಲಿ ಆಗಮಿಸಿರುವ ಮಂಜುನಾಥ್ ಹೆಗಡೆ ಹೋಳ್ಳೆ ಮನೆಯವರಿಗೆ, ರಾಮಚಂದ್ರ ಭಟ್ ಸರ್ ಅವರಿಗೆ, K ಮಹೇಶ್ ಅವರಿಗೆ ಹಾಗೂ ವಾಸುದೇವ್ ಶಾನ್ಭಾಗ್ ಅವರು, ನಿರೂಪಣೆಯನ್ನು ಮಾಡಲಿರುವಂತಹ ಶ್ರೀ ರಾಜು ನಾಯ್ಕ್ ಬಿಸಿಲುಕೊಪ್ಪ, ಹಾಗೆ ಇನ್ನಿತರ ಇಲ್ಲಿ ಇರುವಂತಹ ಎಲ್ಲ ಸಭಿಕರು, ಸಾಹಿತಿಗಳು, ಕಲಾಭಿಮಾನಿಗಳೆಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಧನ್ಯವಾದ. ತಾಲೂಕಾಧ್ಯಕ್ಷರು ಈ ಪುಟ್ಟರಾಜ ಸೇವಾ ಸಮಿತಿಯ ಇವತ್ತಿನ ಕಾರ್ಯಕ್ರಮದ ರೂವಾರಿಗಳು ನಮ್ಮ ವಿಮಲಕ್ಕ, ಅಂದ್ರೆ ನಮ್ಮಿಂದೆಲ್ಲ ಕರೆಸಿಕೊಳ್ಳುವಂತಹ ಸಾಹಿತಿ, ಲೇಖಕಿ, ಕಾದಂಬರಿಯನ್ನು ರಚಿಸಿದ್ದಾರೆ. ಈ ವಯೋಮಾನದಲ್ಲಿ ಅತ್ಯಂತ ಕ್ರಿಯಾಶೀಲರಾಗಿ ಸಾಹಿತ್ಯ ಸಂಘಟನೆ ಮತ್ತು ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಂತಹ ವಿಮಲಾ ಭಾಗವತ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತ. ಕಾರ್ಯಕ್ರಮನ ಅಧಿಕೃತವಾಗಿ ನಿರ್ವಹಿಸುವ ಮುಖಾಂತರ ಉದ್ಘಾಟನೆ ಮಾಡಲಾಗ್ತೇವೆ. ಮಹೇಶ್ ಜ್ಞಾನಿನ ಸದೃಶ ಪವಿತ್ರಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ. ನಾವು ಕತ್ತಲಿಂದ ಬೆಳಕಿನ ಕಡೆಗೆ ಪ್ರಯಾಣಿಸಬೇಕು. ಅದಕ್ಕೆ ಒಂದು ಮಾದರಿಯಾದಂಥ ಜೀವನ ಸಿಗಬೇಕು. ಈಗ ಅಂತ ಒಂದು ಮಾದರಿತ್ವವನ್ನು ನಮ್ಮ ಎಲ್ಲರಿಗೆ ದಯಪಾಲಿಸಿದಂಥ ಪಂಡಿತ್ ಪುಟ್ಟರಾಜ್ ಗವಾಯಿಯವರ ಊಟಕ್ಕೆ ಪುಷ್ಪಾರ್ಚನೆಯನ್ನು ಮಾಡಬೇಕು. ಎಲ್ಲರೂ ಬಂದು ಮಾಡಬೇಕು. ಪುಷ್ಪಾರ್ಚನೆಯನ್ನು ಮಾಡಿಕೊಳ್ಳಿ, ಆಮೇಲೆ ಕಾರ್ಯಕ್ರಮ ಮಾಡುವ. ಬನ್ನಿ ಸರ್, ಚಾಲಿ ಸರ್, ಶಾನ್ಭಾಗ್ ಸರ್ ಬನ್ನಿ. ಈಗ ವೇದಿಕೆಯ ಕಾರ್ಯಕ್ರಮ
ಆರಂಭವಾಗುವ ಪೂರ್ವದಲ್ಲಿ ಭಜನೆ ಮಾನವ ಭಾಗವತ್ ಮತ್ತು ಸಂಗಡಿಗರಿಂದ. Bye.
ಸ್ವಲ್ಪ ಧ್ವನಿ ಬಿದ್ದಿದೆ. ಹಾಗೆ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರಾದ ಮಾನ್ಯ ಶ್ರೀ ಸುಬ್ರಾಯ ಭಟ್ ಅವರೇ ಮತ್ತು ಮಾನ್ಯ ಜೆ ವೆಂಕಟೇಶ್ವರ ಅವರೇ, ಅಧ್ಯಕ್ಷರು ಮೂಲಕ ಎಲ್ಲ ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಮತ್ತು ಬಂಧು ಭಗಿನಿಯರೇ, ಇದೀಗ ಅತ್ಯಂತ ಸುಶ್ರಾವ್ಯವಾಗಿ ನೀವೆಲ್ಲ ಹಾಡಿ ನಮ್ಮನ್ನೆಲ್ಲ ಭಕ್ತಿ ರಸದಲ್ಲಿ ಮುಳುಗೇಳಿಸಿದ್ದೀರಿ. ಹಾಡುಗಾರ್ತಿಯವರಿಗೆ ಎಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ನಿಜವಾಗಿ ಯಾರು ಆಸ್ತಿಕರೋ ನಾಸ್ತಿಕರೋ ದೇವರನ್ನು ನಂಬುತ್ತಾರೋ ಬಿಡ್ತಾರೋ ಆ ಪ್ರಶ್ನೆ ಬೇರೆ. ಆದರೆ ಈ ಒಂದು ಭಜನೆಯ ಒಂದು ಸಂಪ್ರದಾಯ ಏನಿದೆಯಲ್ಲ, ಸಂಗೀತವೇ ಹಾಗೆ ಯಾವುದಾದ್ರು ಇರ್ಬೋದು, ಶಾಸ್ತ್ರೀಯ ಇರ್ಬೋದು, ಭಾವಗೀತೆ, ಭಕ್ತಿಗೀತೆ ಅಥವಾ ಸಂಪ್ರದಾಯದ ಹಾಡುಗಳು, ಯಾವ ಭಜನೆ ಎಲ್ಲದು ಅತ್ಯಂತ ಒಂದು ಮೋಹಕತೆ ಇದೆ. ಅದಕ್ಕೆ ಪ್ರತಿಯೊಬ್ಬನನ್ನು ಅಂದರೆ ಸಣ್ಣ ಶಿಶುವಿನಿಂದ ಹಿಡಿದು ಮುದುಕರವರೆಗೂ ಒಂದು ಸಂತೋಷಗೊಳಿಸುವಂತಹ ಶಕ್ತಿ ಸಂಗೀತಕ್ಕಿದೆ. ಹಾಗೆ ನೀವು ಎಲ್ಲರೂ ನಮ್ಮನ್ನು ತುಂಬ ಸಂತೋಷಗೊಳಿಸ್ತೀರಿ. ಮತ್ತೊಮ್ಮೆ ನಿಮಗೆ ಅಭಿನಂದನೆ. ಮಿತ್ರರೇ, ಇದೀಗ ಪಂಡಿತ್ ಪುಟ್ಟರಾಜ ಗವಾಯಿ ಅವರ ಪುಣ್ಯ ಸ್ಮರಣೆ, ಅಲ್ಲಿ ಜಯಂತಿ ಮಹೋತ್ಸವ ಅಂತ ಬರೆದಿದ್ದಾರೆ ಮೇಲೆ ಪುಣ್ಯ ಸ್ಮರಣೆ. ನಿಜವಾಗಿ ಒಬ್ಬ ವ್ಯಕ್ತಿ ಇಂಥವ್ರು ಇದ್ದಿದ್ರು ಅನ್ನೋದು ನಂಬಲಿಕ್ಕೆ ಕಷ್ಟ ಆಗುವಂಥ ವ್ಯಕ್ತಿತ್ವ. ಯಾಕೆಂದರೆ ಪುಟ್ಟರಾಜ ಗವಾಯಿ ನಿಮ್ಗೆಲ್ಲರಿಗೂ ಈಗಾಗಲೇ ಗೊತ್ತಿದೆ, ಬೇಕಾದಷ್ಟು ಚೂರ ಇರುತ್ತೆ. ಯಾರಾದ್ರೂ ಹುಟ್ಟಿ 5-6 ತಿಂಗಳಕ್ಕೆ ಅವ್ರಿಗೆ ಕಣ್ಣು ಯಾರು ಹೋಗ್ಬಿಟ್ಟು, ಆಮೇಲೆ 1 ವರ್ಷದೊಳಗೆ ತಂದೆಯನ್ನು ಕಳ್ಕೊಂಡ್ರು. ಆಮೇಲೆ ಸೋದರ ಮಾವ ಅವ್ರನ್ನ ಸಾಕಿದ್ರಂತೆ. ಸಾಕಿದವರು ಸಂಗೀತದಲ್ಲಿ ಆಸಕ್ತಿ ಇದೆ ಅವರಿಗೆ ಅಂತ ಇಲ್ಲಿ ಪಂಚಾಕ್ಷರಿ ಗದುಗಿನ ವೀರೇಶ್ವರ ಪುಣ್ಯಾಶ್ರಮ ಅಲ್ವಾ, ಅಲ್ಲಿ ಸೇರಿಸಿದ್ರಂತೆ ಸಂಗೀತ ಕಲಿಸಿ ಇವನಿಗೆ ಅಂತ. ಅವಾಗ ಪಂಚಾಕ್ಷರಿ ಗವಾಯಿಗಳು. ಹಾಗೆ ಸಂಗೀತದಲ್ಲಿ ದಕ್ಷಿಣಾದಿ ಉತ್ತರಾದಿಯಲ್ಲೆಲ್ಲ ವಿದ್ವಾಂಸರಾಗಿ ತುಂಬಾ ಸಾಧನೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅವರ ಸಾಧನೆಗಳು ಎಷ್ಟಿವೆ ಅಂತ ನಾವು ಇದ್ದೀವಿ, ನಮಗೆಲ್ಲ ಸಿಕ್ಕೋದು ಈಗ ಇದು ಇಂಟರ್ನೆಟ್, ಗೂಗಲ್. ಏನಂದ್ರೆ ಬ್ರೇಲ್ ಲಿಪಿಯನ್ನು ಕಲಿತು ಅದರಲ್ಲಿ 80ರಷ್ಟು ಪುಸ್ತಕ ಬರೆದಿದ್ದಾರೆ. ಭಗವದ್ಗೀತೆಯನ್ನು ಬ್ರೇಲ್ ಲಿಪಿಯಲ್ಲಿ ಬರೆದಿದ್ದಾರಂತೆ. ಮತ್ತೆ ನಾಟಕವನ್ನು ರಚಿಸಿದ್ದಾರೆ. ಪುಸ್ತಕದ ನಾಟಕ ಬರೆದಿದ್ದಷ್ಟೇ ಅಲ್ಲ, ಅದರ ನಿರ್ದೇಶನ ನೀಡಿ ಅವರಿದ್ದೇ ಒಂದು ಮೇಳ ಕಟ್ಟಿ ಅದನ್ನು ಆಡಿಸಿ ನಿರ್ದೇಶನ ನೀಡಿ ಅದೆಲ್ಲ ಮಾಡಿದ್ದಾರೆ. ಮತ್ತೆ ಅದು ಸಂಗೀತ ಆಯಿತು. ಆಮೇಲೆ ಒಂದು ಮಠದ ಜವಾಬ್ದಾರಿಯನ್ನು ವಹಿಸಿಕೊಂಡ ಮೇಲೆ ಪಂಚಾಕ್ಷರಿ ಗವಾಯಿಗಳ ನಂತರ ಎಲ್ಲ ಮಕ್ಕಳಿಗೆಲ್ಲ, ಒಂದು ಅಂಧ ಮಕ್ಕಳಿಗೆ, ಅನಾಥ ಮಕ್ಕಳಿಗೆ, ಅವರಿಗೆಲ್ಲ ಆಶ್ರಯ ಕೊಟ್ಟು ಅನ್ನ ಆಶ್ರಯ, ಅದು ಅಕ್ಷರನೂ ಕೊಡ್ತಾನಂದು ಅನಿಸ್ತದೆ, ನನಗೆ ಗೊತ್ತಿಲ್ಲ. ಅವರಿದ್ದು ತ್ರಿವಿಧ ದಾಸೋಹ ಅಂತ ಹೇಳ್ತಾರಲ್ಲ, ಅಕ್ಷರ ದಾಸೋಹ, ಅನ್ನ ದಾಸೋಹ ಮತ್ತು ಜ್ಞಾನ ದಾಸೋಹ ಅಂತ. ಹಾಗೆ ಅವೆಲ್ಲವನ್ನು ಕೊಟ್ಟು ಒಂದು ಬಡ ಮಕ್ಕಳಿಗೆ, ಅನಾಥ ಮಕ್ಕಳಿಗೆ, ಅಂಧ ಮಕ್ಕಳಿಗೂ ಕೂಡ ಒಂದು ಬದುಕುವಂಥ ವಿಶ್ವಾಸವನ್ನು, ಆತ್ಮವಿಶ್ವಾಸವನ್ನು ಬೆಳೆಸುವಂಥ ಸಂದರ್ಭ. ಹೀಗೆ ಬಹಳಷ್ಟು ಸಾಧನೆಯನ್ನು ಮಾಡಿದ್ದಾರೆ ಅವರು. ಅವರನ್ನು ನಾವು ಯಾರ್ಯಾರು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಮೊದಲು ಗೊತ್ತಿರಲಿಲ್ಲ ಈ ವಿಮಲಕ್ನ ಸಂಸ್ಥೆ, ನನಗೆ ಸೇರ್ಬೋದು ಅದ್ರ ಬಗ್ಗೆ ಸ್ವಲ್ಪ ಓದ್ಕೊಂಡಿದ್ದೆ. ನನಗಷ್ಟೆಲ್ಲ ಎಲ್ಲ ಪೇಪರಲ್ಲಿ ಓದಿದ್ದಷ್ಟೇ ಆಗಿತ್ತು. ಇಂಥ ಮಹಾತ್ಮರು ಇರ್ತಾರಲ್ಲ, ಇಂಥ ಮಹಾತ್ಮರು ಇದ್ದಿದ್ದಕ್ಕೆ ನಾವೆಲ್ಲರೂ ಇಂದು ಇಷ್ಟರ ಮಟ್ಟಿಗಿದೆ. ಹಾಗೆ ಭಗವದ್ಗೀತೆಯಲ್ಲೇ ಹೇಳಿದ ಹಾಗೆ ಆಯಾ ಕಾಲಕ್ಕೆ ಸರಿಯಾಗಿ ಮಹಾತ್ಮರು ಮಹಾಪುರುಷರು ಹುಟ್ಟಿ ಬರುತ್ತಾರಂತೆ. ಆಯಾ ತುರ್ತು ಸಂದರ್ಭದ ಸರಿಯಾಗಿ ಮಹಾಕಾವ್ಯಗಳು ಹುಟ್ಟಿ ಬರುತ್ತಾರಂತೆ. ಹಾಗೆಲ್ಲ ಹೇಳ್ತಾರೆ. ಅದು ನಿಜಾನೂ ಇರಬಹುದು. ಉದಾಹರಣೆ ಹೇಳಿದರೆ ಬುದ್ಧ ಇರಬಹುದು, ಬಸವಣ್ಣನವರು ಇರಬಹುದು, ಅದು ಶಂಕರಾಚಾರ್ಯರು ಇರಬಹುದು, ಆಮೇಲೆ ಗಾಂಧೀಜಿಯವರು ಇರಬಹುದು, ಇವರು ಪುಟ್ಟರಾಜ ಗವಾಯಿಗಳು. ಹಾಗೆ ಗಾಂಧೀಜಿಯವ್ರ ಬಗ್ಗೆ ನಾವೀಗ ಬೇಕಾದಷ್ಟು ಹೇಳ್ತೇವೆ, ಬಿಡಿ ನಮಗೆ ಸ್ವಾತಂತ್ರ್ಯ ಇದೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ. ಹಾಗಂತ ಯಾವುದೇ ಮನುಷ್ಯ 100ಕ್ಕೆ 100 ಅವನು ಮನುಷ್ಯನೇ, ತಪ್ಪು ಹಾಗೆ ಆಗ್ತದೆ, ಆಗುದಿಲ್ಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಗಾಂಧೀಜಿಯವ್ರದ್ದು ಕೆಲವು ತಪ್ಪು ಇದ್ದಿರ್ಬೋದು. ಆದರೂ ಕೂಡ ಅವರಿಂದಲೇ ಸ್ವಾತಂತ್ರ್ಯ ಬಂದಿದ್ದಲ್ಲ, ಬೇಕಾದಷ್ಟು ಕೂಗ್ತಾರೆ. ನನಗಂತದ್ದು ಕೇಳೋದು ಸ್ವಲ್ಪ ಕಷ್ಟ ಆಗ್ತದೆ. ನಾಯನ್ ಗಾಂಧೀಜಿಯನ್ನು ಕಂಡಿಲ್ಲ, ಆದರೂ ಕೂಡ ಅವರನ್ನು ಬಗ್ಗೆ ತಿಳ್ಕೊಂಡಾಗ ಓದಿದಾಗ ಹಾಗೆ ನಾವು ಎಷ್ಟು ವಿಮರ್ಶೆ ಮಾಡ್ಬೋದು, ಹೇಳ್ಬೋದು, ಅದ್ರ ನಿಜವಾಗಿ ಆಗಿದ್ದು ಏನಿತ್ತು ಅಂತ. ಗಾಂಧೀಜಿಯವರು ನನಗೆ ತಿಳಿದಂಗೆ ಎಲ್ಲರೂ ಅಷ್ಟೇ, ಗಾಂಧೀಜಿಯವರು ಬ್ಯಾರಿಸ್ಟರ್ ಆಗಿದ್ದರು, ವಕೀಲರಾಗಿ ಹೆಂಡತಿ ಮಕ್ಕಳ ಜೊತೆಯಲ್ಲಿ ಆರಾಮಾಗಿ ದುಡ್ಡು ಮಾಡಿಕೊಂಡು ಸಂಸಾರ ಮಾಡ್ಕೊಂಡು ಇರ್ಬೋದಿತ್ತು. ಅದೆಲ್ಲ ಬಿಟ್ಟು ದೇಶದ ಸ್ವಾತಂತ್ರ್ಯಕ್ಕಾಗಿ ಯಾರಕ್ಕೆ ಹೋರಾಡಿ ಆ ಕಷ್ಟ ನಷ್ಟ, ಆ ತುಂಡು ಬಟ್ಟೆ ಉಟ್ಕೊಂಡು ಇಡೀ ಚಳಿಯಲ್ಲಿ ನಡಕ್ತಾ ಯಾರಿಗೆ ಬೇಕಾಗಿತ್ತು, ಅದು ಒಂದು ವಿಚಾರ. ಹಾಗೆ ಈಗ ಒಂದು ಬುದ್ಧನ ಪ್ರಶ್ನೆಯನ್ನು ತಗೊಂಡ್ರು. ಹಾಗೆ ಆಯ್ತಲ್ಲ, ಅರಮನೆಯ ರಾಜಕುಮಾರ
ರಾಜ್ಯವನ್ನು, ಮಡದಿಯನ್ನು, ಮಗುವನ್ನು, ತಂದೆ ತಾಯಿಯನ್ನು, ರಾಜ ವೈಭೋಗವನ್ನು ಎಲ್ಲ ಬಿಟ್ಟು ಹೋಗೋದು ಯಾಕೆ ಬೇಕಾಗಿತ್ತಪ್ಪ? ಅದು ಅವರವರ ಒಂದು ಪರಮ ಧ್ಯೇಯ, ಬಹುಶಃ ಜೀವನದ ಧ್ಯೇಯ ಅಂತ ಅನಿಸ್ತದೆ. ಹುಟ್ಟಿ ಬರುವಾಗಲೇ ಅದನ್ನು ಪಡೆದು ಬರ್ತಾರೆ. ಆದರೆ ಅವರೆಲ್ಲರೂ ಕೂಡ ಬಸವಣ್ಣನವರು ಹಾಗೆ, ಅಥವಾ ಶಂಕರಾಚಾರ್ಯ ಅಂದರೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಅದಕ್ಕೆ ಸರಿಯಾಗಿ ಹುಟ್ಟು ಬರ್ತಾರೆ. ಆದರೆ ಒಂದು ಅಂತರ ಏನಿದೆ ಇಲ್ಲಿ, ಅವರೆಲ್ಲರಿಗೂ ನಮಗೆ ಎಲ್ಲ ಸಾಬೀತಿದ್ದು. ಪುಟ್ಟರಾಜ ಗವಾಯಿಯವರು ಹಾಗಲ್ಲ, ಅವರ ಮಹತ್ವ ಇರೋದು ಇಲ್ಲಿ. ನಮಗೆ ಸ್ವಲ್ಪ ಕಣ್ಣು ಮಸ್ಪಾದ್ರೆ ಎಷ್ಟು ಕಷ್ಟ ಆಗ್ತದೆ ನೋಡೋದು. ಕಣ್ಣು ನೋಡ್ಲಿಕ್ಕೆ ಏನು ಸಾಧ್ಯ ಇಲ್ಲದವ್ರು ಪಾಪ ಹೇಗೆ ಕಾಲ ಕಳೀತಾರೆ, ಹೇಗೆ ಬದುಕ್ತಾರೆ. ವಯಸ್ಸಲ್ಲಿ ಕಣ್ಣಿಗೆ ಚಾಳಿಸಿ ಬರೋದೆಲ್ಲ ಆಯ್ತು ಸರ್. ಆದರೆ ಹುಟ್ಟಿನಿಂದಲೇ ಸಣ್ಣ ಮಗುವಿದ್ದಾಗ ಈ ಜಗತ್ತನ್ನೇ ನೋಡೋದ ಒಂದು ಮಗು ಬೆಳೆದು 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 ಹೀಗೆ ತ್ರಿವಿಕ್ರಮನಾಗಿ ಬೆಳೆಯುವಂಥ ಪರಿಣಾಮ ಇದು ಒಂದು ಅತ್ಯದ್ಭುತ ಅಂತ ನನಗನ್ಸುತ್ತೆ. ಅಂಥವರ ಒಂದು ಸನ್ನಿಧಾನದಲ್ಲಿ ಈಗ ನಾನು ಮತ್ತೊಮ್ಮೆ ಅವರಿಗೆ ತುಂಬ ವಿನಮ್ರತೆಯಿಂದ ಶ್ರದ್ಧಾಂಜಲಿ ಅರ್ಪಿಸ್ತೇನೆ. ಪುಟ್ಟರಾಜ ಗವಾಯಿ ಅವರಿಗೆ ಅವರಷ್ಟೇ ಅಲ್ಲ, ನಾವು ಸ್ವಾರ್ಥದಿಂದನೇ ಬದುಕೋದು. ಸ್ವಾರ್ಥ ಇಲ್ಲದ್ರೆ ನಾವು ಏನು ಪರಾರ್ಥ ಸಾಧಿಸಲಿಕ್ಕೂ ಸಾಧ್ಯ ಆಗುತ್ತಿಲ್ಲ. ಸ್ವಾರ್ಥ ಬೇಕು, ಆದರೆ ಎಷ್ಟರ ಮಟ್ಟಿಗೆ ಬೇಕು. ನಮ್ಗೆ ಅದೇ ಉಪಕಾರ, ಬೇರೆಯವ್ರಿಗೆ ಉಪಕಾರ ಎಷ್ಟಾರು ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ನಾವೆಲ್ಲರೂ ಯೋಚಿಸುವಂಥ ಒಂದು ಸಂದರ್ಭ ಇದು ಅಂತ ನಾನು ಅನಿಸುತ್ತೆ. ಹಾಗೆ ಒಂದು ವಿಷಯ ಇಲ್ಲಿ ಹೇಳ್ಕೊಳ್ತೇನೆ. 2022ನೇ ಇಸ್ವಿಯಲ್ಲಿ ನಮ್ಮದು ಕಾಲಾಂತರ ಕಾದಂಬರಿಗೆ ಪುಟ್ಟರಾಜ ಸೇವಾ ಸಮಿತಿಯಿಂದ ಅದಕ್ಕೆ ಒಂದು ಪ್ರಶಸ್ತಿ ಕೊಟ್ಟಿದ್ರು. ನಾನು ಮತ್ತು ಅಜಿತ್ ಹರೀಶಿ ನಮ್ಮ ಜಿಲ್ಲೆಯಿಂದ ಇಲ್ಲಕ್ಕ ಮಧ್ಯಾಹ್ನ ದಾವಿದರೆಲ್ಲ ಇತ್ತು. ಅತ್ಯಂತ ಧನ್ಯತಾ ಭಾವದಿಂದ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದೆ. ಅದನ್ನು ಅತ್ಯಂತ ವಿನಮ್ರತೆಯಿಂದ ನೆನಪಿಸಿಕೊಡ್ತಿದ್ದೇನೆ. ಹಾಗೆ ಮತ್ತೊಮ್ಮೆ ಪುಟ್ಟರಾಜ ಗವಾಯಿಯವರ ಚೇತನಕ್ಕೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ಅವಕಾಶಕ್ಕಾಗಿ ಧನ್ಯವಾದ ಹೇಳ್ತಾ ಇದ್ದೇನೆ. ವಿಲ್ಲಕ್ಕ ಯಾವಾಗಲೂ ಬಾಯಿರ್ತಕ್ಕ ಬರಬೇಕು ಅಂತ ಹೇಳ್ತಾರೆ. ಅವ್ರ ಪ್ರೀತಿಗೆ ನಾನು ಏನು ಕೊಡಲಿ, ಎಷ್ಟು ಕೊಟ್ಟರು ಕಡಿಮೆ ನಿಮ್ಮೆಲ್ಲರ ಪ್ರೀತಿ. ಹಾಗೆ ಮತ್ತೊಮ್ಮೆ ತಮಗೆಲ್ಲರಿಗೂ ಧನ್ಯವಾದ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಪುಟ್ಟರಾಜ ಸ್ವಾಮಿಗಳ ವ್ಯಕ್ತಿತ್ವ ಹೇಗಿತ್ತು, ಅವರ ಸಾಧನೆ ಹೇಗಿತ್ತು, ಅವರ ಜೀವನ ಶೈಲಿ ಹೇಗಿತ್ತು ಎಲ್ಲವನ್ನ ವಿವರವಾಗಿ ತಿಳಿಸ್ಕೊಟ್ಟಿದ್ರಿ. ಹೃತ್ಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಅನಿವಾರ್ಯತೆಯಿಂದ ಮಾಡಿಕೊಂಡಂಥ ಬದಲಾವಣೆ. ಈಗ ಶ್ರೀನಿವಾಸ್ ನಾಯ್ಕ, ಕರ್ನಾಟಕ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ಮತ್ತು ರೈತ ಕ್ಲಬ್ಬಿನ ಅಧ್ಯಕ್ಷರು ನಿಮ್ಮನ್ನೆಲ್ಲ ಉದ್ದೇಶಿಸಿ ಒಂದೆರಡು ಮಾತಾಡಬೇಕಂತ ವಿನಂತಿಸಿಕೊಡ್ತೀವಿ. ಎಲ್ಲರಿಗೂ ನಮಸ್ಕಾರ. ನಾವು ಬೇರೆ ಒಂದು ಮೀಟಿಂಗ್ ಹೋಗಬೇಕಿತ್ತು. ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಸದರ್ಬೇಕು ಅಂತ ಕೇಳ್ಕೊಂಡೆ. ಈಗಲೇ ಒಂದು 10 ನಿಮಿಷ ಇರಲಿ, ತಾವು ಒಂದು 2 ನಿಮಿಷ ತಾವು ಮಾತಾಡಬೇಕು ಅಂತ ಹೇಳಿದ್ರು. ಇದ್ರ ಮಧ್ಯದಲ್ಲಿ ಈಗಾಗಲೇ ನಮ್ಮ ಮಾಹಿತಿ ಮೇಡಮ್ ಅವರು ಭಾಳ ಚೆನ್ನಾಗಿ ಹೇಳಿದ್ದಾರೆ. ಇನ್ನೂ ಅದಕ್ಕಿಂತ ಹೆಚ್ಚಾಗಿ ನಾವಿನ್ನು ಹೇಳೋದುಂಟು. ಆದರೂ ಸಹ ತಮಗೆಲ್ಲರಿಗೂ ನಮಸ್ಕರಿಸುತ್ತಾ, ಇಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಉದ್ಘಾಟಕರು, ಹಿರಿಯ ಸಾಹಿತಿಗಳು, ಚಿಂತಕರಾದ ಶ್ರೀ ಭಾಗೀರಥಿ ಮೇಡಮ್ ಅವರೇ, ಅದೇ ರೀತಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಹಾಗೂ ಹಿರಿಯ ಪತ್ರಕರ್ತರು ಹಾಗೂ ಜಿಲ್ಲಾಧ್ಯಕ್ಷರು ಸಹ ಸುವರ್ಣ ಭಟ್ ಬಕ್ಕಳವರೇ, ಅದೇ ರೀತಿ ಗಣಪತಿ ಭಟ್ ವರ್ಗಾಸರ್ ಸರ್ ಅವರೇ, ಮೊನ್ನೆ ಅಷ್ಟೇ ಕರ್ನಾಟಕ ಚುಟುಕು ಶಿಕ್ಷಕರ ಸಾಹಿತ್ಯ ಪರಿಷತ್ ಕಾರ್ಯಕ್ರಮ ಮಾಡಿದ್ದರ ಸರ್ವಾಧ್ಯಕ್ಷರ ಜಿ ಅವರೇ, ಅದೇ ರೀತಿ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಸೇವಾ ಸಮಿತಿಯ ಅಧ್ಯಕ್ಷರಾದ ವಿಮಲಾ ಭಾಗವತ್ ಮೇಡಮ್ ಅವರೇ, ಇಲ್ಲಿ ಎದುರುಗಡೆ ಉಪಸ್ಥಿತಂಥ ಎಲ್ಲ ಸಾಹಿತಿಗಳ ಜೊತೆ ಎಲ್ಲ ಗೌರವಾನ್ವಿತ ಗಣ್ಯರೇ, ನಾವೆಲ್ಲರೂ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಡಾಕ್ಟರ್ ಪಂಡಿತ್ ಪುಟ್ಟರಾಜ್ ಜಯಂತಿ ಮಹೋತ್ಸವದಲ್ಲಿ ನಾವು ಭಾಗಿಯಾಗಿದ್ದೇವೆ. ಈಗಾಗಲೇ ನಾವು ಇದರ ಬಗ್ಗೆ ಹೆಚ್ಚು ಹೇಳೋಕ್ಕಿಂತ ನಮ್ಮ ಭಾಗೀರಥಿ ಮೇಡಮ್ ತಮಗೆ ಸಂಚಿತವಾಗಿ ಅವರು ತಿಳಿಸಿದ್ದಾರೆ. ಅದರ ಮಧ್ಯದಲ್ಲಿ ಒಂದು ಅದ್ಭುತವಾದ ಭಜನಾಗಿ ಒಂದು ಸಂಗೀತ ಕಾರ್ಯಕ್ರಮದಲ್ಲಿ ಸುಧಾ ನಾವು ಸೇರಿದಾಗಾಯಿತು. ವಿಮಲಾ ಭಾಗವತ್ ಅವರ ಸಂಘಟನೆಗಳು ಬಹಳ ಅರ್ಥಪೂರ್ಣವಾಗಿ ತಾವು ಮಾಡಿದಿರಿ. ಅದೇ ರೀತಿ ವಾಣಿ ಮೇಡಮ್ ಸಹ ಒಂದು ಸಾಹಿತ್ಯ ಶೈಲಿಯಲ್ಲೇ ಒಂದು ಸ್ವಾಗತ ಭಾಷಣ ಸಹ ತಾವು ಮಾಡಿದಿರಿ. ಪುಟ್ಟರಾಜು ಅವರವರು ತಗಡದಾಗೆ ಪದ್ಮಭೂಷಣ ಅವರು ಗದಗಿನ ಗಾನಯೋಗಿ ಪಂಡಿತ್ ಪುಟ್ಟರಾಜು ಗವಾಯಿ ಅವರು ಸಂಗೀತ, ಸಾಹಿತ್ಯ ಮತ್ತು ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಅತಿ ಪ್ರೇಮ ಸೇವೆ ಸಲ್ಲಿಸಿದ್ದಾರೆ. ಅಂಧ ಅನಾಥರ ಬದುಕಿಗೆ ದಾರಿದೀಪವಾಗಿದ್ದಂಥ ಅಪ್ರತಿಮ ಸಾಧಕರು. ಅವರ ನಿರಂತರ ಸೇವಾ ಭಾವ, ಮಾನವೀಯತೆ ಮತ್ತು ಗಾನ ಸಾಧನೆ ಎಂಬ ಅದ್ವಿತೀಯ ಪರಂಪರೆ ನಮಗೆಲ್ಲರಿಗೂ ಪ್ರೇರಣೆ.
ದಾರಿ ಹಾಗೂ ಅವರ ಪುಣ್ಯಸ್ಮರಣದಿಂದ ನಾವೊಂದು ಇದೊಂದು ಒಳ್ಳೆಯ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹೇಳ್ತಾ ಮುಂದಿನ ದಿವಸದಲ್ಲಿ ಸಹ ಪ್ರತಿ ವರ್ಷವೂ ನಾವು ಇದಕ್ಕಿಂತ ಹೆಚ್ಚಿನಾಗಿ ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳ್ತಾ ಈ ಒಂದು ಅವಕಾಶಕ್ಕಾಗಿ ತಮಗೆಲ್ಲರೂ ಧನ್ಯವಾದಗಳು. ನಮಸ್ಕಾರ. ಪೂರ್ವಕ ಧನ್ಯವಾದಗಳು ಶ್ರೀನಿವಾಸ ನಾಯ್ಕ್ ಸರಿಗೆ. ಪಂಡಿತ್ ಪುಟ್ಟರಾಜ ಗವಾಯಿ ಅವರು ಪದ್ಮಭೂಷಣ, ಕಾಳಿದಾಸ ಸನ್ಮಾನ, ತ್ರಿಭಾಷಾ ಕವಿರತ್ನ ಪ್ರಶಸ್ತಿ ಪುರಸ್ಕೃತರು, ಕರ್ನಾಟಕ ಸಂಗೀತ, ಭಾರತೀಯ ಸಂಗೀತದಲ್ಲಿ ಬೆಳಗಿದವರು, 96 ವರ್ಷಗಳ ಸುದೀರ್ಘ ಜೀವನವನ್ನು ಕಂಡಂಥವರು. ಅವರ ಕುರಿತಾಗಿ ಆಶಯ ನುಡಿಯನ್ನು ಆಡಲಿಕ್ಕೆ ಬರ್ತಾ ಇದ್ದಾರೆ ಗಣಪತಿ ಭಟ್ಟವರ್ಧ ಸರ್. ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯರೇ, ಸಭಾಸಭ್ಯರೇ, ತಮ್ಮೆಲ್ಲರನ್ನ ನನ್ನ ಆಶಯ ನುಡಿಯ ಪೂರ್ವದಲ್ಲಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಇದು ಆಶೀರ್ವಾದದ ನುಡಿಯಲ್ಲ, ಆಶಯದ ನುಡಿ, ಆಕಾಂಕ್ಷೆಯ ನುಡಿ. ಯಾಕಂದರೆ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ವಿಮಲಾ ಭಾಗವತರು ಹಮ್ಮಿಕೊಂಡಿದ್ದಾರೆ. ಅವರಿಗೆ ನಾವು ಪ್ರಪ್ರಥಮ ಕೃತಜ್ಞತೆಯನ್ನು ಸಲ್ಲಿಸಲೇಬೇಕು. ಒಳ್ಳೆಯ ಕೆಲಸ ಎನ್ನುವ ಕಾರಣಕ್ಕಾಗಿ ತಾಲೂಕಾ ಘಟಕದ ಪುಟ್ಟರಾಜ ಗವಾಯಿ ಸಮಿತಿಯ ಅಧ್ಯಕ್ಷರು ಪ್ರತಿ ವರ್ಷ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ಆ ಕಾರ್ಯಕ್ರಮದ ಮೂಲಕ ಒಂದಷ್ಟು ಸತ್ಸಂಗ ಎನ್ನುವಂಥದ್ದು ನಮಗೆ ಉಂಟಾಗ್ತದೆ. ಯಾಕಂದರೆ ಈ ಕಾರ್ಯಕ್ರಮದ ಆರಂಭದಲ್ಲಿ ಭಜನೆಯನ್ನು ಮಾಡಿದರು. ಮೂಲತಃ ಪುಟ್ಟರಾಜ ಗವಾಯಿ ಅವರು ಕೂಡ ಒಳ್ಳೆಯ ಭಜನೆಯನ್ನು ಮಾಡುವಂಥ ವ್ಯಕ್ತಿಗಳು ಕೂಡ ಆಗಿದ್ದರು. ಜೊತೆಯಲ್ಲಿ ಅನೇಕ ಶಿಷ್ಯರನ್ನು ಭಜನೆಯ ಮೂಲಕ ಸಮೂಹಕ್ಕೆ ಗುರುತಿಸುವಂತಹ ಒಂದು ಸನ್ನಿವೇಶವನ್ನು ಅವರು ಸ್ವತಃ ನಿರ್ಮಾಣ ಮಾಡಿದ್ದಾರೆ. ಇದು ವಿಶೇಷವಾದಂಥ ಸಂಗತಿ ಅಂತ ಈ ವೇಳೆಯಲ್ಲಿ ನಾನು ನೆನಪಿಸಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಪ್ರತಿಯೊಬ್ಬ ವ್ಯಕ್ತಿಯು ಒಂದಲ್ಲ ಒಂದು ರೀತಿಯ ಕರ್ಮದಲ್ಲಿ ತೊಡಗಿಕೊಂಡಿರುತ್ತಾನೆ. ಕರ್ಮ ಇರುವಲ್ಲಿ ಜ್ಞಾನ ಇದೆ, ಜ್ಞಾನ ಇರುವಲ್ಲಿ ಕರ್ಮ ಇದೆ. ಹಾಗಿದ್ರೆ ಕರ್ಮ ಮೊದಲು ಜ್ಞಾನ ಮೊದಲು ಎನ್ನುವುದನ್ನು ಸಹಜವಾಗಿ ನಾವೇ ಪ್ರಶ್ನಿಸಿಕೊಂಡರೆ ಉತ್ತರ ಕೊಡುವುದು ಬಹಳ ಕಷ್ಟ. ಜ್ಞಾನದ ಕುರಿತಾಗಿ ಭಗವದ್ಗೀತೆಯಲ್ಲಿ ಮೊದಲು ಹೇಳಿದ್ದಾರೆ, ಕರ್ಮದ ಕುರಿತು ಎರಡನೇದಾಗಿ ಹೇಳಿದ್ದಾರೆ. ಆದರೆ ಕರ್ಮವನ್ನು ಮಾಡುವಂಥ ವ್ಯಕ್ತಿಗೆ ಅರಿವು ಎನ್ನುವುದು ಜೊತೆಗೂಡಿದರೆ ಮಾತ್ರ ಕರ್ಮ ಸತ್ಕರ್ಮ ಆಗ್ತದೆ, ಒಳ್ಳೆಯ ಕರ್ಮ ಆಗ್ತದೆ. ಆ ಅರಿವನ್ನೇ ನಾವು ಜ್ಞಾನ ಅಂತ ಹೇಳ್ತೇವೆ, ಅರಿವನ್ನೇ ಗುರು ಅಂತ ಹೇಳ್ತೇವೆ. ಹಾಗಾಗಿ ಅರಿವಿನ ಮೂಲಕ ಮನುಷ್ಯ ತನ್ನ ಬದುಕಿನಲ್ಲಿ ಬೇಕಾದ್ದನ್ನು ವ್ಯವಸ್ಥಿತವಾಗಿ ಸಾಧಿಸಿಕೊಳ್ಳಿಕ್ಕೆ ಬದುಕಿನ ಪಥದಲ್ಲಿ ಯಾವುದನ್ನು ಪಡೆಯಬೇಕು ಎನ್ನುವಂಥ ಅಭಿಪ್ಸೆಯನ್ನು ಹೊಂದಿದ್ದಾನೋ ಅದನ್ನು ಹೊಂದಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವುದನ್ನು ಈ ವೇಳೆಯಲ್ಲಿ ನೆನಪಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ನಾವು ಪ್ರಮುಖವಾಗಿ 3 ಸಿದ್ಧಾಂತಗಳನ್ನು ಒಪ್ಪುತ್ತೇವೆ. ಕರ್ಮ ಸಿದ್ಧಾಂತ, ಅವತಾರ ಸಿದ್ಧಾಂತ, ಪುನರ್ಜನ್ಮ ಸಿದ್ಧಾಂತ. ಹಿಂದೂ ಧರ್ಮದಲ್ಲಿ ಈ 3 ಪ್ರಮುಖವಾದಂಥ ಸಿದ್ಧಾಂತದ ಕುರಿತಾಗಿ ಬಹಳ ಚೆನ್ನಾಗಿ ನಿರೂಪಣೆ ಮಾಡಲಾಗಿದೆ. ಒಂದೇ ಜನ್ಮಕ್ಕೆ ನಮ್ಮ ಬದುಕು ಮುಗಿಯುವುದಿಲ್ಲ. ಯಾಕೆ ನಾವು ಈ ವೇಳೆಯಲ್ಲಿ ಒಳ್ಳೆಯದನ್ನು ಮಾಡಬೇಕು ಎನ್ನುವುದನ್ನು ನಮ್ಮೊಳಗೂ ನಾವು ಪ್ರಶ್ನೆ ಮಾಡಿಕೊಂಡಾಗ ಮುಂದಿನ ಜನ್ಮಕ್ಕಾಗಿ ಬುದ್ಧಿಯನ್ನು ಕಟ್ಟುವ ಸಿದ್ಧತೆಯನ್ನು ನಾವು ಮಾಡಬೇಕು ಎನ್ನುವಂತೆ. ಹಾಗಾಗಿ ಕರ್ಮವನ್ನು ಯಾವ ವ್ಯಕ್ತಿ ಸತ್ಕರ್ಮ ಮಾಧ್ಯಮದ ಮೂಲಕ ಮಾಡ್ತಾನೆ, ಆ ಕರ್ಮದ ಮೂಲಕ ಆತ ತನ್ನ ವ್ಯವಸ್ಥಿತವಾದಂಥ ಪಯಣವನ್ನು ಕೈಗೊಳ್ಳುವಲ್ಲಿ, ಕೊನೆಯ ಪಯಣ ಅಂತ ಹೇಳ್ತೇವೆ, ಮರಣಶಯ್ಯೆಯಿಂದ ಹೊರಡುವ ಪ್ರೇತದ ಪಯಣ ಅಂತ ಹೇಳ್ತಾರೆ. ಆ ಪಯಣದ ಮೂಲಕ ಇನ್ನಾವುದೋ ಶರೀರವನ್ನು ಆತ್ಮ ಸೇರ್ತದೆ, ಪ್ರೇತ ಸೇರೋದಿಲ್ಲ ಅಂತಿದೆ. ಅಂದರೆ ಆತ್ಮ ಎನ್ನುವುದು ಕರ್ಮವನ್ನು ಅನುಸರಿಸಿಕೊಂಡಿರುತ್ತದೆ. ನಾವು ಸಹಜವಾಗಿ ಲೌಕಿಕವಾಗಿ ಒಂದು ಮಾತನ್ನು ಹೇಳ್ತೇವೆ, ಎಷ್ಟು ಆತ್ಮೀಯವಾಗಿ ಆತ ನನ್ನ ಜೊತೆಗೆ ಮಾತನಾಡಿದ ಅಂತ. ಆತ್ಮೀಯತೆ ಎನ್ನುವಂಥದ್ದು ಕೂಡ ಅದು ಆತ್ಮಕ್ಕೆ ಸಂಬಂಧಪಟ್ಟಂಥ ಸಂಗತಿಯೇ. ಆತ್ಮ ಎಂದ ಕ್ಷಣ ನಾವು ನಮ್ಮ ಹೃದಯವನ್ನು ತಟ್ಟಿಕೊಳ್ತೇವೆ. ಹಾಗಿದ್ರೆ ಆತ್ಮ ಇಲ್ಲಿದೆ ಅಂತಲೋ
ಆತ್ಮ ಇಲ್ಲಿದೆ ಅಂತ ನಾವು ಶಿರವನ್ನು ತಟ್ಟಿಕೊಳ್ಳಿಕ್ಕಿಲ್ಲ, ಹೃದಯವನ್ನು ತಟ್ಟಿಕೊಳ್ತೇವೆ. ಹೃದಯ ಎನ್ನುವುದು ಸ್ತಂಭನ ಆಯಿತು ಅಂತ ಆದರೆ ಇಡೀ ಶರೀರ ತನ್ನಿಂದ ತಾನೇ ತನ್ನ ಎಲ್ಲ ರೀತಿಯ ಚೇಷ್ಟಾ ವಿಧಿಗಳನ್ನು ಅದು ಕಳೆದುಕೊಂಡು ಬಿಡುತ್ತದೆ. ಹಾಗಾಗಿ ಹಾರ್ಟ್ ಎನ್ನುವುದು, ಹೃದಯ ಎನ್ನುವಂತಹದ್ದು ಎಷ್ಟರ ಮಟ್ಟಿಗೆ ಅದು ಚಲನಶೀಲವಾಗಿರುತ್ತದೋ, ತನ್ನ ಚುರುಕುತನವನ್ನು ವ್ಯಕ್ತಪಡಿಸ್ತಾ ಇರ್ತದೋ, ಯಾವ ಬೀಟಿಂಗ್ಸ್ ಮೂಲಕ ಅದು ತನ್ನ ನಡೆಯನ್ನು ರೂಢಿಸಿಕೊಂಡಿರುತ್ತದೋ ಆ ಮೂಲಕ ಆ ಹೃದಯ ಎನ್ನುವುದು ಆತ್ಮ ಎನ್ನುವ ಭಾವಕ್ಕೆ ತಕ್ಕುದಾದಂತಹ ಒಂದು ನಾಂದಿಯನ್ನು ಹಾಡುತ್ತದೆ. ಈ ಹಿನ್ನೆಲೆಯಲ್ಲಿ ಕರ್ಮ ಸಿದ್ಧಾಂತ ಎನ್ನುವುದು ಆತ್ಮಕ್ಕೆ ಸಂಬಂಧಪಟ್ಟದ್ದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಬ್ಬೊಬ್ಬರು ಒಂದೊಂದು ರೀತಿಯ ಕರ್ಮದಲ್ಲಿ ತೊಡಗಿದ್ದಾರೆ. ಜಾತಿ ಎನ್ನುವುದು ನಂತರ ಹುಟ್ಟಿತು. ಯಾರು ಯಾವ ಕರ್ಮವನ್ನು ಮಾಡಿದರೋ ಆ ಕರ್ಮವನ್ನು ಅನುಸರಿಸಿ ಆ ವ್ಯಕ್ತಿ ಆ ಜಾತಿಯನ್ನು ಹೊಂದಿದ್ದಾನೆ ಎನ್ನುವಂಥ ರೀತಿ ವರ್ಣದ ಆವರಣ. ಹಾಗಾಗಿ ವರ್ಣೀಯರು, ಸವರ್ಣೀಯರು ಎನ್ನುವಂಥ ಪದಗಳು ಈಗಿತ್ತಲಾಗಿ ಬಹಳ ಬಳಕೆ ಆಗ್ತಾ ಇದೆ. ಆದರೆ ಪ್ರಧಾನವಾದಂತಹ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಈ ವಿಷಯ ನಾನು ವಿಶೇಷವಾದಂಥ ವಿವರಣೆಯನ್ನು ಕೊಡಲಿಕ್ಕೆ ಈ ವೇಳೆ ಇಲ್ಲಿ ಇಷ್ಟಪಡೋದಿಲ್ಲ. ಯಾಕಂದರೆ ಸ್ವಲ್ಪ ರಾಜಕೀಯವಾದಂಥ ಲೇಪವನ್ನು ಅದು ಪಡೆಯಬಹುದು ಎನ್ನುವ ಕಾರಣಕ್ಕಾಗಿ. ಆದರೆ ಕರ್ಮವನ್ನು ಯಾವ ವ್ಯಕ್ತಿ ಮಾಡ್ತಾನೋ, ನಾನು ಆರಂಭದಲ್ಲಿ ಹೇಳಿದ್ದದನ್ನೇ, ಅದು ಒಂದು ಉಪಾಸನಾ ಮಾಧ್ಯಮದ ಮೂಲಕ ಕರ್ಮ ಎನ್ನುವುದು ಅಂದರೆ ಆಶ್ಚರ್ಯ ಅನಿಸ್ತದೆ. ಉಪಾಸನೆಯ ಮೂಲಕ ಕರ್ಮ ಸೃಷ್ಟಿಯಾಗ್ತದೆ ಅಂತ ನಾನು ಹೇಳ ಹೊರಟಂತಹ ಒಂದು ವಿವೇಚನಾತ್ಮಕವಾದಂತಹ ಸಂಗತಿಯ ಕುರಿತಾದಂತಹ ಯೋಚನೆಯನ್ನು ಮಾಡಿದರೆ ಯಾವುದರ ಬಗೆಗೆ ನಮಗೆ ನಿಜವಾದಂತಹ ದೃಢತೆ ಅನ್ನೋದಿರ್ತದೋ, ಯಾವ ವಿಷಯದ ಕುರಿತಾಗಿ ನಾವು ನಮ್ಮನ್ನು ನಾವು ಹಪಹಪಿಕೆಯ ಮೂಲಕ ಅಂಟಿಕೊಳ್ಳುವಂತಹ ಪ್ರವೃತ್ತಿಯನ್ನು ಹೊಂದಿರ್ತೇವೋ ಆ ಮಾಧ್ಯಮದ ಮೂಲಕವೇ ಕರ್ಮ ಸಿದ್ಧಾಂತ ಎನ್ನುವುದು ವ್ಯಕ್ತಗೊಳ್ಳುತ್ತದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆಧ್ಯಾತ್ಮಿಕವಾದಂತಹ ವಿಷಯವನ್ನು ಇವತ್ತು ನಾನು ಮೂಡಿಸಲಿಕ್ಕೆ ಮೂಲಭೂತವಾದಂತಹ ಕಾರಣ, ಇವತ್ತು ಆರಾಧನಾ ದಿವಸ ಎನ್ನುವ ಹಿನ್ನೆಲೆ ಅವರ ಕುರಿತಾಗಿ ಆಧ್ಯಾತ್ಮದ ಉತ್ತುಂಗವನ್ನು ಸೇರಿರುವಂತಹ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡಿರುವಂತಹ ಸಮೂಹಕ್ಕೆ ತಮ್ಮ ಕೊಡುಗೆಯನ್ನು ಕೊಡುತ್ತಿರುವಂತಹ ಎನ್ನುವ ಪದವನ್ನು ಈಗ ಇಲ್ಲದಿದ್ದರೂ ಕೂಡ ಇವತ್ತಿಗೂ ಸಮಾಜದಲ್ಲಿ ಆ ಕೊಡುಗೆ ಎನ್ನುವುದು ತನ್ನಿಂದ ತಾನೇ ನಿರಂತರವಾಗಿ ಸಾಗ್ತಾ ಇದೆ ಎನ್ನುವುದನ್ನು ಗಮನಿಸಿದರೆ ಆಧ್ಯಾತ್ಮಿಕವಾಗಿ ಮಾತನಾಡುವ ಒಳ್ಳೆಯ ದಿವಸ ಅಂತ ನಾನು ಈ ದಿನವನ್ನು ಆ ರೀತಿಯಲ್ಲಿ ಗುರುತಿಸಿಕೊಂಡಿದ್ದೇನೆ. ಕರ್ಮದ ಮೂಲಕ, ಸುಕರ್ಮದ ಮೂಲಕ, ಸತ್ಕರ್ಮದ ಮೂಲಕ ಮನುಷ್ಯ ತನ್ನ ವೈಯಕ್ತಿಕವಾದಂತಹ ಜೈವಿಕವಾದಂತಹ ಬೆಳವಣಿಗೆಯನ್ನು ಹೊಂದುತ್ತಾನೆ. ಎಲ್ಲಿ ಸತ್ಕರ್ಮ ಇರ್ತದೋ ಅಲ್ಲಿ ಸಚ್ಚಾರಿತ್ರ್ಯ ಎನ್ನುವಂಥದ್ದು ಇರ್ತದೆ. ಎಲ್ಲಿ ಸಚ್ಚಾರಿತ್ರ್ಯ ಇರುತ್ತದೋ ಅಲ್ಲಿ ಸದ್ಗುಣಿಗಳು ಇರ್ತಾರೆ. ಹಾಗಾಗಿ ಇವೆಲ್ಲ ಒಂದಕ್ಕೊಂದು ಇಂಟರ್ಲಿಂಕ್ ಅಂತ ಹೇಳುವಂತಿದೆ. ಕರ್ಮದ ನಂತರ ಹೇಗೆ ಭಾಗೀರಥಿ ಹೆಗಡೆಯವರು ಭಗವದ್ಗೀತೆಯ ಒಂದು ಶ್ಲೋಕವನ್ನು ಉದಾಹರಣಗೊಳಿಸಿದ್ದಾರೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ಸಂಭವಾಮಿ ಯುಗೆ ಯುಗೆ. ಈ ಸಾಲುಗಳನ್ನು ನಾನು ಪುನರಾವರ್ತನೆ ಮಾಡಿದ್ದೇನೆ. ಯಾಕಂದರೆ ಎಲ್ಲಿ ಗ್ಲಾನಿ ಉಂಟಾಗ್ತದೋ, ಎಲ್ಲಿ ಅನಾಹುತಕಾರಿಯಾದಂತಹ ವರ್ತನೆಗಳು ವ್ಯಕ್ತಗೊಳ್ಳುವಂತಹ ಸನ್ನಿವೇಶ ಸಾಮಾಜಿಕವಾಗಿ ಉಂಟಾಗ್ತದೋ ಅಂತಹ ಸನ್ನಿವೇಶದಲ್ಲಿ, ಅಂತಹ ಸಂದರ್ಭದಲ್ಲಿ ಅವತರಣ ಎನ್ನುವಂಥದ್ದು ಆಗ್ತದೆ. ಅವತರಣ ಎನ್ನುವುದಕ್ಕೆ ಅರ್ಥ ಏನು? ಮೇಲಿನಿಂದ ಕೆಳಗೆ ಇಳಿಯೋದು ಅಂತ. ಎಲ್ಲಿ ಕ್ಲೈಬ್ಯ ಎನ್ನುವುದು ಉಂಟಾಗಿರುವಂಥ ಈ ಪ್ರದೇಶ ಇದೆಯಲ್ಲ, ಈ ಪ್ರಾದೇಶಿಕವಾದಂತಹ ಸನ್ನಿವೇಶವನ್ನು ಪರಿವರ್ತಿಸುವ ಉದ್ದೇಶಕ್ಕಾಗಿ ಮೇಲಿರುವವರು ಕೆಳಗೆ ಬರ್ತಾರೆ. ಇವರನ್ನು ಸುಧಾರಿಸಿ ಮತ್ತೆ ಮೇಲೆ ಅವರು ಹೋಗ್ತಾರೆ. ಅದನ್ನೇ ಅವತರಣ ಅಂತ ಹೇಳ್ತಾರೆ. ಕರ್ಮದ, ಸಚ್ಚಾರಿತ್ರ್ಯದ, ಸದ್ಗುಣದ ಬಳಕೆ ಎಲ್ಲ ಆಗೋದಿಲ್ವೋ ಅಂತಹ ಸ್ಥಳದಲ್ಲಿ, ಅಂತಹ ಪ್ರದೇಶದಲ್ಲಿ ಸದ್ಗುಣವನ್ನು ಬೋಧಿಸುವ, ಸತ್ಕಾರ್ಯವನ್ನು ನಿರ್ಮಿಸುವ, ಸತ್ಕರ್ಮದಲ್ಲಿ ಸಾಗಲಿಕ್ಕೆ ಬೇಕಾದಂತಹ ಮಾರ್ಗದರ್ಶನವನ್ನು ಮಾಡುವಂತಹ ಒಬ್ಬ ವ್ಯಕ್ತಿಯ ಜನನ ಎನ್ನುವಂಥದ್ದು ಉಂಟಾಗ್ತದೆ. ಆ ವ್ಯಕ್ತಿಯನ್ನ
ಅವತರಣದಿಂದ ಬಂದವ ಅಂತ ನಾವು ಹೇಳ್ತೇವೆ. ನಮಗೆ ಪ್ರಮುಖವಾಗಿ ಕಾಣುವಂತಹ ಅವತರಣಗಳು ಎಷ್ಟು? ಕೇವಲ 10 ಅಂತ ನಾವು ಹೇಳ್ತೇವೆ. ಆದರೆ ಬೇರೆ ಬೇರೆಯವರು ಈಗ ಆಧುನಿಕವಾಗಿ ಅನೇಕರು ಅವತಾರಿಗಳಾಗಿ ಜನಿಸಿದ್ದಾರೆ. ಅವತಾರಿಗಳಾಗಿ ಜನಿಸಿರುವವರಲ್ಲಿ ಪಂಡಿತ್ ಪುಟ್ಟರಾಜ ಗವೈಯವರು ಕೂಡ ಒಬ್ಬರು. ದಶಾವತಾರವನ್ನ ನಾವು ಕಂಡಿದ್ದೇವೆ, ಅದರ ಕುರಿತಾಗಿ ಓದಿದ್ದೇವೆ, ತಿಳಿದಿದ್ದೇವೆ. ಆ ದಶಾವತಾರವನ್ನು ಮೀರಿ ಇರುವ ರೀತಿಯಲ್ಲಿ ಸಂಗೀತವೆನ್ನುವಂತಹ ಸಚ್ಚಾರಿತ್ರ್ಯವಾದಂತಹ ಸಂಗತಿಯನ್ನ ಇಡೀ ಸಮೂಹಕ್ಕೆ ಸಮೂಹ ಮಾಧ್ಯಮವೆನಿಸಿ ಬೋಧಪ್ರದವಾಗಿ ನೀಡಿರುವಂತಹ ಮಹಿಮಾನ್ವಿತ ವ್ಯಕ್ತಿ, ಮಹಾನ್ ವ್ಯಕ್ತಿ ಅಂತ ಗುರುತಿಸಿರುವಂತಹ ವ್ಯಕ್ತಿ ಪುಟ್ಟರಾಜ ಗವೈಯವರು. 96 ವರ್ಷ ಪರ್ಯಂತ ಅವರು ಸಮಾಜಕ್ಕಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡರು. ಒಂದು ಸಂಗತಿಯನ್ನು ನೆನಪಿಸಿಕೊಂಡ್ರೆ, ಯಾಕಂದ್ರೆ ಭಾಗೀರಥಿ ಹೆಗಡೆಯವರು ಅದೇ ಮಾತನ್ನು ಹೇಳಿದ್ದಾರೆ, ಇಷ್ಟು ಕಣ್ಣಿದ್ದು ನಾವು ಕುರುಡರಾಗಿ ವರ್ತನೆ ಮಾಡ್ತಾ ಇದ್ದೇವೆ. ಆದರೆ ಎರಡೂ ಕಣ್ಣಿಲ್ದೇನೆ ಏನೆಲ್ಲ ಸಾಧನೆಯನ್ನ ಮಾಡಿದ ಸಿದ್ಧಿ ಪಥವನ್ನ ನಿರ್ಮಾಣ ಮಾಡಿ ಸಿದ್ಧಿಯನ್ನ ಗೈದರು, ಸಾಧ್ಯರು ಅಂತ ಅನಿಸಿಕೊಂಡರು ಅನ್ನೋದನ್ನು ಕಂಡಾಗ ಅವರ ವ್ಯಕ್ತಿತ್ವ ಎನ್ನುವಂತಹದ್ದು ಎಷ್ಟು ಎತ್ತರದ್ದು ಎನ್ನುವುದನ್ನು ನಾವು ಗುರುತಿಸಿಕೊಳ್ತೇವೆ. ಕಣ್ಣಿದ್ದವರು ಮಾಡಿದ್ದೇನು, ಕಣ್ಣಿದ್ದೂ ಮಾಡಿದ್ದೇನು, ಕಣ್ಣಿದ್ದವರು ಮಾಡಿದ್ದೇನು, ಈ ಪ್ರಶ್ನೆ ನಮ್ಮಲ್ಲಿ ಸಹಜವಾಗಿ ಮೂಡುತ್ತದೆ. ಕಾಣದ ಕಣ್ಣಿಗೆ ಗೋಚರವಾದದ್ದು ಸಂಗೀತದಂತಹ ವಿಶೇಷವಾದ ಒಂದು ಸತ್ಸಂಗ ಸೂಚಕವಾದಂತಹ ಸಂಗತಿ. ಒಂದು ಹಾಡನ್ನ ಹೇಳಲಿಕ್ಕೆ ತೊಡಗಿದಾಗ, ಹಾಡನ್ನ ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಮೈಯೆಲ್ಲ ರೋಮಾಂಚ ಆಗ್ತದೆ. ಯಾವುದೋ ಒಂದು ಏಕಾಗ್ರತೆಯ ಮೂಲಭೂತವಾದಂತಹ ಸಂಗತಿಯನ್ನ ಕಂಡುಂಡ ಅನುಭವವನ್ನ ನಾವು ಆ ವೇಳೆಯಲ್ಲಿ ಪಡುತ್ತೇವೆ, ಹೊಂದುತ್ತೇವೆ ಎನ್ನುವಂಥದ್ದು. ಅಂತಹ ಏಕಾಗ್ರಜನ್ಯವಾದಂತಹ ವಿಶಿಷ್ಟವಾದಂತಹ ವೈಶಿಷ್ಟ್ಯಪೂರ್ಣವಾದಂತಹ ಸಂಗತಿಯನ್ನ ಕೊಡುಗೈಯಾಗಿ ನೀಡಿರುವ ಮಹಾನ್ ವ್ಯಕ್ತಿಯನ್ನ ಸ್ಮರಣೆ ಮಾಡದೆ ಇನ್ಯಾರನ್ನು ನಾವು ಸ್ಮರಣೆ ಮಾಡಬೇಕು ಹೇಳಿ. ಹಾಗಾಗಿ ಕರ್ಮ ಸಿದ್ಧಾಂತದ ಜೊತೆಯಲ್ಲಿ ಅವತರಣ ರೂಪಿಯಾಗಿ ಬಂದಿರುವಂತಹ ವ್ಯಕ್ತಿ ಪುನರ್ಜನ್ಮವನ್ನು ಹೊಂದುತ್ತಾನೆ. ಯಾಕಂದ್ರೆ ಅವತರಣದ ಎಲ್ಲ ವ್ಯಕ್ತಿಗಳ ಚಾರಿತ್ರಿಕವಾದಂತಹ ಹಿನ್ನೆಲೆಗಳನ್ನು ನೋಡಿದರೆ, ಬದುಕಿನ ಹಿನ್ನೆಲೆಗಳನ್ನು ನೋಡಿದರೆ, ಯಾವುದೋ ಜನ್ಮದಲ್ಲಿ ಪುರಸ್ಕೃತವಾದಂತಹ ಸಂಗತಿಗಳನ್ನು ಅಳವಡಿಸಿಕೊಂಡು ಈ ಜನ್ಮಕ್ಕೆ ಬೇಕಾದದ್ದನ್ನು ಕೊಡುಗೆಯಾಗಿ ನೀಡುವ ಉದ್ದೇಶಕ್ಕಾಗಿ ಅವರು ಹುಟ್ಟಿ ಬಂದವರು ಇರಬಹುದು ಅಂತ ಕೂಡ ನಾವು ಊಹಿಸಬಹುದಾಗಿದೆ. ಇದೇ ಹಿನ್ನೆಲೆಯಲ್ಲಿ ಅವರ ಸ್ಮರಣೆ ಪ್ರಾತಸ್ಮರಣೆ ಎನ್ನುವ ರೀತಿಯಲ್ಲಿ ನಾವು ಗುರುತಿಸಿಕೊಂಡಿದ್ದೇವೆ. ಆತ್ಮೀಯರೇ, ಈವರೆಗೆ ಸಾಂದರ್ಭಿಕವಾಗಿ ಮಾತಿಗೆ ಅವಕಾಶವನ್ನು ಕೊಟ್ಟಿರುವಂತಹ ತಮ್ಮೆಲ್ಲರನ್ನ ಆತ್ಮೀಯವಾಗಿ ವಂದಿಸಿ ನನ್ನ ಮಾತಿಗೆ ವಿರಾಮವನ್ನು ಸಲ್ಲಿಸ್ತೇನೆ. ಅವರ ಬದುಕಿನ ಪರಿಪೂರ್ಣ ಅಧ್ಯಯನ ಮಾಡಿದ ರೀತಿಯಲ್ಲಿ ಅವರು ನಮ್ಮೆದುರು ನಮ್ಮ ಆತ್ಮವನ್ನು ಅವಲೋಕನ ಮಾಡಿಕೊಳ್ಳೋಕೆ ಆಧ್ಯಾತ್ಮದ ಹೊಳಪನ್ನು ತಮ್ಮ ಭಾಷಣದಲ್ಲಿ ನೀಡಿದ್ದಾರೆ. ಆಶಯ ನುಡಿಯನೆ ಅವರಿಗೆ ಪೂರ್ವಕ ಧನ್ಯವಾದಗಳು. ಈಗ ಮತ್ತೊಬ್ಬ ಅತಿಥಿಯಾದಂಥ JID ಸೋಂದವ್ರು ಮಾತಾಡ್ತಾರೆ. ಆಮೇಲೆ ಸೋಂದವ್ರು ಮಾತಾಡಿದ ನಂತರ ಭಜನೆಯನ್ನು ವೈಯಕ್ತಿಕವಾಗಿ ಯಾರು ಹಾಡುವವರು ಇದ್ರೆ ಅವ್ರಿಗೆ ಅವಕಾಶ ಇದೆ. ಕವನ ವಾಚನ ಕೂಡ ಇದೆ. ಅದಾದ ನಂತರ ಒಂದು ಕವನ ವಾಚನ ಮಾಡ್ಬೋದು. ಅಧ್ಯಕ್ಷೀಯ ಭಾಷಣ ಮುಗಿದ ನಂತರ ಮತ್ತೆ ಇರೋದಿಲ್ಲ ಅದು ಯಾವುದೋ ಕಾರ್ಯಕ್ರಮ. ಈಗ ವೇದಿಕೆಯನ್ನು JID ಸೋಂದವ್ರಿಗೆ ಬಿಟ್ಟು ಪಂಡಿತ ಪುಟ್ಟರಾಜ ಗವೈ ಅವರಿಗೆ ನಮನಗಳನ್ನು ಸಲ್ಲಿಸುತ್ತಾ ವೇದಿಕೆಯಲ್ಲಿ ಆಸೀನರಾದ ಗಣ್ಯ ಮಾನ್ಯರೇ, ಸಭೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಸಭ್ಯರಾದ ಮಾನ್ಯರೇ, ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ ಜೊತೆಗೆ ಪಂಡಿತ ಪುಟ್ಟರಾಜ ಜಯಂತಿ ಮಹೋತ್ಸವದ ಶಿರಸಿಯ ಘಟಕದಿಂದ ಜೊತೆಗೂಡಿ ಈ ಒಂದು ಪುಣ್ಯಾರಾಧನೆಯ ಕಾರ್ಯಕ್ರಮ ನಡೀತಾ ಇರುವುದು. ನಾವು ಪುಟ್ಟರಾಜ ಗವೈ ಅವರಿಗೆ
ಕೊಡುವಂತಹ ಅಥವಾ ಶ್ರದ್ಧೆಯಿಂದ ನೀಡುವಂತಹ ಒಂದು ಶ್ರದ್ಧಾ ಗೌರವ ಎಂದು ನಾನು ಭಾವಿಸ್ತೇನೆ. ಈಗಾಗಲೇ ಗವಯಿಗಳ ಅವರ ಬಗ್ಗೆ ಸಾಕಷ್ಟು ಮಾತು ಹೇಳಿದ್ದಾರೆ. ಅವರು ಒಟ್ಟು 80 ಕೃತಿಗಳನ್ನು ರಚಿಸಿದ್ದಾರೆ. ಅದರಲ್ಲಿ 4 ಕೃತಿಗಳನ್ನು ಬ್ರೈಲ್ ಲಿಪಿಯಲ್ಲಿ ಬರೆದಿದ್ದಾರೆ. ಕುರುಡರು ಅದನ್ನು ಓದಬಹುದು. ಸಂಸ್ಕೃತದಲ್ಲಿ 4 ಕೃತಿಗಳನ್ನು ಬರೆದಿದ್ದಾರೆ. ಉಳಿದದ್ದೆಲ್ಲವನ್ನು ಕನ್ನಡದಲ್ಲಿಯೇ ಬರೆದಿದ್ದಾರೆ, ಹಿಂದಿಯಲ್ಲಿಯೂ ಬರೆದಿದ್ದಾರೆ. 4 ಕೃತಿಗಳು ಎಲ್ಲ ಸೇರಿ 80 ಕೃತಿಗಳು. ಹಾಗಾಗಿ ಇವರನ್ನ ತ್ರಿಭಾಷಾ ಸಾಹಿತಿಗಳು ಮತ್ತು ತ್ರಿಭಾಷಾ ಕವಿ ವಿಶಾರದರು, ಗಾನ ವಿಶಾರದರು, ಹೀಗೆಲ್ಲ ಹಲವು ಬಿರುದುಗಳಿಗೆ ಇವರು ಪಾತ್ರರಾಗಿದ್ದಾರೆ. ನಮಗೆಲ್ಲರಿಗೂ ಕಣ್ಣಿದೆ, ಕೆಲವು ಸಾರಿ ನಮಗೆ ನೋಡಲಿಕ್ಕೆ ಆಗುವುದಿಲ್ಲ. ಕಣ್ಣಿದ್ದು ನೋಡದಂತಹ ಸ್ಥಿತಿಯಲ್ಲಿ ನಾವಿದ್ದೇವೆ. ಇವರು ಹಾಗಲ್ಲ, ಕಣ್ಣೇ ಇಲ್ಲ, ಆದರೆ ಕಣ್ಣಿದ್ದವರೆಲ್ಲರೂ ಇವರನ್ನ ಸ್ಮರಿಸುವಂತಹ, ಮುಂದೆ ಬರಲಿರುವ ಜನಾಂಗವೂ ಸಹ ಇವರನ್ನು ನೆನಪಿಟ್ಟುಕೊಳ್ಳುವ ಸ್ಮರಣೀಯ ಕೆಲಸಗಳನ್ನು ಮಾಡಿ ಹೋಗಿದ್ದಾರೆ ಎಂಬಲ್ಲಿಗೆ ನಾವು ಅವರ ಕುರಿತಾಗಿ ಎಷ್ಟು ಹೇಳಿದರೂ ಕಡಿಮೆಯೇ ಆಗ್ತದೆ. ಈ ಸಂದರ್ಭವನ್ನು ವಿವೇಚಿಸುವಾಗ ಅವರ ಸಂಗೀತ ಲಹರಿ ಜಾತಿ ಮತ ಭೇದವಿಲ್ಲದೆ, ಪ್ರಾದೇಶಿಕ ಭೇದವಿಲ್ಲದೆ, ಸಾವಿರರು ಬಂದರೂ ಸಹ ಅವರಿಗೆ ಸಂಗೀತವನ್ನು ಕಲಿಸುವಂತಹ ಒಂದು ಸುವ್ಯವಸ್ಥೆಯನ್ನ ಮಾಡುವಲ್ಲಿ ಅವರ ಪ್ರಧಾನ ಪಾತ್ರ ಇದೆ. ಕೇವಲ ಭಾರತದವರಷ್ಟೇ ಅಲ್ಲ, ನೇಪಾಳ, ಭೂತಾನ್, ನಮ್ಮ ಪಕ್ಕದ ಸಣ್ಣ ಪುಟ್ಟ ದೇಶಗಳು, ಅಂದರೆ ಹಿಂದೂ ಮನಸ್ಥಿತಿಯನ್ನು ಉಳಿಸಿಕೊಂಡವರು, ಆ ದೇಶದ ಕುರುಡರು ಬಂದರೂ ಸಹ ಅವರೂ ಸಹ ಇವತ್ತು ಸಂಗೀತದಲ್ಲಿ ಅವರಿಗೆ ಆಸಕ್ತಿ ಇದೆ. ಯಾವ ಧರ್ಮ ಅಂತ ಕೇಳುವುದಿಲ್ಲ, ಅವರೆಲ್ಲರಿಗೂ ಸಂಗೀತವನ್ನು ಕಲಿಸುವ ವ್ಯವಸ್ಥೆ ಇದೆ. ಪುಟ್ಟರಾಜ ಗವಯಿಗಳು ಕೇವಲ ಸಂಗೀತಗಾರರು ಅಂತ ಅಲ್ಲ, ಅವರು ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಎರಡನ್ನೂ ಅಧ್ಯಯನ ಮಾಡಿದ್ರು. ಜೊತೆಯಲ್ಲಿ ವಾದನದ ವಾದಕರಾಗಿದ್ರು. ಒಂದು 5 ವಾದನಗಳನ್ನ ಶಾಸ್ತ್ರೀಯವಾಗಿ ನುಡಿಸಬಲ್ಲಂತಹ ಶಕ್ತಿಯನ್ನ ಹೊಂದಿದ್ರು. ಹೀಗಾಗಿ ಅವರ ಬಹುಮುಖ ಪ್ರತಿಭೆ ವಿಶೇಷ. ಇವತ್ತು ನಾವು ಈ ಕಾರ್ಯಕ್ರಮದ ಆರಂಭದಲ್ಲಿ ಎಸ್ಎಂಎಡೆ ಹಳಿಯೂರು ನಿವೃತ್ತ ಶಿಕ್ಷಕರು ಶಿರಸಿ ಸಿದ್ಧಿ ವಿನಾಯಕ, ಶಿರಸಿಯ ವಿನಾಯಕ ಎನ್ನುವ ಶರಣು ಸಿದ್ಧಿ ವಿನಾಯಕ ಆ ಭಜನೆಯನ್ನ ಉತ್ತಮವಾಗಿ ಹೊಂದಿಸಿಕೊಂಡು ಚೆನ್ನಾಗಿ ಹಾಡಿದ್ದಾರೆ. ಕನಕದಾಸರ ಭಜನೆಯ ಪುಸ್ತಕ ನಾವು ಓಪನ್ ಮಾಡಿದರೆ ಮೊಟ್ಟ ಮೊದಲಿಗೆ ಪ್ರಥಮ ಭಜನೆ ಸಿಗುವುದು ಶರಣು ಸಿದ್ಧಿ ವಿನಾಯಕ. ಹಾಗಾಗಿ ಅದೇ ಭಜನೆಯನ್ನ ಸ್ವಲ್ಪ ಕ್ರಿಯೇಟಿವ್ ಆಗಿ ಚಿಂತನೆ ನಡೆಸಿ ಒಂದು ಒಳ್ಳೆ ಹಾಡನ್ನ ಹಾಡಿದ್ದಾರೆ. ಅದರ ನಂತರದಲ್ಲಿ ನೀವೆಲ್ಲ ಒಳ್ಳೆ ಭಜನೆಯನ್ನ ಹಾಡಿದ್ದೀರಿ. ಭಜನೆಯಲ್ಲಿ ಭಾವವಿದೆ, ಭಾವ ಬಂಧುರತೆ ಇದೆ, ಭಾವದಲ್ಲಿಯೇ ಸ್ವಭಾವ ಇರುವುದು. ಸ್ವಭಾವ ಬದಲಾಗಬೇಕು, ಭಾವ ಬದಲಾಗಬೇಕು, ಭಾವದಲ್ಲಿ ನಾವು ಲೀನರಾಗಬೇಕು. ಅದಕ್ಕೆ ಭಜನೆ ಒಂದು ಮೂಲ ಹೇತುವಾಗ್ತದೆ. ಈಗ ಇವತ್ತಿನ ಕಾಲ ಅಂತಂದ್ರೆ ನಾವು ನಮ್ಮ ಮಕ್ಕಳಿಗೋ ಮೊಮ್ಮಕ್ಕಳಿಗೋ ಭಜನೆ ಹೇಳಿಕೊಡುವಂತಹ, ಭಜನೆ ಹೇಳಿ ಎಂದು ನೆನಪಿಸಿಕೊಳ್ಳುವಂತಹ ಕಾಲ ಪ್ರಾಪ್ತವಾಗಿದೆ. ಅಥವಾ ನಾವೂ ಸಹ ಎಷ್ಟೋ ಜನ ಸಣ್ಣ ಇರುವಾಗ ಭಜನೆ ಮಾಡ್ತಿದ್ವಿ, ಈಗ ಭಜನೆಯನ್ನು ಮಾಡುತ್ತಾ ಇಲ್ಲ, ಪ್ರಾಮಾಣಿಕವಾಗಿ ನಾವು ಹೇಳ್ಬೋದು. ಅದನ್ನು ನಾವು ಮರೆತಿದ್ದೇವೆ. ಆ ಒಂದು ತಪ್ಪಿಗೆ ನಾವು ಕಾರಣರಾಗಿದ್ದೇವೆ. ಒಂದು ಸಾರಿ ಒಂದು ದೊಡ್ಡ ಕುಟುಂಬ, ಮಕ್ಕಳೆಲ್ಲ ಹೊರಗಡೆ, ಮಕ್ಕಳೇ ಹೊರಗೋಗಿದ್ದಾರೆ. ಮೊಮ್ಮಕ್ಕಳು ಹೊರಗಡೆಗೆ ಹೋಗಿ ಶಿಕ್ಷಣ ಕಲಿತಾ ಇದ್ದಾರೆ. ಅಜ್ಜರ ಮನೆಗೆ ಬಂದಾಗ, ಮೂಲ ಮನೆಗೆ ಬಂದಾಗ, ಭಜನೆ ಹೇಳಿ ಮಕ್ಕಳೇ
ಮೊಮ್ಮಕ್ಕಳೇ ಅಂತ ಆಯ್ತು. ಜನರು ಪ್ರಶ್ನೆ ಹೇಳಲಿಕ್ಕೆ ಬರೋದಿಲ್ಲ. ಅವರೆಲ್ಲ ಕಾನ್ವೆಂಟಲ್ಲಿ ಓದ್ದವರು, ಕನ್ನಡದ ಭಜನೆ ಅರ್ಥ ಆಗೋದಿಲ್ಲ, ಹೇಳಲಿಕ್ಕೂ ಬರೋದಿಲ್ಲ, ಅಭ್ಯಾಸ ಇಲ್ಲ. ಆಗ ಅಜ್ಜ ಒಂದು ಉಪಾಯ ಮಾಡ್ತಾರೆ. ಜೊತೆಗೆ ಮಕ್ಕಳು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾರೆ. ಭಜನೆ ಯಾಕೆ ಹೇಳಬೇಕು, ಏನು ಲಾಭ, ಯಾಕೆ ಇದು ಮಾಡಬೇಕು, ನಾವು ಟಿವಿ ನೋಡುವ ಸಮಯ ಭಜನೆ ಯಾಕೆ ಹೇಳಬೇಕು. ಆಗ ಅಜ್ಜ ಹೇಳ್ತಾರೆ, ಮಕ್ಕಳೇ ಒಂದು ನಾನು ಹೇಳಿದಾಗ ಕೇಳ್ತೀರೋ? ಹಾಂ ಕೇಳ್ತೇನೆ. ಅಟ್ಟದ ಮೇಲೆ ಒಂದು ಹಳೆಯ ತಾಮ್ರದ ಕೊಡ ಇದೆ, ತಗೊಂಡು ಬನ್ನಿ. ಅದು ಬೇಡ ಅಂತ ಅಲ್ಲಿ ಮೇಲೆ ಎಸೆದಿಟ್ಟಿದ್ದು. ಆ ಕೊಡವನ್ನು ಮೊಮ್ಮಕ್ಕಳೇ ತರ್ತಾರೆ. ಅಜ್ಜ ಇದು ತುಂಬ ಹೊಲಸಾಗಿದೆ, ತೊಂದರೆ ಇಲ್ಲ, ಅದನ್ನು ಎಲ್ಲ ತಿಕ್ಕಿ ತೊಳೆದು ಕ್ಲೀನ್ ಮಾಡೋದು. ಮಕ್ಕಳೇ ಕ್ಲೀನ್ ಮಾಡ್ತಾರೆ. ಆಮೇಲೆ ಹೇಳ್ತಾನೆ ಅಜ್ಜ, ನಾನು ನಿಮ್ಮ ಪ್ರಶ್ನೆಗಳಿಗೆ ನನ್ನ ಹತ್ರ ಪ್ರಶ್ನೆ ಕೇಳಬಾರ್ದು, ಇನ್ನು 1 ತಿಂಗಳ ನೀವು ಪ್ರಶ್ನೆ ಕೇಳಬಾರ್ದು, ನಾನು ಹೇಳಿದಾಗ ಮಾಡಬೇಕು, ಮತ್ತೇನು ಮಾಡೋದು ಬೇಡ. ಪ್ರತಿದಿನ ನೀವು ಬೆಳಗ್ಗೆ ಇಲ್ಲಿರುವ ಹೂ ಗಿಡಗಳಿಗೆ ಅಥವಾ ತರಕಾರಿ ಗಿಡಗಳಿಗೆ ಬೆಳಿಗ್ಗೆ ಅಲ್ಲಿ ಹೊರಗಡೆ ಇರುವಂತಹ ಬಾವಿ, ಅಲ್ಲಿಂದ ಒಂದು 10 ಕೊಡ ನೀರು ತಂದು ನೀವು ಸಹ ಹಾಕಬೇಕು. ಆಯಿತು, ಅದೇ ರೀತಿ ಆಯಿತು. 30 ದಿವಸದ ನಂತರ ಇವತ್ತು ನಾನು ನಿಮ್ಮ ಕೆಲವು ಪ್ರಶ್ನೆಗೆ ಉತ್ತರ ಕೊಡುವವರಿದ್ದೇನೆ ಅಂತ ಹೇಳಿ ಅಜ್ಜ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದರು. ಆಮೇಲೆ ಹೇಳ್ತಾರೆ, ಕೊಡ ಮತ್ತೆ ಮೊದಲ ಕೊಡ ಹೇಗಿತ್ತು, ತುಂಬ ಹೊಲಸಾಗಿತ್ತು. ತಂದು ಅದನ್ನು ಸ್ವಚ್ಛಗೊಳಿಸಿ 30 ದಿನ ಉಪಯೋಗ ಮಾಡಿದ್ರಿಂದ ಈಗ ಕೊಡ ಲಕ 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 ಎಂದು ಹೊಳಿತಾ ಇದೆ. ಕಡೆಗೆ ಬಾವಿಯಿಂದ ನೀವು ನೀರು ತರುವಾಗ ಇದು ಸುರಿತಾ ಇತ್ತು. ನೀರು ಸುರಿಯುವಿಕೆಯಿಂದ ಹೊರಬಂದ ನೀರು ಅಲ್ಲಿ ಹುಲ್ಲು ಹಿತ್ತಲಿನಲ್ಲಿ ಬಿದ್ದು 1 ತಿಂಗಳ ಅಲ್ಲಿಯ ಹುಲ್ಲೆಲ್ಲ ಚಿಗುರಿ ಹಸಿರು ಆಯಿತು. ತಿಂಗಳ ಹಿಂದೆ ಹೇಗಿತ್ತೋ ಆ ನೀರು ಬಿದ್ದ ಜಾಗದಲ್ಲಿ ಹುಲ್ಲು ಚಿಗುರಿತು. ಆಮೇಲೆ ಮಕ್ಕಳಿಗೆ ಬೇಗ ಎದ್ದು ಆ ನೀರನ್ನು ತಂದು ಹಾಕುವಂತಹ ಕೆಲಸದಲ್ಲಿ ಏನೋ ಒಂದು ಆಸಕ್ತಿ ಮೂಡು. ನಮ್ಮಲ್ಲಿ ಒಂದು ಮಾತಿದೆ, ನಮ್ಮ ಒಳ್ಳೆಯ ಆಸಕ್ತಿಗಳು ಯಾವುದೇ ಇದ್ದರೂ 11 ದಿವಸ ಅದನ್ನು ನಿರಂತರವಾಗಿ ಮಾಡಿದರೆ, ಅಥವಾ ಈಗ ಉದಾಹರಣೆಗೆ ಬೆಳಗ್ಗೆ 4 ಗಂಟೆಗೆ ಹೇಳಬೇಕು, 11 ದಿನ ಎದುರು ಸಾಕು. 12ನೆಯ ದಿನದಿಂದ 4 ಗಂಟೆಗೆ ಎಳದೆ ಹೋದರೆ ನಾನು ಏನೋ ತಪ್ಪು ಮಾಡಿದ್ದೇನೆ ಅಂತ ಆಗ್ತದೆ. ಮತ್ತೆ ಆ ಟೈಮಿಗೆ ಎಚ್ಚರ ಆಗ್ತದೆ, ಅಲಾರಾಮ್ ಬೇಡ, ಏನೂ ಬೇಡ. ಹಾಗೆ ನೀವು ನಿರಂತರವಾಗಿ ಇದನ್ನು ಮಾಡಿದ್ರಿಂದ ನಿಮ್ಮಲ್ಲಿ ಒಂದು ಚೇತನ ಒಂದು ಕೆಲಸ ಮಾಡ್ತಾ ಇದೆ, ನಿಮಗೆ ಆ ಕೆಲಸದಲ್ಲಿ ಆಸಕ್ತಿ ಮೂಡಿದೆ. ಹೀಗೆ ಪಾಯಿಂಟ್ ಬೈ ಪಾಯಿಂಟ್ ಮೊಮ್ಮಕ್ಕಳಿಗೆ ಹೇಳ್ತಾ ಈ ನಾನು ಹೇಳಿದ ಉತ್ತರದಲ್ಲಿ ಭಜನೆಯನ್ನು ಯಾಕೆ ಮಾಡಬೇಕು ಹೇಳುವ ಪ್ರಶ್ನೆಗೂ ಉತ್ತರ ಇದೆ. ಅಂದರೆ ನಿರಂತರವಾಗಿ ಭಜನೆ ಮಾಡೋದ್ರಿಂದ ನಿಮ್ಮ ಮನಸ್ಸು ಹಸಿರಾಗ್ತದೆ. ಹೇಗೆ ಒಣಗಿದ ಹುಲ್ಲು ಚಿಗುರ್ತದೋ ಅದೇ ರೀತಿಯಲ್ಲಿ ನಿಮ್ಮ ಮನಸ್ಸು ಪ್ರಫುಲ್ಲಿತವಾಗಿ ಹೊಳೆಯುತ್ತದೆ. ಮನಸ್ಸು ಶುದ್ಧವಾಗ್ತದೆ, ಪರಿಶುದ್ಧತೆಯತ್ತ ಸಾಗುತ್ತದೆ. ಮನಸ್ಸು ಶುದ್ಧ ಆದರೆ, ಪರಿಶುದ್ಧಗೊಂಡ್ರೆ ನಿಮ್ಮ ಮಾನಸಿಕತೆಯ ಮೇಲೆ, ನಿಮ್ಮ ಭಾವದ ಮೇಲೆ ಅದು ಪರಿಣಾಮ ಬೀರುತ್ತದೆ. ಭಾವದ ಮೇಲೆ ಪರಿಣಾಮ ಬೀರಿದರೆ ಸ್ವಭಾವ ಬದಲಾಗುತ್ತದೆ. ಅಂದರೆ ವರ್ತನೆಯಲ್ಲಿ ಪರಿವರ್ತನೆ ಬಂದರೆ ಅಲ್ಲಿ ಒಳ್ಳೆಯ ಶಿಕ್ಷಣಕ್ಕೆ ಒಂದು ವ್ಯಾಖ್ಯೆ ಇದೆ. ಹಾಗೆ ಈ ಭಜನೆಯಿಂದಲೂ ಈ ರೀತಿ ಒಂದೊಂದೇ ಲಾಭಗಳು ಇದೆ. ನಿಮ್ಮ ಪ್ರಶ್ನೆಗೆ ಇದು ಉತ್ತರ ಅಂತ ಹೇಳಿದಾಗ ಮೊಮ್ಮಕ್ಕಳು ಅಡ್ಡಿಲ್ಲ ಅಜ್ಜ, ಹಾಗಾದ್ರೆ ನಾವು ನಾಳೆಯಿಂದ ಭಜನೆ ಮಾಡಬಹುದು, ಮಾಡ್ತೇವೆ ಅಜ್ಜ, ನನಗೆ ಭಜನೆ ಹೇಳ್ಕೊಡು ಅಂತ ಹೇಳ್ತಾರೆ. ಇದು ಒಂದು ಸಾಂದರ್ಭಿಕವಾಗಿ ನಾವು ಹೇಳಿದಂತಹ ಕತೆ. ಅಂದರೆ ಇದರಲ್ಲಿ ಹೀಗೆ ತಿಳಿದುಕೊಳ್ತಾ ಹೋದರೆ ವಿಶೇಷ ಅಂಶಗಳು ಸ್ವಾರಸ್ಯಕರವಾಗಿ ಇಲ್ಲಿ ಮೂಡಿ ಬರ್ತದೆ. ಇನ್ನು ಗವೈಗಳು ಸಾಕಷ್ಟು ಮಕ್ಕಳಿಗೆ ಸಂಗೀತವನ್ನು ಕಲಿಸುವಂತಹ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾರೆ. ಆದರೆ ನಾವು ವಾಸ್ತವದ ಕುರಿತಾಗಿಯೂ ವಿಚಾರ ಮಾಡಬೇಕು. ಇವತ್ತು ಕುರುಡರನ್ನ ಉಪಯೋಗಿಸಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ಅವರನ್ನು ಬೇಡಲಿಕ್ಕೆ ಹಚ್ಚುವಂಥದ್ದು, ಅಥವಾ ಅವರಿಂದ ಭಜನೆ ಹೇಳಿಸುವಂಥದ್ದು, ಅಥವಾ ಅವರಿಂದ ಮತ್ತೇನೋ ಕಾರ್ಯಕ್ರಮ ಕೊಡಿಸುವಂಥದ್ದು, ಅಂತಹದ್ದನ್ನು ಮಾಡುವಂತಹ ಕೆಲವು ಸಂಘ ಸಂಸ್ಥೆಗಳು ಹುಟ್ಟಿಕೊಂಡಿವೆ. NGOಗಳು ಸಹ ಇದೆ. ಅವರ ಫೋಟೋವನ್ನೆಲ್ಲ ತೋರಿಸಿ ಕುರುಡರಿಗೆ ದಾನ ಮಾಡ್ತಾರೆ ಅಂತ ಹೇಳಿ ವಿದೇಶಗಳಿಗೆಲ್ಲ ಹೋಗಿ ದುಡ್ಡನ್ನು ತಂದು
ಅದನ್ನು ಮಿಸ್ಯೂಸ್ ಮಾಡುವಂತಹ ಸಂಘ ಸಂಸ್ಥೆಗಳು ಇದೆ. ಅಂದರೆ ಗವಯಿಗಳು ಯಾವ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೋ ಅಂತಹ ಪುಣ್ಯ ಭೂಮಿಯಲ್ಲಿ ಹುಟ್ಟಿದ ನಮ್ಮ ಜನರು ಇಂತಹ ಅಪವಿತ್ರವಾದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈಗ ಸರ್ಕಾರ ಅದಕ್ಕೆಲ್ಲ ಸಾಕಷ್ಟು ನಿರ್ಬಂಧ ಹೇರ್ತಾ ಹೊರಗಡೆಯಿಂದ ಬರುವಂತಹ ಆ ಫಂಡ್ಸ್ಗಳನ್ನೆಲ್ಲ ತಡೀಬೇಕು ಹೇಳುವ ಕುರಿತಾಗಿಯೂ ಸಾಕಷ್ಟು ಪರಿಶ್ರಮ ಮಾಡ್ತದೆ. ಆದರೂ ಇಲ್ಲಿ ಚಾಪೆ ಅಡಿಯಲ್ಲಿ ನುಸಿಬೇಕು ಹೇಳುವಂತಹ ಜನ ನಮ್ಮಲ್ಲಿ ಇವತ್ತಿಗೂ ಇದ್ದಾರೆ. ನಾನು ಒಬ್ಬಿಬ್ಬರು ಸಿರ್ಸಿಯಲ್ಲೂ ಈಗ ಈ ಸದ್ಯ ಇಲ್ಲ, ಅವರು ಒಂದು 3-4 ವರ್ಷದ ಹಿಂದೆ ಇಲ್ಲಿ ಸಿರ್ಸಿಯಲ್ಲಿ ಇಲ್ಲಿಯ ಹಳ್ಳಿಗಳಲ್ಲಿ ಎಲ್ಲ ಒಬ್ಬರು ಓಡಾಡ್ತಾ ಇದ್ದವರು ಇದ್ರು. ನಾನು ಹೆಸರೆಲ್ಲ ಹೇಳೋದಿಲ್ಲ. ನಮ್ಮ ಸಿರ್ಸಿ ತಾಲೂಕಿನವರೇ ಅವರು, ಮೂಲತಃ ಒರಿಜಿನಲಿ ಕೇರಳದವರು, ಇಲ್ಲಿ ಬಂದು ಸೆಟ್ಲ್ ಆದವರು. ಅವರು ಒಂದು ಆಶ್ರಮ, ತಂದೆ ತಾಯಿಯ ಹೆಸರಿನಲ್ಲಿ ಒಂದು ಆಶ್ರಮ ಮಾಡಿದ್ದೇನೆ ಅಂತ ಹೇಳಿ ಈ ಕುರುಡರನ್ನೆಲ್ಲ ಕರ್ಕೊಂಡು ಇಲ್ಲಿ ನಿತ್ಯಾನಂದ ಮಠಕ್ಕೆ, ಗಣಪತಿ ದೇವಸ್ಥಾನಕ್ಕೆ, ಮಾರಿಗುಡಿ ದೇವಸ್ಥಾನ, ಬನವಾಸಿ, ನಾನು ಬನವಾಸಿ ದೇವಸ್ಥಾನದ ಧರ್ಮದರ್ಶಿ ಇದ್ದಾಗ ಅಲ್ಲಿ ನವರಾತ್ರಿಯಲ್ಲಿ ಒಳ್ಳೆಯ ಕಾರ್ಯಕ್ರಮ ನಡೀತದೆ, 10 ದಿನವೂ ನಮ್ಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಅವ್ರು ನಮಗೆಲ್ಲ ಅರ್ಜಿ ಎಲ್ಲ ಕೊಟ್ಟು ಅವರಿಂದ ಹಣ ಸಂಗ್ರಹ ಮಾಡಿ ಅದನ್ನು ಮಿಸ್ಯೂಸ್ ಮಾಡೋದು, ಇದೆಲ್ಲ ನಾವು ಕಣ್ಣಾರೆ ನೋಡಿದ್ದು. ಆಮೇಲೆ ನಾವು 4 ದಿವಸ ಆದ ನಂತರ 5ನೇ ದಿನ ಅವರಿಗೆ ಕೊಟ್ಟ ಪರ್ಮಿಷನನ್ನು ಹಿಂದೆ ತೆಗೆದುಕೊಂಡು ನಾಳೆಯಿಂದ ನೀವು ಬರೋದು ಬೇಡ ಅಂತ ಹೇಳಿ ಎಲ್ಲ ಬೇರೆ ಆ ಕುರುಡರಿಗೆ ನಾವೇ ದೇವಸ್ಥಾನದಿಂದ ಸ್ವಲ್ಪ ಹಣ ಕೊಟ್ಟು ಎಲ್ಲ ಒಂದು ಒಳ್ಳೆಯ ಕೆಲಸವನ್ನ ಮಾಡಿದ್ದು ನಮಗೆ ಸ್ಮರಣೆಯಲ್ಲಿ ಇದೆ. ಇಂತಹ ಕೆಲಸಗಳನ್ನ ಮಾಡುವವರೂ ಇದ್ದಾರೆ. ಗವಯಿಗಳವರ ಹಾಗೆ ಸದಾ ಸರ್ವದಾ ಶಾಶ್ವತವಾಗಿ ನೆನಪಿಟ್ಟುಕೊಳ್ಳುವಂತಹ ಕೆಲಸವನ್ನು ಮಾಡುವವರು ಇದ್ದಾರೆ. ಹಾಗಾಗಿ ಅವರೆಲ್ಲರ ನಡುವೆ ಇವರು ಗವಯಿಗಳು ಸದಾ ನಮಗೆ ಆಶಾಕಿರಣವಾಗಿ, ಯಾರಾದರೂ ಸೇವಾ ಮನೋಭಾವದಲ್ಲಿ ಅಂಗವಿಕಲರಿಗೋ ಕುರುಡರಿಗೋ ಒಳ್ಳೆಯ ಕೆಲಸ ಮಾಡ್ತಿರೋ ಇವರ ಮೂಲ ಮಾದರಿಯನ್ನ ಅನುಸರಿಸಿ ಎಂದು ಹೇಳುವ ರೀತಿಯಲ್ಲಿ ಅವರು ಒಂದು ದೊಡ್ಡ ಬೆಳಕನ್ನ ನೀಡಿ ಹೋಗಿದ್ದಾರೆ. ಆಕಾಶದಲ್ಲಿ ಸೂರ್ಯ ಇರುವ ಹಾಗೆ ಅಂತಹ ಪ್ರಖರವಾದ ಬೆಳಕನ್ನ ನೀಡಿ ಸಮಾಜಕ್ಕೆ ಮಾಡಿ ಇಂತಹ ಒಳ್ಳೆಯ ಕೆಲಸವನ್ನು ಮಾಡಿ ಹೇಳುವ ದಾರಿಯನ್ನು ತೋರಿಸಿ ಹೋಗಿದ್ದಾರಲ್ಲ, ಅದಕ್ಕಾಗಿ ನಾವು ಪುಣ್ಯಸ್ಮರಣೆ, ಅವರ ಪುಣ್ಯಸ್ಮರಣೆಯನ್ನು ಮಾಡುವುದರಲ್ಲಿ ವಿಶೇಷ ಅರ್ಥವಿದೆ. ಅಂದರೆ ನಾವು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು, ಕೆಲವೊಮ್ಮೆ ನಾವು ತುಂಬಾ ಉದಾರಿಗಳು, ತುಂಬಾ ಒಳ್ಳೆಯವರು, ತುಂಬಾ ಸಜ್ಜನರು, ಯಾರು ಬಂದರೂ ದಾನ ಮಾಡ್ತೇವೆ, ಯಾರು ಬಂದರೂ ಹಣ ಕೊಡ್ತೇವೆ, ನಮಗೆ ದಯವೇ ಧರ್ಮದ ಮೂಲವಯ್ಯ ಹೇಳುವ ಭಾವನೆ ಬಂದುಬಿಡ್ತದೆ. ಆದರೆ ನಾವು ಅಪಾತ್ರರಿಗೂ ದಾನ ಮಾಡ್ತೇವೆ. ಅದನ್ನೆಲ್ಲ ವೈಚಾರಿಕವಾಗಿ ವಿಚಾರಿಸಿ ಮಾಡುವಂತಹ ಸಂದರ್ಭವೂ ಇರುತ್ತದೆ. ಅಪಾತ್ರರಿಗೆ ದಾನ ಮಾಡಿದ್ರೆ ಯಾವ ಪ್ರಯೋಜನವೂ ಇಲ್ಲ. ಎಲ್ಲ ಶಾಸ್ತ್ರ ಸಿದ್ಧಾಂತ, ನೀವು ಯಾವ ಕಥೆಗಳನ್ನು ಓದಿದ್ರು, ಯಾವ ಪುರಾಣ ಗ್ರಂಥಗಳನ್ನು ಓದಿದ್ರು ಅದರಲ್ಲಿ ಅರ್ಥ ಬರ್ತದೆ, ಅದರಲ್ಲಿ ವಿಶೇಷ ವಿವರಣೆ ಇರ್ತದೆ. ಹಾಗಾಗಿ ಈ ಒಂದು ಕಳಕಳಿಯನ್ನು ನಾನು ನಿಮಗೆಲ್ಲರಿಗೆ ನೆನಪಿಸುತ್ತಾ, ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ, ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತಹ ಸೌಭಾಗ್ಯ ನಮಗೆಲ್ಲರಿಗೂ ಪ್ರಾಪ್ತಿ ಆಗಿದೆ ಎಂದು ಹೇಳ್ತಾ, ತುಂಬಾ ಮಾತಾಡಬಾರ್ದು, ಸಮಯ ನೋಡಿ ಮಾತಾಡಬೇಕು, ಮರ ನೋಡಿ ಜೋತಾಡಬೇಕು. ಹಾಗಾಗಿ ಆಡಿದಷ್ಟು ಮಾತಿದೆ, ಪಡೆದಷ್ಟು ಭಾಗ್ಯವಿದೆ, ಸಮಯ ಕಡಿಮೆ ಇದೆ. ಹಾಗಾಗಿ ಮಾತಿಗೆ ವಿರಾಮ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ನಿಮ್ಮ ಮಾತು ಕೇಳ್ತಾ ಇದ್ರೆ ನಮ್ಗೆ ಬೇರೆ ಭಜನೆನೇ ಬೇಡ, ನಿಮ್ಮ ಮಾತೇ ಭಜನೆ ಇದ್ದಂಗಿದೆ. ತುಂಬಾ ಸುಂದರವಾಗಿ ಮಾತಾಡಿದ್ರಿ. ಮತ್ತೆ ನಿಮ್ಮ ಮಾತು ನಿಜವಾಗೂ ನಮ್ಮನ್ನ ಸಂಮೋಹನಗೊಳಿಸಿತು, ಅಥವಾ ಏನೋ ಒಂದು ವಿಚಾರದಲ್ಲಿ ತಲೀನಗೊಳಿಸುವಂತ ಮಾತಿನ ವೈಖರಿ ಅಥವಾ ಶೈಲಿ ಇರುತ್ತಲ್ಲ, ಸಾಮಾನ್ಯ ಅಲ್ಲ, ಅದು ತುಂಬಾ ಮುಕ್ತವಾಗಿ ಮಾತಾಡಿ. ತಮಗೆ ಧನ್ಯವಾದಗಳು. ಈಗ ಕವಿಗೋಷ್ಠಿ ಅಥವಾ ಭಜನೆಯನ್ನು ಹಾಡಬಹುದು, ಕವನ ವಾಚನ ಕೂಡ ಮಾಡಬಹುದು. ಪ್ರಥಮವಾಗಿ ಹನುಮಂತಪ್ಪ ಸಾಲಿಯವರಿಗೆ ವೇದಿಕೆಯನ್ನು ಬಿಟ್ಟುಕೊಡ್ತೀವಿ. ಗದುಗಿನ ನಾರಾಯಣನ ನೆಲವೀಡಿನಲ್ಲಿ ಅರಳಿದ ಮಹಾತ್ಮ, ಅಂಗವಿಕಲ ಅನಾಥರ ಕಲ್ಪವೃಕ್ಷ, ಪಂಡಿತ ಸಂಗೀತ ಸಾರ್ವಭೌಮ ಪುಟ್ಟರಾಜರಿಗೆ ವಂದಿಸುತ್ತಾರೆ. ವೇದಿಕೆ ಮೇಲೆ ಆಸೀನರಾದ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿದ್ದಂತಹ ಸಾಹಿತ್ಯ ಪ್ರೇಮಿಗಳಿಗೆ ನನ್ನ ನಮಸ್ಕಾರಗಳು. ಅವರದ್ದೇ ಹಾಡನ್ನು ನಾನು ಈಗ ಹಾಡುತ್ತಿದ್ದೇನೆ. ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ
ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ ನೀಡು ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಬಾಳಲ್ಲಿ ಬಡಿವಾರವೇಕೆ ಬಾಳಲ್ಲಿ ಬಡಿವಾರವೇಕೆ ನೀಡು ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ ನೀನಿತ್ತ ಕಾಯ ನೀನಿತ್ತ ಕಾಯ ನಿನ್ನ ಕೈಲೆ ಮಾಯ ಆಗೋದು ಹೋಗೋದು ನಾ ಕಾಣೆನು ನೀಡು ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ ಮಾಳಿಗೆ ಕೊಟ್ಟರು ಮರದಡಿ ಇಟ್ಟರು ಮಾಳಿಗೆ ಕೊಟ್ಟರು ಮರದಡಿ ಇಟ್ಟರು ನಾನಂತೂ ಏನನ್ನಲಾರೆ ನಾನಂತೂ ಏನನ್ನಲಾರೆ ಸಾರಂಗ ಮನಕ್ಕೆ ಸಾರಂಗ ಮನಕ್ಕೆ ನೂರಾರು ಬಯಕೆ ಮುಂದಿಟ್ಟು ರಮಿಸೋದು ನಾ ಕಾಣೆನು ನೀಡು ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ ಬಾಗುವುದು ನನ್ನ ಕಾಯ ಅವಕಾಶಕ್ಕಾಗಿದ್ದಾರೆ ರಾಜ್ಯದೊಂದು ಸ್ವಂತ ರಚನೆ ಇದನ್ನ ಆಗ್ಲೇ ಹೇಳ್ಬೇಕಾಗಿತ್ತು ಅವರೆಲ್ಲ ಗಂಟ್ಲು ಸರಿ ಇಲ್ಲ ಅನ್ಕೊಂಡು ಹೇಳಲಿಲ್ಲ ನಾವು ಒಬ್ಬಳೇ ಹೇಳ್ಬೇಕಾಗಲ್ಲ ಈಗ ಪುಟ್ಟರಾಜುಗವಾಯಿಗಳೆಂದೇ ಹೆಸರಾದವರಯ್ಯ ಅಂದರಾದರೂ ಅಂದರಿಗೆ ಬೆಳಕ ನೀಡಿದರಯ್ಯ ಬೆಳಕ ನೀಡಿದರಯ್ಯ ರಾಜುಗವಾಯಿಗಳೆಂದೇ ಹೆಸರಾದವರಯ್ಯ ಅಂದರಾದರೂ ಅಂದರಿಗೆ ಬೆಳಕ ನೀಡಿದರಯ್ಯ ಬೆಳಕ ನೀಡಿದರಯ್ಯ ಬೆಳಕ ನೀಡಿದರಯ್ಯ ಮೇಲು ಕೀಡು ಬಡವ ಬಲ್ಲಿದ ಎಣಿಸಲಿಲ್ಲವಯ್ಯ ಮೇಲು ಕೀಡು ಬಡವ ಬಲ್ಲಿದ ಎಣಿಸಲಿಲ್ಲವಯ್ಯ ಒಂದೇ ತೆರದಲ್ಲಿ ಎಲ್ಲರನ್ನೂ ನೋಡುತ್ತಿದ್ದರಯ್ಯ ನೋಡುತ್ತಿದ್ದರಯ್ಯ ಪುಟ್ಟರಾಜುಗವಾಯಿಗಳೆಂದೇ ಹೆಸರಾದವರಯ್ಯ ಅಂದರಾದರೂ ಅಂದರಿಗೆ ಬೆಳಕ ನೀಡಿದರಯ್ಯ ಬೆಳಕ ನೀಡಿದರಯ್ಯ ಪುರಾಣ ಪ್ರವಚನ ಕಥಾ ಕೀರ್ತನ ಎಲ್ಲ ಬಲ್ಲರಯ್ಯ ಪುರಾಣ ಪ್ರವಚನ ಕಥಾ ಕೀರ್ತನ ಎಲ್ಲ ಬಲ್ಲರಯ್ಯ ಕುರುಡು ಕುಂಟರ ಕುಬೇರರ ಮಾಡಿ ಸಂತರಾದರಯ್ಯ ಕುರುಡು ಕುರುಟರ ಕುಬೇರರ ಮಾಡಿ ಸಂತರಾದರಯ್ಯ ಸಂತರಾದರಯ್ಯ ಪುಟ್ಟರಾಜುಗವಾಯಿಗಳೆಂದೇ ಹೆಸರಾದವರಯ್ಯ ಅಂದರಾದರೂ ಅಂದರಿಗೆ ಬೆಳಕ ನೀಡಿದರಯ್ಯ ಬೆಳಕ ನೀಡಿದರಯ್ಯ ಗದಗ ಬೆಟಕೇರಿ ಅಭಿಮಾನಿ ಭಕ್ತರು ಹುಟ್ಟಬ್ಬ ಗೈದರಲ್ಲ ಗದಗ ಬೆಟಗೇರಿ ಅಭಿಮಾನಿ ಭಕ್ತರು ಹುಟ್ಟಬ್ಬ ಗೈದರಲ್ಲ ಪದ್ಮಭೂಷಣ ಪ್ರಶಸ್ತಿ ಪಡೆದು ಗೌರವ ಪಡೆದರಯ್ಯ ಗೌರವ ಪಡೆದರಯ್ಯ
ನಂಬಿದರಯ್ಯ. ಪುಟ್ಟರಾಜು ಗವಾಯಿಗಳೆಂದೇ ಹೆಸರಾದವರಯ್ಯ. ಬಡವ ಬಲ್ಲಿದವೆಂಬ ಕುರುಡರಾದರೂ ಅಂದರಿಗೂ ಬೆಳಕ ನೀಡಿದರಯ್ಯ. ಬೆಳಕ ನೀಡಿದರಯ್ಯ. ನಡೆದಾಡ ದೇವರು ಎಂದೇ ಇವರನ್ನು ಕರೆಯುತ್ತಿದ್ದರಯ್ಯ. ನಡೆದಾಡ ದೇವರು ಎಂದೇ ಇವರನ್ನು ಕರೆಯುತ್ತಿದ್ದರಯ್ಯ. ಶಿಷ್ಯರ ವರ್ಗವು 1000ಕ್ಕೂ ಮೀರಿ ಬೆಳೆಯುತ್ತಲೇ ಇತ್ತಯ್ಯ. ಬೆಳೆಯುತ್ತಲೇ ಇತ್ತಯ್ಯ. ಪುಟ್ಟರಾಜ ಗವಾಯಿಗಳೆಂದೇ ಹೆಸರಾದವರಯ್ಯ. ಅಂಧರಾದರೂ ಅಂಧರಿಗೆ ಬೆಳಕ ನೀಡಿದರಯ್ಯ. ಬೆಳಕ ನೀಡಿದರಯ್ಯ. ಮೇಣದ ಬತ್ತಿಯಂತೆ ಉರಿದು ಭಕ್ತಿ ಸಾರವ ಹಂಚಿದರಯ್ಯ. ಮೇಣದ ಬತ್ತಿಯಂತೆ ಉರಿದು ಭಕ್ತಿ ಸಾರವ ಹಂಚಿದರಯ್ಯ. ಇಂಥ ಮಹಾತ್ಮರ ಸೇವೆಗೈಯದವ ವ್ಯರ್ಥವೆಂದಳಾವನ ಜಕುವರಿಯು. ವ್ಯರ್ಥವೆಂದಳಾವನ ಜಕುವರಿಯು. ಪುಟ್ಟರಾಜು ಗವಾಯಿಗಳೆಂದೇ ಹೆಸರಾದವರಯ್ಯ. ಪುಟ್ಟರಾಜು ಗವಾಯಿಗಳೆಂದೇ ಹೆಸರಾದವರಯ್ಯ. ಅಂಧರಾದರೂ ಅಂಧರಿಗೆ ಬೆಳಕ ನೀಡಿದರಯ್ಯ. ಬೆಳಕ ನೀಡಿದರಯ್ಯ. ಬೆಳಕ ನೀಡಿದರಯ್ಯ. ಬೆಳಕ ನೀಡಿದರಯ್ಯ. ಧನ್ಯವಾದಗಳು. ವಿಮಲಾ ಬಾಬತ್ ಅವರಿಗೆ ಸ್ವರಚಿತ ಕವನವನ್ನು ವಾಚನ ಮತ್ತು ಗಾಯನ ಮಾಡಿದ್ದೀವಿ. ಈಗ ಸುರೇಶ್ ಕಡಿಮನೆಯವರಿಂದ ಕವನ ವಾಚನ. ಸುರೇಶ್ ಕಡಿಮನೆಯವರು ಬರಬೇಕು. ಪುರಂದರದಾಸರ ಒಂದು ಪದ್ಯ. ಸುಮಾರು 10 ವರ್ಷಗಳಿಂದ ಇಂಥ ವೇದಿಕೆಯ ಮೇಲೆ ನಿಂತು ಬಹಳಷ್ಟು ಮಾತನಾಡಿಲ್ಲ ಮತ್ತು ಹಾಡನ್ನಂತೂ ಹಾಡಿಲ್ಲ. ಆದರೂ ಒಬ್ಬ ಹವ್ಯಾಸಿ ಹಾಡುಗಾರನಾಗಿದ್ದರಿಂದ ಸ್ವಲ್ಪ ನೆನಪಿಸ್ಕೊಂಡು ಹಾಡ್ತಾ ಇದ್ದೀನಿ. ಪುಸ್ತಕ ಬಿಟ್ಟು ಬಂದೆ. ಯಾರಾದರೂ ನೆನಪು ಮಾಡಿಕೊಟ್ರೆ ಆ ಪದ್ಯ ನಾನು ಮುಂದುವರಿಸ್ಬೋದು. ಅಂಬೀಗ ನಿನ್ನ ನಂಬಿದೆ, ಜಗದಂಬ ರಮಣ ನಿನ್ನ ನಂಬಿದೆ. ಅಂಬೀಗ ನಿನ್ನ ನಂಬಿದೆ, ಜಗದಂಬ ರಮಣ ನಿನ್ನ ನಂಬಿದೆ. ಆರು ತೆರೆಯ ನೋಡಂಬಿಗ, ಅದ ಮೀರಿ ಬರುತ್ತಲಿದೆ ಅಂಬಿಗ. ಆರು ತೆರೆಯ ನೋಡಂಬಿಗ, ಅದ ಮೀರಿ ಬರುತ್ತಲಿದೆ ಅಂಬಿಗ. ಯಾರಿಂದಲಾಗದು ಅಂಬಿಗ, ಅದ ನಿವಾರಿಸಿ ದಾಟಿಸಂಬಿಗ. ಯಾರಿಂದಲಾಗದು ಅಂಬಿಗ, ಅದ ನಿವಾರಿಸಿ ದಾಟಿಸಂಬಿಗ. ಅಂಬಿಗ ನಿನ್ನ ನಂಬಿದೆ, ಜಗದಂಬ ರಮಣ ನಿನ್ನ ನಂಬಿದೆ. ಹೊಳೆಯ ಭರತ ನೋಡಂಬಿಗ, ಅದಕ್ಕೆ ಸೆಳವು ಘನವಯ್ಯ ಅಂಬಿಗ. ಹೊಳೆಯ ಭರವ ನೋಡಂಬಿಗ, ಅದಕ್ಕೆ ಸೆಳವು ಘನವಯ್ಯ ಅಂಬಿಗ. ಸುಳಿಯೋಳು ಮುಳುಗಿದೆ ಅಂಬಿಗ, ಎನ್ನ ಸೆಳೆದು ಕೊಂಡೊಯ್ಯೋ ನೀ ನಂಬಿಗ. ಸುಳಿಯೋಳು ಮುಳುಗಿದೆ ಅಂಬಿಗ, ನಿನ್ನ ಸೆಳೆದು ಕೊಂಡೊಯ್ಯೋ ನೀ ನಂಬಿಗ. ಅಂಬಿಗ ನಿನ್ನ ನಂಬಿದೆ, ಜಗದಂಬ ರಮಣ ನಿನ್ನ ನಂಬಿದೆ. ಅಂಬಿಗ ನಿನ್ನ ನಂಬಿದೆ, ಜಗದಂಬ ರಮಣ ನಿನ್ನ ನಂಬಿದೆ. ಅವಕಾಶ ತುಂಬಾ ಮಧುರವಾಗಿ ಹಾಡಿದ್ದೀರಿ.
ಈ ವಯಸ್ಸಿನಲ್ಲಿ ಈ ಸಂದರ್ಭದಲ್ಲಿ ಕೂಡ ಶಾರೀರ ಇಷ್ಟು ಮಧುರವಾಗಿದೆ, ಇನ್ನು ಶರೀರ ಸ್ಪಂದಿಸುವ ವಯಸ್ಸಿನಲ್ಲಿ ಇನ್ನೆಷ್ಟು ಮಧುರವಾಗಿತ್ತು ಗ್ರೇಟ್ ಸರ್. 74+ ಏಜ್ನಲ್ಲಿ ಈ ರೀತಿಯ ಸುಂದರವಾಗಿ ಆ ಪದ್ಯದ ಹಿಂದೆ ಒಂದು ಸ್ವಾರಸ್ಯಕರವಾದ ಸನ್ನಿವೇಶ ಇದೆ. ಅನುಮತಿ ಕೊಟ್ಟರೆ ಹೇಳ್ತೇನೆ. ಅನುಮತಿ ಸ್ವಲ್ಪ ಡಿಫರೆಂಟ್ ಆಗ್ಬೋದು, ಆದ್ರೂ ನನ್ನ ತಲೆಯಲ್ಲಿ ಉಳಿದಿದೆ. ಬಂದು ಹೇಳ್ಬಿಡ್ರಿ, ಮತ್ತೆ ನಿಮ್ಮ ತಲೆಯಲ್ಲೇ ಇರೋದು ಬೇಡ, ಓಪನ್ ಒಂದ್ ಸ್ವಲ್ಪ ಕಿಲಾಡಿ ಇದೆ, ಅದಕ್ಕೋಸ್ಕರ ಒಂದ್ ಸ್ವಲ್ಪ ಕಿಲಾಡಿತನ ಇದೆ. ನಾನು 7ನೇ ಓದ್ತಾ ಇರುವಾಗ ಅಂದ್ರೆ 1964ರಲ್ಲಿ ನಮ್ಮ ಕ್ಲಾಸ್ನಲ್ಲಿ ನಾಗವೇಣಿ ಕುಲಕರ್ಣಿ ಅಂತ ಹುಡುಗಿದ್ರು. ಮುಂದಿನ ತಯಾರಿ ಮಂಜಣ್ಣ ಹುಡುಗ. ಅವಳ ಹೆಸರು ಹೆಣ್ಣು, ಮನುಜ ಕುಲದ ಸೃಷ್ಟಿ ಹೆಣ್ಣು, ಸಮಾಜವನ್ನು ಬೆಳಗುವ ಕಣ್ಣು, ಧರೆಯ ಮೇಲಿನ ದೈವ ಹೆಣ್ಣು, ಪುರುಷ ಕೀರ್ತಿಗೆ ಸ್ಫೂರ್ತಿ ಹೆಣ್ಣು, ಸ್ಥಿರತೆ ಸದೃಢತೆಗೆ ಸಾಕ್ಷಿ ಹೆಣ್ಣು, ಗಿರಿಮೆಗೆ ಮೂಲ ಹೆಣ್ಣು, ಭಕ್ತಿ ಮುಕ್ತಿ ಸರಸ್ವತಿ ಸದ್ಬುದ್ಧಿ ಹೆಣ್ಣು, ಛಲ ಬಲ ಸಾಧನೆಗೆ ಮುಕ್ತಿ ಶಕ್ತಿ ಹೆಣ್ಣು, ತ್ಯಾಗ ಮಮತೆಯ ಪ್ರತಿರೂಪ ಹೆಣ್ಣು, ಶಾಂತಿಯ ಬದುಕಿಗೆ ಕಾರಣ ಈ ಹೆಣ್ಣು. ಹೆಣ್ಣು ಬರೀ ಹೆಣ್ಣಲ್ಲ, ಅಗೋಚರ ಹಣ್ಣು, ಜಗವನ್ನೇ ಸಾಕುವ ಕಾಮಧೇನು ಹೆಣ್ಣು. ಧನ್ಯವಾದ. ಗೌರವಾಚನ ಮಾಡಿದ ಉಮೇಶ್ ದೇವರಿಗೆ ಪೂರ್ವಕವಾದ ಧನ್ಯವಾದಗಳು. ಮಂಜಣ್ಣ ಹುಡ್ಲ ಮಾಡಿದ ಮುಂದಿನ ತಯಾರಿ ಮಧುರಾ ಹೆಗ್ಡೆ ಅವರು, ಭಜನೆ ಗಾಯನ. ಬರ್ದಿದ್ದೇನೆ. ಅದು ತಪ್ಪೋ ಒಪ್ಪೋ ನನಗೇನು ಗೊತ್ತಿಲ್ಲ. ನಾನು ಒಳ್ಳೆ ಹಾಡುಗಾರನೂ ಅಲ್ಲ. ನನಗೆ ಸ್ವರ ಯಾವುದು, ವ್ಯಂಜನ ಯಾವುದು, ಧ್ವನಿ ಯಾವುದೂ ಗೊತ್ತಿಲ್ಲ. ನಾನು ಓದ್ತಾ ಹೇಳ್ತೇನೆ, ದಯವಿಟ್ಟು ತಪ್ಪಿದ್ದೆ ಕ್ಷಮಿಸಬೇಕು ಕೇಳ್ಕೊಂಡೆ. ಸ್ಮರಣೆ, ಗುರು ಸ್ಮರಣೆ ಮಾಡೋ ಹೇ ಮನುಜ, ಗುರು ಸ್ಮರಣೆ ಮಾಡೋ ಹೇ ಮನುಜ, ಕಾಮ ಕ್ರೋಧ ಮದ ಮಾತ್ಸರ್ಯವ ತೊಲಗಿಸು ಗುರುವೇ, ಗುರು ಸ್ಮರಣೆ ಮಾಡೋ ಮನುಜ, ಕಾಮ ಕ್ರೋಧ ಮದ ಮಾತ್ಸರ ತೊಲಗಿಸು ಗುರುವೇ, ಈ ಸಂಸಾರ ಬಂಧನ ಬಿಡಿಸೋ ಗುರುವೇ, ಈ ಸಂಸಾರ ಬಂಧನ ಬಿಡಿಸೋ ಗುರುವೇ, ಗುರುವಿನ ಕೃಪೆಯು ನಮಗ ಇರಲಿ, ಸ್ಮರಣೆಯೊಂದೇ ಮಾಡೋ ಮನುಜ, ಗುರು ಸ್ಮರಣೆಯೊಂದೇ ಮಾಡೋ ಮನುಜ. ಗುರು ಸ್ಮರಣೆ ತಿರ್ಸಿಯ ಹಲವಾರು ಕಾರ್ಯಕ್ರಮ ಮಾಡಿದ್ದೀವಿ. ಆಗ ಮನಸ್ಸಿಂದ ಬಿಡಿಸಿ ಸಂಸಾರ ಬಂಧದಿಂದ ಗುರುವೇ ಅಂತ ಹೇಳಿದ್ರೆ, ಸಂಸಾರ ಬಂಧವನ್ನು ಕೂಡಿಸಿದವನು ಗುರು ಅಲ್ಲ. ಹಾಗಾಗಿ ಅವರ ಅನುಗ್ರಹದಿಂದ ಕೂಡಿಸ್ಕೊಳ್ಬೇಕು, ಅವರ ಅನುಗ್ರಹದಿಂದ ಬಿಡಿಸ್ಕೊಳ್ಬೇಕು. ನಾವು ಅದೇನೇ ಹೇಳಿ ತಮಾಷೆಗೆ ಹೇಳಿದ್ದೆ. ಒಂದು ನಿಮಿಷ, ನನಗೆ ಆರೋಗ್ಯ ಸರಿ ಇರಬೇಕು ಹಾಗೆ ಈಗ ಭಜನೆ ಮುಂದಿನ ತಯಾರಿ ರೇಣುಕಾ ಭಟ್. ಮತ್ತೆ ಯಾರು ಕವನ ವಾಚನ ಮಾಡೋರಿದ್ರೆ 1 ನಿಮಿಷದಲ್ಲಿ ಬಂದು ಹೆಸರು ಹೇಳ್ಬಿಡ್ರಿ, ಕಡೆಗೆ ಟೈಮ್ ಇಲ್ಲ. ಎಲ್ಲರಿಗೂ ನಮಸ್ಕಾರ. ಕಣ್ಣು ಕೊಟ್ಟೆ ಕಾವಲಿಟ್ಟೆ ರಾಘವೇಂದ್ರ, ನಾನೇ ತಪ್ಪು ಮಾಡಿಬಿಟ್ಟೆ ರಾಘವೇಂದ್ರ, ಕಣ್ಣು ಕೊಟ್ಟೆ ಕಾವಲಿಟ್ಟೆ ರಾಘವೇಂದ್ರ, ನಾನೇ ತಪ್ಪು ಮಾಡಿಬಿಟ್ಟೆ ರಾಘವೇಂದ್ರ, ಅಜ್ಞಾನವ ಅಳಿಸಿಬಿಡು ರಾಘವೇಂದ್ರ, ಅಜ್ಞಾನವ ಅಳಿಸಿಬಿಡು ರಾಘವೇಂದ್ರ, ಇನ್ನೊಮ್ಮೆ ಕ್ಷಮಿಸಿಬಿಡು ರಾಘವೇಂದ್ರ, ಇನ್ನೊಮ್ಮೆ ಕ್ಷಮಿಸಿಬಿಡು ರಾಘವೇಂದ್ರ, ಶ್ರೀ ರಾಘವೇಂದ್ರ ಗುರು ರಾಘವೇಂದ್ರ, ಶ್ರೀ ರಾಘವೇಂದ್ರ ಗುರು ರಾಘವೇಂದ್ರ, ಕಣ್ಣ
ಕಂಡದ್ದೆಲ್ಲ ಬೇಕು ಎಂದು ಮನವು ಕುಣಿಯಿತು. ಉಂಡ ಮೇಲೆ ಪಡೆದು ನೋವು ಜೀವದಣಿವುದು. ಕಂಡದ್ದೆಲ್ಲ ಬೇಕು ಎಂದು ಮನವು ಕುಣಿಯುವುದು. ಉಂಡ ಮೇಲೆ ಪಡೆದು ನೋವು ಜೀವದಣಿವುದು. ಹಾಗೂ ಹೀಗೂ ಕಳೆದು ಹೋಯ್ತು ಒಳ್ಳೆಯ ದಿನ. ಹಾಗೂ ಹೀಗೂ ಕಳೆದು ಹೋಯ್ತು ಒಳ್ಳೆಯ ದಿನ. ಹೇಗೋ ಏನೋ ಎಂಬ ಚಿಂತೆ ಉಳಿದ ಜೀವನ. ಹೇಗೋ ಏನೋ ಎಂಬ ಚಿಂತೆ ಉಳಿದ ಜೀವನ. ಕಣ್ಣು ಕೊಟ್ಟೆ ಕಾವಲಿಟ್ಟೆ ರಾಘವೇಂದ್ರ. ನಾನೇ ತಪ್ಪು ಮಾಡಿ ಬಿಟ್ಟೆ ರಾಘವೇಂದ್ರ. ತಂದೆ ನೀನೆ ಬಂದು ನೀನೆ ನನ್ನ ಪಾಲಿಗೆ. ಬಂದ ಬಿಡಿಸಿ ಮುಂದೆ ನಡೆಸೋ ದಿವ್ಯ ದೀವಿಗೆ. ಬಂದು ತಂದೆ ನೀನೆ ಬಂದು ನೀನೆ ನನ್ನ ಪಾಲಿಗೆ. ಬಂದ ಬಿಡಿಸಿ ಮುಂದೆ ನಡೆಸೋ ದಿವ್ಯ ದೀವಿಗೆ. ಮಂತ್ರವರಿಯ ಸ್ತೋತ್ರ ಹರಿ ಪೂಜೆ ಹರಿಯೇನ. ಮಂತ್ರವರಿಯ ಸ್ತೋತ್ರ ಹರಿ ಪೂಜೆ ಹರಿಯೇನ. ನಿನ್ನ ಪಾದ ಶಿರದಿ ಹೊತ್ತು ಕರಗಲಿ ಮನ. ನಿನ್ನ ಪಾದ ಶಿರದಿ ಹೊತ್ತು ಕರಗಲಿ ಮನ. ಕಣ್ಣು ಕೊಟ್ಟೆ ಕಾವಲಿಟ್ಟೆ ರಾಘವೇಂದ್ರ. ನಾನೇ ತಪ್ಪು ಮಾಡಿ ಬಿಟ್ಟೆ ರಾಘವೇಂದ್ರ. ಯಾರೇ ಬರಲಿ ಏನೇ ಕೊಡಲಿ ನಿನ್ನ ಭಿಕ್ಷೆಯೇ. ಕಣ್ಣಿಗೊತ್ತಿ ಸ್ವೀಕರಿಸಲು ನಿನ್ನ ರಕ್ಷೆಯೇ. ಯಾರೇ ಬರಲಿ ಏನೇ ಕೊಡಲಿ ನಿನ್ನ ಭಿಕ್ಷೆಯೇ. ಕಣ್ಣಿಗೊತ್ತಿ ಸ್ವೀಕರಿಸಲು ನಿನ್ನ ರಕ್ಷೆಯೇ. ಶಂಕುಕರ್ಣ ವ್ಯಾಸ ಪ್ರಹ್ಲಾದ ನೀನಿರೇ. ಶಂಕುಕರ್ಣ ವ್ಯಾಸ ಪ್ರಹ್ಲಾದ ನೀನಿರೇ. ವೆಂಕಟನಾಥನ ಒಲವು ಕರುಣಿಸಿ ಕೊರೆ. ವೆಂಕಟನಾಥನ ಒಲುಮೆ ಕರುಣಿಸಿ ಕೊರೆ. ಕಣ್ಣು ಕೊಟ್ಟೆ ಕಾವಲಿಟ್ಟೆ ರಾಘವೇಂದ್ರ. ನಾನೇ ತಪ್ಪು ಮಾಡಿ ಬಿಟ್ಟೆ ರಾಘವೇಂದ್ರ. ಅಜ್ಞಾನವಾಡಿಸಿ ಬಿಡು ರಾಘವೇಂದ್ರ. ಇನ್ನೊಮ್ಮೆ ಕ್ಷಮಿಸಿ ಬಿಡು ರಾಘವೇಂದ್ರ. ಇನ್ನೊಮ್ಮೆ ಕ್ಷಮಿಸಿ ಬಿಡು ರಾಘವೇಂದ್ರ. ಶ್ರೀ ರಾಘವೇಂದ್ರ ಗುರು ರಾಘವೇಂದ್ರ. ಶ್ರೀ ರಾಘವೇಂದ್ರ ಗುರು ರಾಘವೇಂದ್ರ. ಧನ್ಯವಾದ. ಭಕ್ತಿ ಗೀತೆಗೂ ಭಜನೆಗೂ ಏನು ವ್ಯತ್ಯಾಸ ಅಂತ ನಾನು ಹೇಳ್ತೀನಿ. ಭಕ್ತಿ ಗೀತೆ ಅನ್ನುವಂಥದ್ದು ತನ್ಮಯತೆಯಿಂದ ಹಾಡುವುದು. ನಾವು ಭಾವಪೂರ್ಣವಾಗಿ ನಾವು ಅದರಲ್ಲಿ ಮುಳುಗಿ ಹೋಗುವುದು. ಭಜನೆ ಅನ್ನುವಂಥದ್ದು ಕೇಳುಗರನ್ನು ತನ್ಮಯತೆಗೆ ಒಳಪಡಿಸ್ತೇವೆ. ಹಾಗಾಗಿ ಮಧುರವಾದಂಥ ಭಜನೆಯನ್ನು ಹಾಡಿದಂಥ ಮಧುರ ಹೆಗಡೆ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈಗ ರೇಣುಕಾ ಅವರು ತುಂಬಾ ಚೆನ್ನಾಗಿ ಹಾಡ್ತಾರೆ, ಕೇಳಿ. ಸ್ವಲ್ಪ ಸಮಯ ಬೇಕು ಅವರಿಗೆ. ಇಲ್ಲ, ಚೆನ್ನಾಗಿ ಹಾಡ್ತಾರೆ, ಬಹಳ ಗ್ರೂಪಲ್ಲಿ ನೋಡಿದ್ದೀನಿ. ಎಲ್ಲರಿಗೂ ನನ್ನ ನಮಸ್ಕಾರ. ಇದು ಪ್ರಸನ್ನ ವೆಂಕಟದಾಸರ ಕೃತಿ. ಎಂಥ ಶ್ರೀಮಂತನಂತನೋ ಶ್ರೀಕಾಂತಯ ಕಾಂತ. ಎಂಥ ಶ್ರೀಮಂತನಂತನೋ. ಬೊಮ್ಮನು ಹೆಮ್ಮಗ ಮೊಮ್ಮ ಮೃಡಮ್ಮರಿ ಮೊಮ್ಮಗ ಷಣ್ಮಿಶರಮ್ಮ ಪರಮ್ಮ. ಅಮ್ಮರ ಸಮೋಹನಿಮ್ಮಣು ಗಮ್ಮರು ನಮ್ಮ ನಮ್ಮ ಪರಮ್ಮ ಮಹಿಮ್ಮ. ಎಂಥ ಶ್ರೀಮಂತಾನಂತನು ಶ್ರೀಕಾಂತಯ ಕಾಂತ. ಎಂಥ ಶ್ರೀಮಂತಾನಂತನು. ಅಂಬರು ಹಂಗಳ ಅಂಗನಂತಗತ ಮಂಗಳ ಪಾಂಗ ವಿಶ್ವಂಗಳ ಮಂಗಳ. ಸಿಂಗರದಂಗುಟ ಗಂಗದ ಗಂಗಜ ಕಂಗಳ ಗಂಗಳ ಹಿಂಗಿ ಪಳಾಂಗ. ಎಂಥ ಶ್ರೀಮಂತಾನಂತನು ಶ್ರೀಕಾಂತಯ ಕಾಂತ. ಎಂಥ ಶ್ರೀಮಂತಾನಂತನು. ವೆಂಕಟದಾಸರ ಕೃತಿಯನ್ನ ಮಧುರವಾಗಿ ಹಾಡಿದ್ದಾರೆ. ಎಂಥ ಶ್ರೀಮಂತನಂತನು ಅನ್ನುವಂಥದ್ರಲ್ಲಿ ಎಷ್ಟು ಶ್ರೀಮಂತ ಕನ್ನಡ ಸಾಹಿತ್ಯವಿದೆ ಅನ್ನೋದನ್ನು ನಾನು ಗಮನಿಸಬೇಕು.
ಮಧುರವಾಗಿ ಹಾಡಿದಂಥ ರೇಣುಕಾ ಭಟ್ ಅವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ಇನ್ನೇನು ಅಧ್ಯಕ್ಷರ ಭಾಷಣ ಮೊದಲು ಕಾರ್ಯಕ್ರಮ ಹೋಗ್ತದೆ, ವಂದನಾರ್ಪಣೆ ಇರ್ತದೆ. ಬಂದಿದ್ದೇನೆ, ಕಾರ್ಯಕ್ರಮ ನಿರೂಪಣೆ ಮಾಡ್ತೇನೆ. ನಾನು ಒಂದು ಕವನ ವಾಚನ ಮಾಡಿಬಿಡ್ತೇನೆ ಕೊನೆಯದಾಗಿ. ಓಕೆ, ಕವನ ಅಂದ್ರೆ ಏನು, ನಮ್ಮ ಜೀವನ ಹಿಂದಿನ ಕಾಲದಲ್ಲಿ ಹೇಗಿತ್ತು, ಹಿಂದೆ ಏನಾಗಿದೆ ಅನ್ನೋದ್ರ ಬಗ್ಗೆ ನನ್ನದೇ ಆದ ಶೈಲಿಯಲ್ಲಿ ಬರೆದಂತ ಕವನ ವಾಚನ. ನಿನ್ನೆ ನನ್ನ ಬದುಕು ಅಥವಾ ನಮ್ಮ ಬದುಕು ಇಂದಿನಂತೆ ಇರಲಿಲ್ಲ. ಹಸಿವು ಸಂಕಟಗಳು ಕಣ್ಣಂಚಲ್ಲಿ ಕರಗಿದ್ದವು. ಎದೆಯಲ್ಲಿ ಕರುಳು ಬಂಧದ ಎಳೆ ಬೆಳೆದಿತ್ತು. ಇಂದಿನಂತೆ ಅಸೂಯೆ ಚಿಗುರಿರಲಿಲ್ಲ. ಕಣ್ಣಿನಲ್ಲಿ ಚೆಲುವಿತ್ತು, ಬದುಕಿನಲ್ಲಿ ಒಲವಿತ್ತು. ಅನುದಿನ ಬದುಕಿನ ಸಿಂಗಾರ ಪಲ್ಲವಿಸಿತ್ತು. ಎದೆಯಲ್ಲಿ ಭವಿಷ್ಯದ ಹೊಂಬೆಳಕು ಬೆಳೆದಿತ್ತು. ಇಂದಿನಂತೆ ಕತ್ತಲೆಯ ಏಕಾಂತವಿರಲಿಲ್ಲ. ನಾಳೆಗಳ ಭರವಸೆಯ ನಿತ್ಯ ಹುಡುಕಾಟ, ಹಬ್ಬದಲ್ಲೂ ಉಪವಾಸ ಹೊಟ್ಟೆ ತುಂಬಿತ್ತು. ಎದೆಯಲ್ಲಿ ಅಕ್ಕರೆಯ ನುಡಿಗಳ ಪೂಜೆ ಇತ್ತು. ಇಂದಿನಂತೆ ಅಜೀರ್ಣದ ಭಯವಿರಲಿಲ್ಲ. ದೌರ್ಭಾಗ್ಯದ ಸರಳ ಹಿಂದೆ ಸುಖದ ನೆರಳಿತ್ತು. ದೌರ್ಭಾಗ್ಯದ ಸರಳ ಹಿಂದೆ ಸುಖದ ನೆರಳಿತ್ತು. ಮನ ತೋಟದಲ್ಲಿ ಒಲವಿನ ಹೂ ಅರಳಿತ್ತು. ಎದೆಯಲ್ಲಿ ಅನುರಾಗದ ಫಲ ಪುಷ್ಪ ನಲಿಬಿತ್ತು. ಇಂದಿನಂತೆ ಬದುಕು ನಿರಸವಾಗಿರಲಿಲ್ಲ. ನಿನ್ನೆ ನಮ್ಮ ಬದುಕು ಇಂದಿನಂತೆ ಇರಲಿಲ್ಲ. ಧನ್ಯವಾದಗಳು. ಈಗ ವೇದಿಕೆಯನ್ನ ಕೊನೆಯದಾಗಿ ನಾಲಿಗೆಯ ಹಿಡಿದೆಳೆದು ಅಷ್ಟಾಕ್ಷರಿಯ ನುಡಿಸೆ. ನಾಲಿಗೆಯ ಹಿಡಿದೆಳೆದು ಅಷ್ಟಾಕ್ಷರಿಯ ನುಡಿಸೆ. ಕೆಲಬಲದೊಳಗೆ ಅಭಯ ಹಸ್ತವನು ತೋರೆ. ಬಲ ನೀಡಿ ಬರೆಯುವ ನಡುಗುವ ಕರಗಳಿಗೆ ಒಲವಿಂದ ಬಂದೆನ್ನ ಉದ್ಧರಿಸುತ್ತಾಯೇ ದೇವಿ ಸರಸ್ವತಿಯೇ ರಕ್ಷಿಸೆಮ್ಮನು ತಾಯೇ. ವಿದ್ಯಾದಿ ದೇವತೆಯೇ ನಮಿಸುವೆನು ಸಾಷ್ಟಾಂಗ. ಬುದ್ಧಿಯನು ನೀಡೆ ನಗೆ ಧ್ಯಾನಿಸಲು ನಿನ್ನ. ಶುದ್ಧವಾಗಿ ಚಿತ್ರವಾಗಿ ಮನವ ನೆಲೆಗೊಳಿಸು ಎನ್ನೊಳಗೆ. ಸದಮಲ ಸುಜ್ಞಾನ ನಿಧಿ ಅಜರಾಣಿ ತಾಯೇ ದೇವಿ ಸರಸ್ವತಿಯೇ ರಕ್ಷಿಸೆಮ್ಮನು ತಾಯೇ. ಕನ್ನಡದ ನುಡಿಯು ಪಾಲೆಯ ಮಾತೆಂದು ಮನ್ನಿಸದೆ ಬಿಡಬೇಡ ಜನನಿ ಎಂದೆಂದು. ಚೆನ್ನ ಕೇಶವಗೆ ನೀ ಸೊಸೆಯಾಗಿ ಹೇ ತಾಯೇ. ಚೆನ್ನ ಕೇಶವಗೆ ನೀ ಸೊಸೆಯಾಗಿ ಹೇ ತಾಯೇ. ಬನ್ನ ಪಡಿಸದಿರೆನ್ನ ಉದ್ಧರಿಸುತ್ತಾಯೇ ದೇವಿ ಸರಸ್ವತಿಯೇ ರಕ್ಷಿಸೆಮ್ಮನು ತಾಯೇ. ಭಾವಶುದ್ಧಿಯೊಳೆನ್ನ ಮೈದಾರಿ ಕಾಯೇ ದೇವಿ ಸರಸ್ವತಿಯೇ ರಕ್ಷಿಸೆಮ್ಮನು ತಾಯೇ. ಧನ್ಯವಾದಗಳು. ದೇವಿ ಸರಸ್ವತಿಯ ರಕ್ಷಿಸೆಮ್ಮನು ತಾಯಿ ಅಂತ ಮಧುರವಾಗಿ ಹಾಡಿದ್ದಾರೆ. ನಿಜವಾಗೂ ಸರಸ್ವತಿಯ ಫೋಟೋ ನೋಡಿದ್ರೆ ಯಾರು ಕೂಡ ಭಕ್ತಿಯಿಂದ ಕೈ ಮುಗಿಬೇಕು ಅಲ್ವಾ. ಸರಸ್ವತಿ ಯಾವಾಗಲೂ ಯಾವುದೇ ಆಯುಧ ಪಾಣಿ ಅಲ್ಲ, ವೀಣಾಪಾಣಿ.
ಅದನ್ನು ನೋಡಿದಾಗ ನಮಗೆ ತನ್ನಿಂದ ಅದನ್ನು ಕೈ ಮುಗಬೇಕು, ಭಕ್ತಿ ಮಾಡಬೇಕು ಅನ್ನುವಂಥ ಮಧುರವಾದ ಭಾವನೆ ಬರ್ತದೆ. ಉತ್ತಮವಾದಂಥ ಗಾಯನ. ಹಾಗೆ ಈ ಹಾಡನ್ನು ನಾನು ಕೇಳಿದಾಗ ದೇವ್ರ ಪೂಜೆ ಮಾಡ್ಬೇಕಾದ್ರೆ ಸಾಮಾನ್ಯವಾಗಿ ಮೊದಲೇ ಈ ರೀತಿ ಹಾಡುಗಳನ್ನು ಹಾಡ್ತಾ ಇದ್ರು. ಈಗ ದೇವ್ರ ಪೂಜೆ ಮಾಡ್ಬೇಕಾದ್ರೆ ಹಾಡು ಸ್ವಲ್ಪ ಕಡಿಮೆ ಇದೆ, ಆದರೂ ಕೆಲವು ಬದಿಗೆ ಇದೆ. ತ್ರಿಭಾಷಾ ಜ್ಞಾನಿಯಾದಂಥ ಪಂಡಿತ ಪುಟ್ಟರಾಜ್ ಸರ್ ಅವರ ವೇದಿಕೆ ಮೇಲೆ ದ್ವಿಭಾಷಾ ಜ್ಞಾನಿಯಾದಂಥ ನಮ್ಮ ಶಾನ್ಬಾಗ್ ಸರ್ ಅವರು ಕವನವಾಚನ ಮಾಡಬೇಕಾದ್ರೆ ನಮ್ಮಲ್ಲಿ ಮಕ್ಕಳ ಕಡೆಯಿಂದ ವಿನಂತಿಸಿಕೊಳ್ತಿದ್ದೇನೆ. ಎಲ್ರಿಗೂ ನಮಸ್ಕಾರ. ಇಷ್ಟೊತ್ತಿನ ತನಕ ಬೇರೆ ಬೇರೆ ದೇವರ ಹಾಡುಗಳನ್ನು ತಾವೆಲ್ಲ ಕೇಳಿದಿರಿ, ಭಜನೆಯನ್ನ ಕೇಳಿದಿರಿ. ಈಗ ಒಂದು ಗಂಭೀರ ಸಭೆಯನ್ನ ಸ್ವಲ್ಪ ಹಾಸ್ಯ ಪ್ರಧಾನವಾಗಿ ಸ್ವಲ್ಪ ನಗೆಯಾಡಿಸುವ ಅಂತೇಳಿ ಒಂದು ಹಾಸ್ಕವನವನ್ನ ಪ್ರಸ್ತುತಪಡಿಸ್ತಾ ಇದ್ದೇನೆ. ಒಂದು ದಿನ ಕನಸಿನಲ್ಲಿ ಶ್ರೀಕೃಷ್ಣ ಪರಮಾತ್ಮ ಬಂದು, ನಾನು ಭಾರತಕ್ಕೆ, ಭೂಲೋಕದಲ್ಲಿ ಭಾರತಕ್ಕೆ ಬರಬೇಕು ಅಂತ ಇದ್ದೇನೆ, ಏನು ಮಾಡಲಿ ಅಂತ ಕೇಳಿದ್ರು. ನಾನು ಕನಸಿನಲ್ಲೇ ಅವರಿಗೆ, ಕೃಷ್ಣನಿಗೆ ಒಂದು ಉತ್ತರವನ್ನು ಕೊಟ್ಟೆ. ಅದರ ತಾತ್ಪರ್ಯ ಇಲ್ಲಿದೆ. ಬರುವುದೇ ಬೇಡಯ್ಯ ಕೃಷ್ಣ, ಬರುವುದೇ ಬೇಡಯ್ಯ, ನೀನು ಬಂದರೆ ನಿನಗೆ ತೊಂದರೆ, ಶೋಕವೇ ನಿನಗಯ್ಯ, ಇಲ್ಲಿ ಶಾಕ್ ಹೊಡೆಯೋದಯ್ಯ. ನೀನು ಬಂದರೆ ನಿನಗೆ ತೊಂದರೆ, ಶೋಕವೇ ನಿನಗಯ್ಯ, ಇಲ್ಲಿ ಶಾಕ್ ಹೊಡೆಯುವುದಯ್ಯ. ಯಾಕೆಂದ್ರೆ ಹಾಲು ಮೊಸರಿನ ಬದಲಿಗೆ ಸಿಗುವುದು ವಿಸ್ಕಿ, ಸೋಡಾ, ಕೋಲಾ. ಕುಡಿಯುವ ನೀರನ್ನು ಬಾಟಲ್ ತುಂಬಿ ದುಡ್ಡು ಮಾಡಿಯರೆಲ್ಲ. ಹಾಲು ಮೊಸರಿನ ಬದಲಿಗೆ ಸಿಗುವುದು ವಿಸ್ಕಿ, ಸೋಡಾ, ಕೋಲಾ. ಕುಡಿಯುವ ನೀರನ್ನು ಬಾಟಲ್ ತುಂಬಿ ದುಡ್ಡು ಮಾಡಿಯರೆಲ್ಲ. ಊರಲ್ಲಿ ಮಾರಿಗೆ ಒಂದು ಬಾರ್, ಹೋಟೆಲ್ ಎಲ್ಲ. ಹೆಂಡ ಬರ್ಪುರು ಸಿಗುವುದು, ಕುಡಿಯಲು ನೀರೇ ಸಿಕ್ಕುವುದಿಲ್ಲ. ಬರುವುದೇ ಬೇಡಯ್ಯ ಕೃಷ್ಣ, ಬರುವುದೇ ಬೇಡಯ್ಯ. ನಂದರಾಯನ ಮನೆಯಲ್ಲಿ ಉಂಟು ಆಲ್ಸೇಷಿಯನ್ ನಾಯಿ. ನಂದರಾಯನ ಮನೆಯಲ್ಲಿ ಉಂಟು ಆಲ್ಸೇಷಿಯನ್ ನಾಯಿ. ಆಕಳು ಎಮ್ಮೆ ಯಾರೂ ಮನೆಯಲ್ಲಿ ಸಿಗುವುದಿಲ್ಲ ಎನ್ನಿ. ಆಕಳು ಎಮ್ಮೆ ಯಾರೂ ಮನೆಯಲ್ಲಿ ಸಾಕುವುದಿಲ್ಲ ಎನ್ನಿ. ಪ್ಲಾಸ್ಟಿಕ್ ಹೊಟ್ಟೆಯಲ್ಲಿ ಹಾಲು ಸಿಗುತ್ತೆ ಎಲ್ಲ ಕೊಳ್ಳಲು ಬನ್ನಿ. ಪ್ಲಾಸ್ಟಿಕ್ ಹೊಟ್ಟೆಯಲ್ಲಿ ಹಾಲು ಸಿಗುತ್ತೆ ಎಲ್ಲ ಕೊಳ್ಳಲು ಬನ್ನಿ. ಎಲ್ಲ ರಿಫೈನ್ಡ್ ಎಣ್ಣೆ ಸಿಕ್ಕದು ನಿನಗೆ ಬೆಣ್ಣೆ. ಎಲ್ಲರ ಮನೆಯಲ್ಲೂ ರಿಫೈನ್ಡ್ ಎಣ್ಣೆ ಸಿಕ್ಕದು ನಿನಗೆ ಬೆಣ್ಣೆ. ಬರುವುದೇ ಬೇಡಯ್ಯ ಕೃಷ್ಣ, ಬರುವುದೇ ಬೇಡಯ್ಯ. ಗೋವರ್ಧನ ಪರ್ವತ ಮಾಡಿದೆ ರಸ್ತೆಗೆ ಜಲ್ಲಿ. ಗೋವರ್ಧನ ಪರ್ವತ ಒಡೆದು ಮಾಡಿದೆ ರಸ್ತೆಗೆ ಜಲ್ಲಿ. ಕಾರ್ಖಾನೆಗಳ ಗಲೀಜ ನೀರನ್ನು ಯಮುನಾ ನದಿಯಲ್ಲಿ ಚೆಲ್ಲಿ. ಕಾರ್ಖಾನೆಗಳ ಗಲೀಜ ನೀರನ್ನು ಯಮುನಾ ನದಿಯಲ್ಲಿ ಚೆಲ್ಲಿ. ಊರಿನಲ್ಲಿ ಕಾಳಿಂಗ ಸರ್ಪ ಯಾರನ್ನು ಕೊಲ್ಲುವೆ ಇಲ್ಲಿ. ಊರಿನಲ್ಲಿ ಕಾಳಿಂಗ ಸರ್ಪ ಯಾರನ್ನು ಕೊಲ್ಲುವೆ ಇಲ್ಲಿ. ಗೋಪಿ ಸ್ತ್ರೀಯರ ಬಟ್ಟೆ ಕದ್ದರೆ ಹಾಕುವರು ಜೈಲಲ್ಲಿ. ಗೋಪಿ ಸ್ತ್ರೀಯರ ಬಟ್ಟೆ ಕದ್ದರೆ ಹಾಕುವರು ಜೈಲಲ್ಲಿ. ಬರುವುದೇ ಬೇಡಯ್ಯ ಕೃಷ್ಣ, ಬರುವುದೇ ಬೇಡಯ್ಯ. ವಿಶ್ವಸುಂದರಿ ಸ್ಪರ್ಧೆಗೆ ಹೋದಳು ನಿನ್ನಯ ರಾಧಾ ರಾಣಿ. ವಿಶ್ವಸುಂದರಿ ಸ್ಪರ್ಧೆಗೆ ಹೋದಳು ನಿನ್ನಯ ರಾಧಾ ರಾಣಿ. ಮೀರಾಬಾಯಿ ಝಾನ್ಸಿ ರಾಣಿ ಹಿಡಿದಳು ಕತ್ತಿ ಗುರಾಣಿ. ಮೀರಾಬಾಯಿ ಝಾನ್ಸಿ ರಾಣಿ ಹಿಡಿದಳು ಕತ್ತಿ ಗುರಾಣಿ. ಎಲ್ಲ ಗೋಪಿಯರು ಬಾಲಿವುಡ್ ಸೇರಿ ನಟಿಯರೇ ಆಗಿಹರಲ್ಲ. ಎಲ್ಲ ಗೋಪಿಯರು ಬಾಲಿವುಡ್ ಸೇರಿ ನಟಿಯರೇ ಆಗಿಹರಲ್ಲ. ಮಥುರಾದಲ್ಲಿ ಹುಡುಕಾಡಿದರೂ ಯಾರೂ ಸಿಕ್ಕುವುದಿಲ್ಲ ನಿನಗೆ. ಮಥುರಾದಲ್ಲಿ ಹುಡುಕಾಡಿದರೂ ಯಾರೂ ಸಿಕ್ಕುವುದಿಲ್ಲ. ಬರುವುದೇ ಬೇಡಯ್ಯ ಕೃಷ್ಣ, ಬರುವುದೇ ಬೇಡಯ್ಯ. ವೈಕುಂಠದಲ್ಲೇ ಹಾಯಾಗಿರುವೆ ಅಲ್ಲೇ ಇದ್ದಿರು ನೀನು. ವೈಕುಂಠದಲ್ಲೇ ಹಾಯಾಗಿರುವೆ ಅಲ್ಲೇ ಇದ್ದಿರು ನೀನು. ಅಲ್ಲಿನಿಂದಲೇ ಕಣ್ಣನ್ನು ತೆರೆದು ನೋಡು ಭಾರತವನ್ನು. ಅಲ್ಲಿಂದಲೇ ಕಣ್ಣನ್ನು ತೆರೆದು ನೋಡು ಭಾರತವನ್ನು. ದುಷ್ಟ ದುರಾಜೆ ಭ್ರಷ್ಟ ರಾಜಕೀಯ ತಿನ್ನುತ್ತಿದೆ ನಾಡನ್ನು. ದುಷ್ಟ ದುರಾಶೆ ಭ್ರಷ್ಟ ರಾಜಕೀಯ ತಿನ್ನುತ್ತಿದೆ ನಾಡನ್ನು. ನಿನಗೆ ವಂದನೆ ನಿನದೇ ರಕ್ಷಣೆ, ಪಾರು ಮಾಡು ನಮ್ಮನ್ನು. ನಿನಗೆ ವಂದನೆ ನಿನದೇ ರಕ್ಷಣೆ, ಪಾರು ಮಾಡು ನಮ್ಮನ್ನು. ಧನ್ಯವಾದಗಳು. ವಾಸ್ತವಿಕ ಬದುಕು ವಿಡಂಬನೆ ಮಾಡಿದ್ರಿ ಅಥವಾ ಅದನ್ನ ಮಾರ್ಮಿಕವಾಗಿ ಹೇಳಿದ್ರಿ. ಯಾವ ಕಾರಣಕ್ಕೆ ಕೃಷ್ಣ ಬರುವುದಿಲ್ಲ, ನಾವೆಷ್ಟು ಭಜನೆ ಮಾಡುವ ಅನ್ನೋದು ಈಗ ಗೊತ್ತಾಯ್ತು ನನಗೂ. ಅದೇನೇ ಆಗಲಿ, ತಮಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳು.
ಮತ್ತೆ ಯಾರಿದ್ರು, ಯಾರಾದ್ರೂ ಕವನ ವಾಚನ ಗಾಯನ ಮಾಡೋರು ಯಾರು ಇದ್ರು ಬನ್ನಿ ಬನ್ನಿ ಬನ್ನಿ. ನಿಮ್ಮ ಹೆಸರು ಗೊತ್ತಿಲ್ಲ? ಅದು ಇಲ್ಲಿ ಮೈಕ್ ಇದ್ರೂ ನಾನು ಸ್ವಲ್ಪ ಬ್ಲೂಟೂತ್ ಅಲ್ಲಿ ಹಾಡೋದು ಜಾಸ್ತಿ. ಧನ್ಯವಾದಗಳು.
ಡಾಕ್ಟರ್ ಅವರೇ ನಿಮ್ಮದು ಇದೆಯಾ? ಬನ್ನಿ ಬಂದ್ಬಿಡಿ. ಆಗಲೇ ಕೊಟ್ಟಿರುವಂಥ ಅವಕಾಶವನ್ನು ಅರ್ಥಗೊಳಿಸ್ಕೊಂಡಿದ್ದೆ, ಅದಕ್ಕೋಸ್ಕರ ಸ್ವಲ್ಪ ವಿಷಾದ ಅನ್ನಿಸ್ತು. ಈಗ ಒಂದು ಸ್ವರಚಿತ ಕವನವನ್ನು ವಾಚನ ಮಾಡ್ತೇನೆ. ಕವನದ ಶೀರ್ಷಿಕೆ ಭಾರತ ಮತ್ತು ಭಾರತೀಯರು. ನಾವು ಭಾರತೀಯರು ವಸುದೈವ ಕುಟುಂಬ ಪಾಲಕರು. ನಾವು ಭಾರತೀಯರು ವಸುದೈವ ಕುಟುಂಬ ಪಾಲಕರು. ಸತ್ಯ, ಶಾಂತಿ, ಅಹಿಂಸೆ, ಪ್ರೀತಿ, ಮಾನವೀಯತೆಯ ವಾರಸುದಾರರು. ಸತ್ಯ, ಶಾಂತಿ, ಅಹಿಂಸೆ, ಪ್ರೀತಿ, ಮಾನವೀಯತೆಯ ವಾರಸುದಾರರು. ಆಕ್ರಮಣ, ಅತಿಕ್ರಮಣ, ಅತ್ಯಾಚಾರ ಮಾಡದೆ ನಾವು ಬದುಕುತ್ತಾ ಅನ್ಯರಿಗೂ ಇಂಬುಗೊಡುವವರು. ನಮ್ಮದಲ್ಲದ್ದನ್ನು ಬಯಸುವುದು, ಬೇಡುವುದು ನಮ್ಮ ಜಾಯಮಾನದಲ್ಲಿಲ್ಲ, ನಾವು ಕೊಡುವವರು. ನಮ್ಮದಲ್ಲದ್ದನ್ನು ಬೇಡುವುದು, ಬಯಸುವುದು ನಮ್ಮ ಜಾಯಮಾನದಲ್ಲಿಲ್ಲ, ನಾವು ಕೊಡುವವರು. ಮಹಾಮಾರಿಗೆ ಮದ್ದು ತೆಗೆದು ಉಚಿತ ಹಂಚಿ, ಮಹಾಮಾರಿಗೆ ಮದ್ದು ತೆಗೆದು ಉಚಿತ ಹಂಚಿ ಸರ್ವೇ ಸಂತು ನಿರಾಮಯ ಮಂತ್ರ ಹೇಳಿದವರು. ಆ ಕೊರೋನಾ ಮದ್ದಿನ ಬಾಟ್ಲಿ ಮೇಲೆ ಸರ್ವೇ ಸಂತು ನಿರಾಮಯ ಅಂತ ಬರ್ದಿತ್ತಂತೆ, ಅದನ್ನ ಎನ್ಸ್ಕೊಂಡು ಬರ್ದಿದ್ದ. ನಮ್ಮ ಭಾರತ ಮಾತೆ ಸದಾರಮೆ, ನಮಗಿಲ್ಲ ಅಹಂಕಾರ. ನಮ್ಮ ಭಾರತ ಮಾತೆ ಸದಾರಮೆ, ನಮಗಿಲ್ಲ ಅಹಂಕಾರ. ಸಹನವು ಭುನತ್ತು ಅಂದುಕೊಂಡು ಬಾಳುವವರು. ಕೊಳ್ಳೆ ಹೊಡಕರ ಆಶ್ರಯ ಬಯಸಿ ಬಂದವರ ದುರಾಚಾರ, ದೇಶದ್ರೋಹ ಸಹಿಸಿಕೊಂಡಿರುವವರು. ಕೊಳ್ಳೆ ಹೊಡಕರ ಆಶ್ರಯ ಬಯಸಿ ಬಂದವರ ದುರಾಚಾರ, ದೇಶದ್ರೋಹ ಸಹಿಸಿಕೊಂಡವರು. ದಸ್ ದಸ್ಕೋ ಏಕನೇ ಮಾರ ನಮ್ಮ ವೀರಗಾಥೆ. ಅದು ಮೇರೆ ವತನ್ ಕೆ ಲೋಗೋ ಪದ್ಯದಲ್ಲಿ ಬರ್ತದೆ ನೋಡ್ರಿ. ದಸ್ ದಸ್ಕೋ ಏಕನೇ ಮಾರ, ದಸ್ ದಸ್ಕೋ ಏಕನೇ ಮಾರ ನಮ್ಮ ವೀರಗಾಥೆ. ನಮ್ಮ ಸಹನೆಯನ್ನು ಕೆಣಕಬೇಡಿರೆಂದು ಹೇಳುವವರು. ನೆನಪಿರಲಿ, ಒಳ್ಳೆಯವರು ಸಹನೆ ಮೀರಿದರೆ ಪುನಃ ಸೈನ್ಯಕ್ಕೆ ಪರಮಾಧಿಕಾರ ಕೊಟ್ಟು ಬಿಡುವವರು. ನೆನಪಿರಲಿ, ಒಳ್ಳೆಯವರು ಸಹನೆ ಮೀರಿದರೆ ಸೈನ್ಯಕ್ಕೆ ಪರಮಾಧಿಕಾರ ಕೊಟ್ಟು ಬಿಡುವವರು. ಅಂದ್ರೆ ಆ ಪುಲ್ವಾಮಾ ದಾಳಿ ಆದಾಗ ಎಲ್ಲ 3 ಸೈನಿಕರ ಮುಖ್ಯಸ್ಥರನ್ನ ಕರೆಸಿ ಪ್ರಧಾನಮಂತ್ರಿಗಳು ಸೇನಾಕೋ ಪೂರಿ ಛೂಟ್ ದೇ ಗಯೇ ಹೈ, ಜೋ ಕರ್ನಾ ಚಾಹತೆ ಹೋ ಕರೋ ಅಂತ ಹೇಳಿದ್ದು ನೆನೆಸ್ಕೊಂಡು ಅಲ್ಲಿ ಬರ್ದು. ಪರಿಣಾಮವನ್ನು ಕಾಣಲು ನಿಮ್ಮ ಕಣ್ಣುಗಳಿರುವುದಿಲ್ಲ, ಪರಿಣಾಮವನ್ನು ಕಾಣಲು ನಿಮ್ಮ ಕಣ್ಣುಗಳಿರುವುದಿಲ್ಲ. ನೆಲಕ್ಕೆ ಬಿದ್ದ ನಿಮ್ಮ ಹೆಣಗಳನ್ನು ನಾವೇ ಎತ್ತುವವರು, ನೆಲಕ್ಕೆ ಬಿದ್ದ ನಿಮ್ಮ ಹೆಣಗಳನ್ನು ನಾವೇ ಎತ್ತುವವರು. ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಶುಭ ಸಂಜೆ. ವೇದಿಕೆ ಮೇಲಿರುವಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಸುಬ್ರಾಯ ಭಟ್ಕಳ ಸರ್ ಅವರೇ ಹಾಗೂ GA ಸೋಲ್ದಾರ್ ಅವರೇ ಹಾಗೂ ವರ್ಕರ್ ಸರ್ ಗಣಪತಿ ಭಟ್ ವರ್ಕರ್ ಸರ್ ಅವರೇ, ನಮ್ಮ ನೆಚ್ಚಿನ ಸಾಹಿತಿ ಭಾಗೀರಥಿ ಇದ್ರೆ ಭಾಗೀರಥಕ್ಕನವರೇ, ನೆರೆದವರೆಲ್ಲ ಎಲ್ಲ ಗಣ್ಯರಿಗೂ ಅನಂತ ನಮಸ್ಕಾರ. ನಾನು ಇಷ್ಟೆಲ್ಲ ಜನ ಆಗ್ತಾರೆ ಅಂತ ಕನ್ಸ್ಮಸ್ನಲ್ಲೂ ಎಣಿಸ್ಲಿಲ್ಲ. ಸ್ವಲ್ಪ ಜನ ಆಗ್ತಾರೆ ಅಂತ ತಿಳ್ಕೊಂಡಿದ್ದೆ. ಅದು ತುಂಬ ಜನ ಆದರೂ ಮಾಡೋ ಕಾರ್ಯಕ್ರಮಕ್ಕೂ ಸಾರ್ಥಕತೆವಾಯಿತು. ತುಂಬ ಖುಷಿ ಆಗ್ತಾ ಇದೆ. ಜೊತೆಗೆ ಇವರಿದ್ದಾರೆ ಅಂತ ಏನೋ ಮತ್ತೆ ಭಟ್ಕಳಸರು ಇವರು ಬಂದಿದ್ರಲ್ಲ, ತುಂಬ ಖುಷಿ ಆಯಿತು. ಅವರು ಸಹಾಯ ಮಾಡಿದ್ರು ನಮಗೆ. ವಂದನೆ ಅರ್ಪಣೆ ಮಾಡುವವರು ಬೇರೆಯವರಿದ್ದಾರೆ. ನಾನು ಪುಟ್ಟರಾಜು ಸ್ವಲ್ಪ ಒಂದೆರಡು ಮಾತಾಡ್ತೇನೆ. ಡಾಕ್ಟರ್ ಪುಟ್ಟರಾಜು ಗವಾಯಿಗಳಿಗೆ ಕವಿ ಗವಾಯಿಗಳೆಂದೇ ಹೆಸರು. ಖ್ಯಾತರಾದವರು, ನಡೆದಾಡುವ ದೇವರು ಅಂತಲೂ ಹೆಸರಾದವರು. ಅಂದರಾದರೂ ಅವರು ಸಲ್ಲಿಸದ ಸೇವೆ ವೈವಿಧ್ಯಮಯವಾಗಿದೆ, ವ್ಯಾಪ್ತಿ ಬಹು ವಿಸ್ತಾರವೂ ಆಗಿದೆ. ಪೂಜ್ಯರು ಸಂಗೀತ, ಸಾಹಿತ್ಯ, ಪುರಾಣ, ಪ್ರವಚನ, ಕಥಾಕೀರ್ತನೆ, ಶಿಕ್ಷಣ, ರಂಗಭೂಮಿ, ಪತ್ರಿಕಾ ರಂಗ ಮತ್ತು ಪುಸ್ತಕ ಪ್ರಕಾಶನ ಮುಂತಾದ ಕ್ಷೇತ್ರದಲ್ಲಿ ಅಪಾರ ಸೇವೆ ಸಲ್ಲಿಸಿದ್ದಾರೆ. ಉಡುಕ ಕುಂಟರನ್ನು ಕುಬೇರನಾಗಿ ಮಾಡುವ ಮೂಲಕ ವಿಶೇಷ ಸೇವೆ ಸಲ್ಲಿಸಿದ್ದರು. ಅವರು ಬದುಕಿದ್ದ ಕಾಲದಲ್ಲಿ ನಾಡ ಜನರಿಂದ ಯಾವ
ನಾಡ ಪ್ರಭುಗಳಿಂದ ಗುರುತಿಸುವ ಕೆಲಸವಾಗಿಲ್ಲ. ಗದಗ ಬೆಟಕೇರಿ ಭಕ್ತರು ಉತ್ತರ ಕರ್ನಾಟಕದ ಕಲಾಘಟನೆಯಾದ ಕಲಾ ವಿಕಾಸ ಪರಿಷತ್ನ ಅಧೀನದಲ್ಲಿ 2004ರಲ್ಲಿ ಅವರ ಹುಟ್ಟುಹಬ್ಬ ಆಚರಿಸಲು ಶುರು ಮಾಡಿದರು. ಪೂಜ್ಯರ ಮತ್ತು ಗುರು ಸಂಸ್ಥೆ ಶ್ರೀ ವೀರೇಶ್ವರ ಪುಣ್ಯಾಶ್ರಮದ ಸೇವೆಯನ್ನು ಸರ್ಕಾರ ಸಾರ್ವಜನಿಕರ ಗಮನಕ್ಕೆ ಸೆಳೆಯಿತು. ಪೂಜ್ಯರ ಅಭಿಮಾನಿ ಬಳಗದ ಹೆಸರಿನಲ್ಲಿ ಪುನರ್ನಾಮಕರಣದೊಂದಿಗೆ 2011ರಲ್ಲಿ ಕರ್ನಾಟಕದ ನೋಂದಣಿ ಇಲಾಖೆಯಲ್ಲಿ ನೋಂದಣಿ ಮಾಡಲಾಯಿತು. ಸೇವೆ ಮಾಡುವ ಪುಣ್ಯ ಕೆಲಸದಲ್ಲಿ ಕಲಾ ವಿಕಾಸ ಪರಿಷತ್ತಿನ ಅಧೀನದಲ್ಲಿನ ನಡೆದುಕೊಂಡು ಬಂದ ಪುಟ್ಟರಾಜು ಸಾಹಿತ್ಯ ಪುರಸ್ಕಾರ ಪ್ರಶಸ್ತಿ, ಪುಸ್ತಕ ಪ್ರಶಸ್ತಿ, ಪುಟ್ಟರಾಜು ಸಾಹಿತ್ಯೋತ್ಸವ ಸೇವೆ ಸಮಿತಿ ಮುಂದುವರಿಸಿಕೊಂಡು ಬರ್ತಾ ಇದೆ. ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಪುಟ್ಟರಾಜು ಸಾಹಿತ್ಯೋತ್ಸವ ಏರ್ಪಡಿಸಿ ಪೂಜ್ಯರ ಬಹುಮುಖ ಸೇವೆಯನ್ನು ಸ್ಮರಿಸಿಕೊಳ್ಳುತ್ತಾ ಸೇವಾ ಕ್ಷೇತ್ರದ ಸಾಧಕರಿಗೆ ಡಾಕ್ಟರ್ ಪಂಡಿತ್ ಪುಟ್ಟರಾಜು ಕೃಪಾ ಕಟಾಕ್ಷ ಭೂಷಣ, ಕೃಪಾ ಸನ್ಮಾನ ಪ್ರಶಸ್ತಿಗಳನ್ನು ನೀಡುತ್ತಾ ಬಂದಿದೆ. ಗಾಯನರಿಗೆ, ಉಪನ್ಯಾಸಕರಿಗೆ ವೇದಿಕೆ ನೀಡಿದೆ. ಆನ್ಲೈನ್ ಅನುಭವ ಮಂಟಪದ ಚಟುವಟಿಕೆಯನ್ನು ಪ್ರತಿ ಗುರುವಾರ ಮುಂದುವರಿಸಿಕೊಂಡು ಬಂದಿದೆ. ಹಿಂದಿನಂತೆ ಗಾಯನ ತರಬೇತಿ, ನಿತ್ಯ ಅನ್ನದಾನ ದಾಸೋಹ ನಡೆಸುತ್ತಿದೆ. ಅವರು ಲಿಂಗೈಕ್ಯರಾದ ದಿನವನ್ನು ಆಚರಿಸಿ ಅವರಿಗೆ ಗೌರವ ಸಲ್ಲಿಸೋಣ. ನಕ್ಷತ್ರವಾಗಿ ಮಿನುಗಿದ ಗುರುಗಳಿಗೆ ತನುಮನ ಧನದಿಂದ ಸೇವೆ ಸಲ್ಲಿಸಬೇಕೆಂದು ಕೋರಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಬಂದು ಪೂಜ್ಯ ಗುರುಗಳ ಆಶೀರ್ವಾದ ಪಡೆದದ್ದಕ್ಕಾಗಿ ತುಂಬಾ ಅಭಿನಂದಿಸುತ್ತೇನೆ ತಮ್ಮನ್ನು. ಧನ್ಯವಾದ. ಧನ್ಯವಾದಗಳು ಅಕ್ಕ ಅವರೇ. ತಡವಾಗಿ ಆದರೂ ಪ್ರಾಸ್ತಾವಿಕ ನುಡಿಯನ್ನು ಹೇಳಿದ್ರಿ, ಅದಕ್ಕಾಗಿ ನಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಅಧ್ಯಕ್ಷೀಯ ಭಾಷಣ ಶ್ರೀಯುತ ಸುಬ್ರಾಯ ಭಟ್ ಮಕ್ಕಳ ಅವರಿಂದ ಬನ್ನಿ ಸರ್. ನಮಸ್ಕಾರ. ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಜೊತೆ ವಿಮಲಾ ಮೇಡಮ್ ಅವರು ಪಂಡಿತ್ ಪುಟ್ಟರಾಜ ಸೇವಾ ಸಮಿತಿ ಗದಗದ ಆಶ್ರಯದಲ್ಲಿ ಶಿರ್ಸಿ ಶಾಖೆಯ ವತಿಯಿಂದ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದು ಭಾಳ ಸಂತೋಷದ ವಿಷಯ. ಏಕೆಂದರೆ ನಾವು ಇಷ್ಟೊತ್ತು ಇವೆಲ್ಲವನ್ನು ಕೇಳ್ಕೊಳ್ಳಿಕ್ಕೆ ಅವಕಾಶ ಆಗಿದ್ದು ನೂನಾ ಭಾಗವತರ ಕಾರಣದಿಂದಾಗಿ. ಹಾಗಾಗಿ ಅವರಿಗೆ ನಾನು ಮೊದಲನೇದಾಗಿ ಧನ್ಯವಾದವನ್ನು ಹೇಳ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿಕೊಟ್ಟಿರ್ತಕ್ಕಂಥ ನನ್ನ ಸಾಹಿತ್ಯ ಗುರುಗಳು ಆಗಿರ್ತಕ್ಕಂಥ ಭಾಗೀರಥಿ ಹೆಗಡೆಯವರೇ, ಹಾಗೆ ಆಶಯ ನುಡಿಯನ್ನು ಆಡಿರ್ತಕ್ಕಂಥ ಗಣಪತಿ ಭಟ್ ಅವರೇ, ಹಾಗೆ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರ್ತಕ್ಕಂಥ ಡಾಕ್ಟರ್ ಜಿ ಹೆಗಡೆ ಸುಂದ ಅವರೇ, ಹಾಗೆ ನಮ್ಮ ಎಲ್ಲ ಸಾಹಿತ್ಯ ಪರಿಷತ್ತಿನ ಮತ್ತು ಪುಟ್ಟರಾಜ ಸೇವಾ ಸಮಿತಿಯ ಎಲ್ಲ ಸದಸ್ಯರೇ, ಹಾಗೆ ನಮ್ಮ ಶಿರ್ಸಿಯ ಹಿರಿಯ ನಾಗರಿಕರೇ ಮತ್ತು ಸಾಹಿತ್ಯ, ಸಂಗೀತ, ಕಲೆ ಎಲ್ಲ ಆಸಕ್ತಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳು. ಇವತ್ತು ಪುಟ್ಟರಾಜ ಗವಾಯಿಯವರ ಕುರಿತು ಸಾಕಷ್ಟು ಮಾತುಗಳನ್ನು ನಾವು ಕೇಳಿದ್ದೀವಿ. ಪ್ರತಿಯೊಬ್ಬರು ಅವರ ವಿಚಾರಧಾರೆಗಳ ಬಗ್ಗೆ, ಅವರ ಸೇವೆಯ ಬಗ್ಗೆ ಎಲ್ಲವನ್ನು ನಾವು ಕೇಳಿದ್ದೀವಿ. ಆದರೆ ಒಬ್ಬ ಅಂಧ ವ್ಯಕ್ತಿ ಸಾಧನೆ ಏನಿದೆಯಲ್ಲ, ಆ ಸಾಧನೆ ನಮ್ಮ ಕಣ್ಣಿದ್ದವರ ಹತ್ರ ನಮ್ಮ ಹತ್ರ ಮಾಡಲಿಕ್ಕೆ ಸಾಧ್ಯ ಇದೆ. ಆ ರೀತಿಯ ಸಾಧನೆಯನ್ನು ಪುಟ್ಟರಾಜ ಗವಾಯಿಯವರು ಮಾಡಿಕೊಟ್ಟಂಥ ಮಹಾನ್ ವ್ಯಕ್ತಿ. ಅವರ ನೆನಪಿಗಾಗಿ ಇಂಥ ಕಾರ್ಯಕ್ರಮಗಳು ಆಗ್ತಾ ಇದ್ದರೆ ಈ ಸಮಾಜದಲ್ಲಿ ಒಬ್ಬಿಬ್ಬರಿಗಾದರೂ ಸ್ಫೂರ್ತಿ ಬರ್ಬೋದು ಇರತಕ್ಕಂಥದ್ದು. ಯಾಕೆಂದರೆ ಇವತ್ತು ನಮ್ಮ ಸಮಾಜದ ಮುಖಗಳನ್ನು ನಾವು ನೋಡ್ತಾ ಇದ್ದೀವಿ, ಯಾವ ಕಡೆ ನಾವು ಓಡ್ತಾ ಇದ್ದೀವಿ, ನಮಗೆ ಯಾವುದು ಆಸಕ್ತಿ ಹೆಚ್ಚಿಗೆ ಆಗ್ತಾ ಇದೆ, ಪ್ರತಿಯೊಂದು ಕಡೆಗೂ ನಮಗೆ ಗೊತ್ತಾಗ್ತದೆ. ಆದರೆ ಒಳ್ಳೆಯ ಮಾರ್ಗದ ಕಡೆ ನಮಗೆ ಯಾಕೋ ಮುಖ ತಿಳಿಸಬೇಕು ಅನ್ನುವಂಥ ಅಭಿಲಾಷೆಗಳು ಹುಟ್ಟುವುದೇ ಇಲ್ಲವೇ ಅನ್ನೋದು ನನಗೆ ಅನಿಸ್ತದೆ. ಯಾಕಂದರೆ ನಮ್ಮ ಅನುಕರಣೆಗಳೇ ಆ ಥರ ಆಗ್ಬಿಟ್ಟಿದೆ. ಇವತ್ತು ನಾವು ಇಲ್ಲಿ ಇರ್ತಕ್ಕಂಥ 15-20 ಜನರಿಗೆ ಏನು ಕೆಲಸ ಇಲ್ಲದವರು, ಇವರಿಗೇನೋ ಒಂದು ಹೊಸ ಹುಚ್ಚು ಬಂದಿದೆ, ಈ ಥರ ಭಾವನೆಗಳೇ ವ್ಯಕ್ತವಾಗುವಂಥ ಪ್ರಸಂಗ ಇವತ್ತಿದೆ. ಯಾಕೆಂದರೆ ಇವತ್ತು ನಮಗೆ ಕಾಣ್ತದೆ, ಒಂದು ಗಣಪತಿ ಮೂರ್ತಿ ವಿಸರ್ಜನೆ ಮಾಡಬೇಕು ಅಂತ ಹೊರಟಾಗ ಅಲ್ಲಿ ಹಾಕುವಂಥ ಹಾಡುಗಳು, ಅಲ್ಲಿ ಕುಣಿಯುವಂಥ ನೃತ್ಯಗಳು, ಇವೆಲ್ಲ ನೋಡಿದ್ರೆ ನಾವು ಸಂಸ್ಕೃತಿಯಲ್ಲಿ ಯಾವ ಥರ ಉಳಿಸ್ಕೊಂಡು ಬರ್ತಾ ಇದ್ದೀವಿ ಹೇಳ್ತಕ್ಕಂಥ ಒಂದು ಸ್ಪಷ್ಟ ಆಗ್ತದೆ. ಯಾಕಂದರೆ ಅದನ್ನು ಖಂಡಿಸುವಂಥ ಶಕ್ತಿಯನ್ನು ನಾವು ಕಳ್ಕೊಬಿಟ್ಟಿದ್ದೇವೇನೋ ಹೇಳುವಂಥ ಮನಸ್ಥಿತಿ ಇವತ್ತು ನಾವು ಬರ್ತಾ ಇದೆ.
ಒಟ್ಟಾರೆ ನಮ್ಮ ಸಂಸ್ಕೃತಿ ಉಳಿಬೇಕು ಅಂತ ಆದಾಗ ನಮ್ಮ ಹಿಂದಿನ ದಾರ್ಶನಿಕರ ಮುಖಗಳನ್ನು ಮತ್ತು ಅವರ ಮಾತುಗಳನ್ನು ನಾವು ನೆನಪು ಮಾಡಿಕೊಳ್ಳಬೇಕು. ಆದರೆ ಮಾತ್ರ ನಮ್ಮ ಸಮಾಜದಲ್ಲಿ ಉತ್ತಮ ಒಂದು ಭಾವನೆ ಬರುತ್ತದೆ ಮತ್ತು ಉತ್ತಮ ಸ್ಥಿತಿಯಲ್ಲಿ ಕೊಂಡೊಯ್ಯುತ್ತದೆ ಹೇಳುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಅಂಗವೈಕಲ್ಯ ಆದಾಗ ನಾವು ಈಗ ನಾನೇ ಅನುಭವಿಸಿದೆ. ಒಂದು 3 ತಿಂಗಳಿಂದ ನನ್ನ ಕೈ ಒಂದು ಜಾಯಿಂಟ್ ತಪ್ಪೋಗ್ಬೋದು. ಆಗ ನಾನು ಚಟಪಟಿಸಿದ್ದು ನೋಡಿದರೆ ಬಹುಶಃ ಜೀವನವೇ ಮುಗಿದೋಯ್ತು ಏನೋ ಹೇಳುವಷ್ಟು ಮಟ್ಟಿಗೆ ನಾವು ಚಟಪಟಿಕೆಯನ್ನು ಮಾಡುತ್ತಿದ್ದೀವಿ. ಆದರೆ ಅಷ್ಟು ಅಂಧರಾಗಿ ಇಷ್ಟೆಲ್ಲ ಕೆಲಸವನ್ನು ಅವರಿಗೆ ಮಾಡಲಿಕ್ಕೆ ಎಲ್ಲಿಂದ ಶಕ್ತಿ ಬಂತು ಹೇಳತಕ್ಕಂಥದ್ದು ಮೊದಲನೇ ಪ್ರಶ್ನೆ. ನಮಗೆ ಎಷ್ಟು ಆತ್ಮಸ್ಥೈರ್ಯ ಇರ್ತದೆ, ಆ ಧೈರ್ಯ ಇರ್ತದೆ, ಆ ಧೈರ್ಯದ ಮೇಲೆ ನಮ್ಮ ಜೀವನವನ್ನು ನಾವು ಕಟ್ಟಿಕೊಳ್ಳಿಕ್ಕಾಗ್ತದೆ. ಈಗ ಇಲ್ಲಿ ನನಗೆ ಕಾಣ್ತದೆ, ನನ್ನ ಕಣ್ಮುಂದೆ ಇರುವಂಥ ವ್ಯಕ್ತಿಗಳು ನನಗೆ ಆಶ್ಚರ್ಯ ಆಗ್ತದೆ ಕೆಲಸಕ್ಕೆ. ಯಾಕಂದರೆ 75 ವರ್ಷ, 80 ವರ್ಷ, 70 ವರ್ಷ ಆದಂಥ ವ್ಯಕ್ತಿಗಳು ಎಷ್ಟು ಚಟುವಟಿಕೆಯಿಂದ ಅವರು ಭಾಗವಹಿಸುವಂಥದ್ದು, ಪ್ರತಿ ಕಾರ್ಯಕ್ರಮಕ್ಕೂ ಅವರು ಹಾಜರಾಗ್ತಕ್ಕಂಥದ್ದು. ಆದರೆ ಯುವಕರು ಕಾಣೋದೇ ಇಲ್ಲ. ಒಬ್ಬಿಬ್ಬರು ಯುವಕರು ನಮ್ಮ ಮುಂದೆ ಬರೋದೇ. ಇದಕ್ಕೆ ಯಾಕೆ ಕಾರಣ ಹೇಳುವಂಥ ಪ್ರಶ್ನೆಯನ್ನು ನಾವು ಮಾಡಿಕೊಡುವಂಥ ಸಂದಿಗ್ಧತೆಯಲ್ಲಿ ನಾವು ಇದ್ದೇವೆ. ಅದೇನೇ ಆಗಿರಲಿ, ಇವತ್ತು ನಾಮಾಂಕಿತರು ಹೇಗೆ ನಮ್ಮ ಸೇವೆಯಿಂದ ತಮ್ಮ ಹೆಸರನ್ನು ಬಳಸಿಕೊಂಡ್ರು, ಆ ರೀತಿ ಸಮಾಜಮುಖಿಯಾಗಿ ನಾವು ಎಲ್ಲರೂ ನಾಮಾಂಕಿತರಾಗಲಿಕ್ಕೆ ಇಲ್ಲ. ಆದರೆ ನಾವು ಬದುಕಿದಷ್ಟು ದಿನಗಳಾದರೂ ನಮ್ಮ ಜನ ಮತ್ತು ನಮ್ಮ ನಡುವಿನ ಸ್ನೇಹಿತರು, ನಮ್ಮ ಕುಟುಂಬದವರು ನೆನಪಿಸಿಕೊಳ್ಳುವಂಥ ಕಾರ್ಯವನ್ನು ನಾವು ಮಾಡಿದರೆ ಬಹುಶಃ ನಮ್ಮ ಜೀವನ ಸಾರ್ಥಕ ಆಗ್ತದೆ ಹೇಳುವಂಥ ಮಾತನ್ನು ನಾನು ಹೇಳ್ತಾ ಬಂದಿರ್ತಕ್ಕಂಥ ಎಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸಂಯೋಜಕರಾಗಿ ಕೈ ಜೋಡಿಸಿದ ಕಸಾಪದ ಅಧ್ಯಕ್ಷರು ಸುಬ್ರಹ್ಮಣ್ಯ ಭಟ್ ಅವರಿಗೆ ಅನಂತ ಧನ್ಯವಾದಗಳು. ಹೇಳಿದ್ದು ಸರಿ ಆಯ್ತು. ಅವಾಗ ಸರಿ ಆಗಿಲ್ಲ, ಈಗ ಸರಿ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ಇವತ್ತು ನಿಜವಾಗಿಯೂ ಒಂಥರ ರಂಜನೆ, ಭಾವಸ್ಪಂದನೆ, ಆಮೇಲೆ ವಿವೇಕ, ಅದು ಪ್ರತಿಯೊಂದು ರೀತಿಯಲ್ಲೂ ಈ ಸಭೆ ಪರಿಪೂರ್ಣ ಆಯ್ತು ಅಂತ ನನಗನ್ನಿಸ್ತು. ಪ್ರತಿಯೊಬ್ಬರು ಸನ್ಮುಖಿಗಳಿದ್ದೀರಿ, ಯಾರ ಮುಖವು ಬಾಡಿದಂತೆ ಕಾಣೋದಿಲ್ಲ. ಯಾಕಂದ್ರೆ ಬಾಡಿದೆ ಅಂತ ಹೇಳಿದ್ರೆ ಈಗೇನು ಸ್ವಲ್ಪ ಕಾರ್ಯಕ್ರಮ ಬೋರ್ ಆಯ್ತು ಅಂತ ಹೇಳ್ತಾರೆ. ಹಾಗಾಗಿ ಬಾಡಲಿಲ್ಲ, ಹೊಸ ಭಾವನೆ ಮೂಡಿದೆ. ಈ ದಿಶೆಯಲ್ಲಿ ತಮ್ಮ ಎಲ್ಲರ ಉಪಸ್ಥಿತಿಗೆ ಗೌರವವನ್ನು ಸೂಚಿಸಿ ವಂದನಾರ್ಪಣೆ ಮಾಡೋದಕ್ಕಾಗಿ ಉಷಾ ಭಟ್ ಅವರು ಬರ್ತಾರೆ. ಆತ್ಮೀಯರೇ ನಮಸ್ಕಾರ. ಈ ಸಂಜೆಯ ಇಳಿಹೊತ್ತಿನಲ್ಲಿ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗವಾಯಿಯವರ ಪಾದಾರವಿಂದಕ್ಕೆ ಮತ್ತೊಮ್ಮೆ ಪ್ರಣಾಮವನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಕೊನೆಯ ಹಂತ ವಂದನಾರ್ಪಣೆಗೆ ನಾವು ಬಂದು ನಿಂತಿದ್ದೇವೆ. ನಮ್ಮ ಕರೆಗೆ ಹೋಗ್ಬಿಟ್ಟು ಆತ್ಮೀಯವಾಗಿ ಆಗಮಿಸಿದಂತ ಅತಿಥಿ ಅಭ್ಯಾಗತರಿಗೆ ವಂದನೆಯನ್ನ ಸಲ್ಲಿಸುವುದು ನಮ್ಮ ಸಂಪ್ರದಾಯ. ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಆಗಮಿಸಿದಂತ ಶ್ರೀ ಸುಬ್ರಹ್ಮಣ್ಯ ಭಟ್ ಬಕ್ಕರ್ ಇವರಿಗೆ ಆತ್ಮೀಯವಾಗಿ ವಂದನೆಯನ್ನ ಸಲ್ಲಿಸುತ್ತಾ ಇದ್ದೇನೆ. ಹಾಗೆ ಅತಿಥಿಗಳಾಗಿ ಆಗಮಿಸಿದಂತ ಡಾಕ್ಟರ್ ಜಿ ಎ ಹೆಗಡೆ ಸೋಂದ ಇವರಿಗೂ ಪ್ರೀತಿಪೂರ್ವಕ ವಂದನೆಗಳು. ಹಾಗೆ ಈ ಕಾರ್ಯಕ್ರಮ ಉದ್ಘಾಟಕರಾಗಿ ಆಗಮಿಸಿದಂತ ಶ್ರೀಮತಿ ಭಾಗೀರಥಿ ಹೆಗಡೆ ಇವರಿಗೂ ಆತ್ಮೀಯ ವಂದನೆಗಳು. ಹಾಗೆ ತಮ್ಮ ಅದ್ಭುತ ಮಾತುಗಾರಿಕೆಯಿಂದ ಆಶಯ ನುಡಿಯನ್ನು ಹೇಳಿದಂತ ಶ್ರೀ ಗಣಪತಿ ಭಟ್ ವರ್ಗಸುರ ಇವರಿಗೂ ಹೃದಯಪೂರ್ವಕ ವಂದನೆಗಳು. ಗೌರವ ಉಪಸ್ಥಿತಿ ಇರುವಂತ ಶ್ರೀ ಶ್ರೀನಿವಾಸ್ ನಾಯ್ಕ ಇವರಿಗೂ, ಶ್ರೀ ಕೃಷ್ಣ ಪದಕಿ ಇವರಿಗೂ ಬಂದಿಲ್ಲ, ಶ್ರೀಮತಿ ಸುಮಾ ಗಡ್ಗೆಹೊಳೆ ಅವರಿಗೂ, ಶ್ರೀ ಡಿ.ಎಸ್. ನಾಯ್ಕ ಅವರಿಗೂ, ಕೆ.ಎಸ್. ಹೊಸಮನೆ ಅವರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮ ನಿರ್ವಹಿಸಿ ಮೆರುಗು ತಂದಂತ ಶ್ರೀ ರಾಜು ನಾಯ್ಕ ಬಿಸ್ಲೋಕಪ್ಪ ಇವರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ ಸುಶ್ರಾವ್ಯವಾಗಿ ಪ್ರಾರ್ಥನೆ ಹಾಡಿದಂತ ಎಸ್.ಎಂ. ಭಟ್ ಅವರಿಗೂ ಧನ್ಯವಾದಗಳು. ಎಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸಿದಂತ ರೋಹಿಣಿ ಅವರಿಗೂ ವಂದನೆಗಳು. ಮಂತ್ರತಂತ್ರಗಳಿಗೆ ಒಲಿಯದೇ ಇದ್ದರೂ ಭಕ್ತಿಯ ಭಜನೆಯಿಂದಲೇ ದೇವರು ಒಲಿಯುತ್ತಾನಂತೆ. ಹಾಗೆ ಸುಶ್ರಾವ್ಯವಾಗಿ ಪ್ರಾರ್ಥನೆಯನ್ನ ಹಾಡಿದಂತ ಸಹೋದರಿಯರಿಗೂ, ಅದಕ್ಕೆ ಹಿನ್ನೆಲೆ ಸಾಥ್ ನೀಡಿದಂತವರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಕವನ ವಾಚನ ಮಾಡಿದಂತ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಮಾಧ್ಯಮ ಬಂಧುಗಳಿಗೂ ಧನ್ಯವಾದಗಳು.
ಯಾವುದೇ ಕಾರ್ಯಕ್ರಮ ಆಗಬೇಕಾದರೂ ಸ್ಥಳದ ಅವಶ್ಯಕತೆ ತುಂಬಾ ಮುಖ್ಯವಾಗಿ ಇರುತ್ತದೆ. ಅಂತಹ ಸ್ಥಳಾವಕಾಶ ಮಾಡಿಕೊಟ್ಟಂತ VP ಹೆಗಡೆ ವೈಶಾಲಿಯವರಿಗೂ ಹೃದಯಪೂರ್ವಕವಾಗಿ ವಂದನೆಗಳು. ಚಹಾ ತಿಂಡಿ ವ್ಯವಸ್ಥೆ ಮಾಡಿದಂಥವರಿಗೂ ವಂದನೆಗಳು. ಹಾಗೆ ಲೈಟು ಮತ್ತು ಮೈಕ್ ಯೂಟ್ಯೂಬ್ ಮಾಡಿದಂತ ಬಹುಶಃ ಕೃಷ್ಣ ಪದಕಿಯವರು ಇರಬೇಕು, ಕೃಷ್ಣ ಪದಕಿಯವರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನ ಚಂದವಾಗಿ ರೂಪಿಸಲಿಕ್ಕೆ ರೂವಾರಿ ಅವರಾದಂತಹ ವಿಮಲ ಭಾಗವತ್ ಅವರಿಗೂ ಧನ್ಯವಾದಗಳು. ಇನ್ನೇನು ಯೂಟ್ಯೂಬರ್ ಗೆಳತಿ ಶೋಭಾ ಹೆಗಡೆ ಇವರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಇನ್ನೇನು ನವರಾತ್ರಿ ಸಮೀಪಿಸುತ್ತಾ ಇದೆ. ನವದುರ್ಗೆಯರ ಆರಾಧಿಸುವ ಸುದಿನ. ಆ ತಾಯಿಯ ಅನುಗ್ರಹ ನಮಗೆಲ್ಲ ಸಿಗಲಿ. ಮುಂದೆ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಒಮ್ಮೆ ಬರಲಿ ಎಂದು ಪ್ರಾರ್ಥಿಸುತ್ತಾ, ತಮ್ಮ ಅಮೂಲ್ಯವಾದಂತಹ ಸಮಯವನ್ನು ನಮಗೆ ನೀಡಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಚಂದ ಕಾಣಿಸಿಕೊಟ್ಟಂತ ತಮಗೆಲ್ಲರಿಗೂ ಮತ್ತೊಮ್ಮೆ ವಂದನೆಯನ್ನ ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಅವಕಾಶಕ್ಕಾಗಿ ಧನ್ಯವಾದಗಳು.